ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ಶೋಭಾ ಮಳವಳ್ಳಿ. ರಿಪಬ್ಲಿಕ್ ಆಫ್ ಬೆಳ್ಳಾರಿ ಅಂತ ಒಂದು ಕಾಲದಲ್ಲಿ ಕಳಿಸ್ಕೊತಾ ಇದ್ದ ಬಳ್ಳಾರಿ ಈಗ ಮತ್ತೊಮ್ಮೆ ರಾಜ್ಯಾದ್ಯಂತ ಹೆಸರು ಮಾಡಿದೆ. ಅದಕ್ಕೆ ಕಾರಣ ಆಗಿದ್ದು ಶಾಸಕರು, ಮಾಜಿ ಸಚಿವರು ಆದ ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆ ನಡೆದ ಒಂದು ಕ್ಷುಲ್ಲಕ ಘಟನೆ. ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಶುರುವಾದ ಜಗಳ ಒಬ್ಬ ಕಾರ್ಯಕರ್ತನ ಅಂತ್ಯದೊಂದಿಗೆ ಮುಕ್ತಾಯಗೊಂಡಿದೆ. ಆದರೆ ಅದು ಇವತ್ತಿ ತನಕ ನಿಲ್ತಾ ಇಲ್ಲ. ದಿನಕ್ಕೊಂದು ಟ್ವಿಸ್ಟ್ ತಗೋತಾ ಇದೆ, ದಿನಕ್ಕೊಂದಷ್ಟು ವಿಡಿಯೋಗಳು ಬರ್ತಿದೆ, ಆರೋಪ ಪ್ರತ್ಯಾರೋಪಗಳು ನಿಲ್ತಾ ಇಲ್ಲ. ಇದ್ರ ಬಗ್ಗೆ ಎಲ್ಲ ಮಾತಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಸ್ವತಃ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬ್ಯಾನರ್ ಗಲಾಟೆ ಎಲ್ಲ ವಿಷಯ ಗೊತ್ತಿದೆ, ನೀವು ತುಂಬ ಮಾತಾಡಿದ್ದೀರಾ. ಆದರೆ ನನ್ನ ನೇರ ಪ್ರಶ್ನೆ, ಬಳ್ಳಾರಿಯ ಈ ಸ್ಥಿತಿಗೆ ಯಾರು ಕಾರಣ? ನಾರಾ ಭರತ್ ರೆಡ್ಡಿಯವರ, ಜನಾರ್ದನ್ ರೆಡ್ಡಿಯವರ, ಕಾಂಗ್ರೆಸ್ಸ ಅಥವಾ BJPನ? ಯಾರು ಇವತ್ತು ಬಳ್ಳಾರಿಯನ್ನು ಈ ಸ್ಥಿತಿಗೆ ತಂದಿದ್ದಾರೆ? ತಾವು ಕೇಳಿರುವಂಥ ಪ್ರಶ್ನೆಗೆ ಭರತ್ ರೆಡ್ಡಿ ಅನ್ನೋ ಒಬ್ಬ ವ್ಯಕ್ತಿ ಲಾಟ್ರಿ ಮಾದರಿಯಲ್ಲಿ ಶಾಸಕರಾಗಿರುವಂಥದ್ದು. ನಾನೇನು ಭಾಜಪ ಪಕ್ಷ ನನ್ನ ಎಂಟರ್ಟೈನ್ ಮಾಡದೆ ಹೋದ ಪಕ್ಷದಲ್ಲಿ KRPP ಅಂತ ಮಾಡಿದಾಗ ನನ್ನ ಮತ್ತು BJP ನಡುವೆ ಆಗಿರುವಂಥ ವ್ಯತ್ಯಾಸಗಳಲ್ಲಿ ಇವತ್ತು ನಮ್ಮ ಬ್ರದರು ಶ್ರೀಮತಿ ಇಬ್ಬರ ನಡುವೆ ವೋಟ್ ಡಿವೈಡ್ ಆಗಿರೋದ್ರಲ್ಲಿ ಅವನು MLA ಆಗಿ ಗೆದ್ದಿರುವಂಥ ಒಂದು ವಿಚಾರ. ಅವ್ರ ತಂದೆ ಕೂಡ ಒಂದೇ ಸಲ MLA ಆದರೂ ಅಲ್ಲಿಗೆ ಎಂಡ್ ಆಯಿತು ರಾಜಕಾರಣ ಅನ್ನೋದು. ಅವರ ಕುಟುಂಬನೇ ಅವ್ರ ಹಿನ್ನೆಲೆ ಎಲ್ಲವೂ ಕೂಡ ತುಂಬ ಕ್ರಿಮಿನಲ್ ಉಳ್ಳ ಆ ಕುಟುಂಬ. ನಾನು ಅದಕ್ಕೆ ಸಾಕಷ್ಟು ವಿಷಯಗಳನ್ನು, ಎವಿಡೆನ್ಸ್ಗಳನ್ನ ಈಗ ನಾನು ನಿಮ್ಮ ಮುಂದೆ ತರಿಸಿ ನಾನು ತೋರಿಸ್ತೀನಿ. ನಾನು ಅವ್ರ ತಂದೆ ಹಿನ್ನೆಲೆ ಹೇಗಿತ್ತು, ಯಾಕೆಂದರೆ ಅವ್ರ ತಂದೆನ ಕ್ರಿಮಿನಲ್ ಅಂದಾಗ ನಮ್ಮ ತಂದೆ ಕ್ರಿಮಿನಲ್ ಅಲ್ಲ, ದೊಡ್ಡ ಗ್ರೆನೇಟ್ ವ್ಯಾಪಾರಿ, ಅವಾರ್ಡ್ಸ್ ಎಲ್ಲ ತಗೊಂಡಿದ್ದಾರೆ, ಕೊಡುಗೆ ದಾನಿ ಅಂತೇಳಿ ಹೇಳಿದ್ದಾನೆ. ಆ ಕೊಡುಗೆ ದಾನಿ ಬಗ್ಗೆ ಪ್ರಪಂಚಕ್ಕೆ ಗೊತ್ತಿದೆ ಮತ್ತು ತಮಗೂ ಅಷ್ಟು ಇಷ್ಟು ಗೊತ್ತಿರುತ್ತೆ ಇನ್ಫಾರ್ಮೇಷನ್. ಸೊ ಹಾಗಾಗಿ ಅವ್ರಿಗೆ ಏನಾಗಿದೆ ಅಂದರೆ, ಹೇಗೋ ಲಾಟ್ರಿಯಲ್ಲಿ ಗೆದ್ದಿದ್ದೀನಿ ನಾನು, ಜನಪ್ರೀತಿ ದಿನೇ ದಿನೇ ಕಳ್ಕೊತಾ ಇದ್ದಾರೆ. ಕಳೆದ 2.5 ವರ್ಷದಲ್ಲಿ ಇಡೀ ಬಳ್ಳಾರಿಯಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ತಾಣ ಅದು ಎಲ್ಲಿ ಇದೆ ಅಂದರೆ ಕರ್ನಾಟಕದಲ್ಲಿ ನಂಬರ್ 1 ಪ್ಲೇಸು ಬಳ್ಳಾರಿ ಅನ್ನೋ ಆ ಸ್ಥಿತಿಗೆ ಅವನು ತಗೊಂಡು ಬಂದ. ಒಬ್ಬ ಮಹಿಳಾ IPS ಅಧಿಕಾರಿ ಶೋಭಾರಾಣಿ ಅವರು ಬಳ್ಳಾರಿ ಬಿಟ್ಟೋಗ್ಲಿಕ್ಕೆ ಅಷ್ಟು ಬೇಗನೆ ಏನು ಕಾರಣ ಹೇಳಿ? ಅವ್ರ ಸಮಯದಲ್ಲಿ ಒಬ್ಬ ದೊಡ್ಡ ಮಾರ್ಬಲ್ ಗ್ರಾನೈಟ್ ಬಿಸ್ನೆಸ್ ಮ್ಯಾನ್ನ ಅವರು ಸಿಕ್ಕಾಪಟ್ಟೆ ಹೊಡೆದಾಕ್ಬಿಟ್ಟು ಅಂಗಡಿಗೆ ನುಗ್ಗಿ ಅವರನ್ನ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂದರೂ ಕೂಡ ಕೊಡೋ ಧೈರ್ಯ ಮಾಡಿದ್ದೇನೆ. ಊರೇ ಬಿಟ್ಟು ಇವತ್ತೋಗಿ ಅಹಮದಾಬಾದಲ್ಲಿ ಸೆಟ್ಲ್ ಆಗಿದ್ದಾರೆ ಅವರು. ಎರಡನೇದು, ಒಬ್ಬ ಡಾಕ್ಟರ್, ಒಂದು ಪ್ರತಿಷ್ಠಿತ ಕುಟುಂಬ ಅದು ಬಳ್ಳಾರಿಯಲ್ಲಿ, ವ್ಯಾಪಾರಸ್ಥರ ಕುಟುಂಬ, ವೈಶ್ಯಸ್. ಬೆಳಿಗ್ಗೆನೆ ವಾಕಿಂಗ್ ಮಾಡೋದಕ್ಕೆ ಬಂದವನ್ನ ಎತ್ತಕೊಂಡು ಹೋಗ್ಬಿಟ್ರು. ಇದೇ ಭರತ್ ರೆಡ್ಡಿ ಫಾಲೋಯರ್ಸ್. ಅವರೆಲ್ಲರನ್ನ SP ಖುದ್ದಾಗಿ ಹೋಗಿ ಅರೆಸ್ಟ್ ಮಾಡಿ ಮೀಡಿಯಾ ಮುಂದೆ ಡಿಸ್ಪ್ಲೇ ಮಾಡಿದ್ದನ್ನು ತಾವೆಲ್ಲ ನೋಡಿದ್ದೀರಿ. ಮತ್ತು ಈ ಮಟ್ಕ, ಓಸಿಗಳು, ಗಾಂಜಾಗಳು, ಈ ಕ್ಲಬ್ಬು, ಅನಧಿಕೃತವಾಗಿ ಅವ್ರು ಮಾಡ್ತಿರೋ ಆ್ಯಕ್ಟಿವಿಟಿಗಳನ್ನ ನಿಯಂತ್ರಣ ಮಾಡೋದಕ್ಕೆ ಆ ಹೆಣ್ಮಗಳು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವ್ರ ಮೇಲೆ ಇವಾಗ ನೋಡಿ DK ಶಿವಕುಮಾರ್ ಅವರೇ ಅವನ ಬೆನ್ನಿಗೆ ನಾವು ನಿಂತ್ಕೊಂಡಿದ್ದೀವಿ, ಕಾಂಗ್ರೆಸ್ ನಿಂತ್ಕೊಂಡಿದೆ, ಅಲ್ಲಿ ಅವನು ಶಾಂತಿ ಕಾಪಾಡೋದಕ್ಕೆ ಹೋದ ಅಂತ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಒಬ್ಬ ಮಹಿಳಾಧಿಕಾರಿ ಕೂಡ ಇನ್ನೆಷ್ಟು ಒತ್ತಡ ಇರಬೇಕು ಹಿಂದೆ ತಾವು ಯೋಚನೆ ಮಾಡಿ. ಸೊ ಹಾಗಾಗಿ ಅವರು ವಾಲಂಟ್ರಿಯಾಗಿ ನಾನು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಬಿಟ್ಟು ಹೋಗಿರುವಂಥ ಒಂದು ಪರಿಸ್ಥಿತಿ. ಹಾಗಾಗಿ ಅವ್ರಿಗೇನಾಗಿದೆ, ದಿನೇ ದಿನೇ ಜನಪ್ರೀತಿ ಕಡಿಮೆ ಆಗ್ತಾ ಇದೆ. ಈ ಕಡೆ BJP ಗೆಲ್ಲುತ್ತೆ ಅನ್ನೋಂಥ ಒಂದು ವಾತಾವರಣ. 28 ಚುನಾವಣೆಯಲ್ಲಿ BJP ಮತ್ತು ಈ ಎಂಟೈರ್ ಅಖಂಡ ಬಳ್ಳಾರಿ ಜಿಲ್ಲೆ ಸ್ವೀಪ್ ಆಗುತ್ತೆ. ನನ್ನ ಎಲ್ಲ ವ್ಯವಹಾರಗಳು ಹೊರಗಡೆ ಬಂದರೆ ನನ್ನ ಇವರು ರಾಜಕೀಯವಾಗಿ ಮುಗಿಸ್ತಾರೆ ಅನ್ನೋ ಭಯದಲ್ಲಿ ಕೇವಲ ಒಂದು ಬ್ಯಾನರ್ ನೆಪದಲ್ಲಿ ಅವನು ಬಂದು ಈ ರೀತಿ ಮನೆ ಮೇಲೆ ದಾಳಿ ಮಾಡಿರುವಂಥ ವಿಚಾರ. ಹಾಗಾಗಿ ಇವತ್ತು ಬಳ್ಳಾರಿಯನ್ನು ನಾವು ಅಧಿಕಾರದಲ್ಲಿದ್ದಾಗ, ಅಧಿಕಾರಕ್ಕೆ ಬಂದ ತಕ್ಷಣ 10ರಲ್ಲಿ 9 ಸೀಟು ಗೆದ್ದಾಗ ನಾವು ಮೀಡಿಯಾದಲ್ಲಿ, ತಾವು ರಿಪಬ್ಲಿಕ್ ಕನ್ನಡ ಅವತ್ತು ಇಲ್ಲದೇ ಇರ್ಬೋದು, ತಾವು ಈ ಹಿಂದೆ ಬೇರೆ ಬೇರೆ ಪತ್ರಿಕೆ ಚಾನೆಲ್ಗಳಲ್ಲಿ ಕೆಲಸ ಮಾಡಿದ್ದೀರ. 2008 ಸರ್ಕಾರ ಬಂದ ಮಾರನೇ ದಿನ ನಂದೊಂದು ಪ್ರೆಸ್ ಮೀಟ್ ಇರುತ್ತೆ. ಯಾರ ಮೇಲೆ ದ್ವೇಷ ರಾಜಕಾರಣ ನಾವು ಮಾಡಲ್ಲ. ಬಳ್ಳಾರಿ ಅನ್ನುವಂಥದ್ದು ಅಭಿವೃದ್ಧಿ ಆಗದೇ ಇರುವಂಥ ಜಿಲ್ಲೆ ಅನ್ನೋ ಹೆಸರಿತ್ತು. ಇದು ಅಭಿವೃದ್ಧಿ ಆಗಬೇಕು, ಕರ್ನಾಟಕದಲ್ಲಿ ಬೆಂಗಳೂರು ನಂತರ ದೊಡ್ಡ ಮಹಾನಗರ ಇದಾಗಬೇಕು, ಅದೆಲ್ಲದಕ್ಕೂ ಅವಕಾಶಗಳಿದೆ, ಎಲ್ಲರೂ ನಿಶ್ಚಿಂತವಾಗಿ ತಮ್ಮ ಬಿಸ್ನೆಸ್ಸು ಆ್ಯಕ್ಟಿವಿಟೀಸು ಮಾಡ್ಕೊಳ್ಳಿ ಅಂತ ನಾವು ಕರೆ ಕೊಟ್ಟಿದ್ದಂಥವ್ರು. ಒಂದು ಸಣ್ಣ ಘಟನೆ ಕೂಡ ಇವತ್ತು ಕೂಡ ನಡೆದಿಲ್ಲ. ರೆಡ್ಡಿ ರಿಪಬ್ಲಿಕ್ ಅಂತೇಳಿ ಅವರು ಪ್ರಚಾರ ಮಾಡಿದ್ದಂಥವ್ರು
ಇವತ್ತು ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಅಂತೇಳಿ ಕೇವಲ ಬಳ್ಳಾರಿನಲ್ಲ, ಇವತ್ತು ನಿಮಗೆ ಕಾರವಾರ ಯಲ್ಲಾಪುರದಲ್ಲಾಗಿರೋ ಘಟನೆ ಆಗಿರ್ಬೋದು, ಹುಬ್ಬಳ್ಳಿಯಲ್ಲಾಗಿರೋ ಘಟನೆ ಆಗಿರ್ಬೋದು, ಹುಮ್ನಾಬಾದ್ ಬೀದರಲ್ಲಾಗಿರೋ ಘಟನೆ ಆಗಿರ್ಬೋದು, ನಮ್ಮ ಬಳ್ಳಾರಿ ವಿಷಯದಲ್ಲಾಗಿರೋದಾಗಿರ್ಬೋದು, ಇವತ್ತು ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಅನ್ನ ಕರ್ನಾಟಕವನ್ನೇ ಮಾಡಲಿಕ್ಕೆ ಇವರು ಹೊರಟಿರುವಂಥದ್ದು. ನೀವು ಹೇಳ್ತೀರಾ ಬಳ್ಳಾರಿ ಗಲಾಟೆನಲ್ಲಿ ನನ್ನನ್ನು ಹತ್ಯೆ ಮಾಡೋದೇ ಅವ್ರ ಪ್ಲ್ಯಾನ್ ಆಗಿತ್ತು ಅಂತ. ನಿಮ್ಮ ಜೀವ ತೆಗೆದುಕೊಂಡು ಬಳ್ಳಾರಿಯಲ್ಲಿ ರಾಜಕೀಯ ಮಾಡುವಂಥದ್ದು ಯಾರಿಗಿದೆ? ಯಾರಿಗೆ ನಿಮ್ಮ ರಕ್ತ ಬೇಕಾಗಿದೆ? ನಿಮ್ಮ ವೈರಿ ಯಾರು ಬಳ್ಳಾರಿನಲ್ಲಿ? ನೋಡಿ, ಇವತ್ತಮ್ಮ ನಿಮಗೆ ಈ ಹಿಂದೆ ಒಂದು ದೊಡ್ಡ ರಾಜಕೀಯ ಕುಟುಂಬ ಇತ್ತು. ಅವ್ರ ಹೆಸರು ಹೇಳೋದಕ್ಕೆ ನಾನು ಇಷ್ಟಪಡಲ್ಲ. ಇವತ್ತು ಅವರು ಟೋಟಲ್ ಒಂದು ರಾಜಕೀಯ ಮುಗಿದೋಗ್ಬಿಟ್ಟು ಲೋ ಪ್ರೊಫೈಲಲ್ಲಿ ಸಣ್ಣ ಪುಟ್ಟದಾಗಿ ಇವತ್ತು ಅವರು ಬದಲಾಗಿದ್ದಾರೆ. ಆದರೆ ಬದಲಾಗದೆ ಹೋಗಿರುವಂಥದ್ದು ಈ ಕುಟುಂಬ. ಯಾರು? ನಾರಾ ಭರತ್ ರೆಡ್ಡಿ ಮತ್ತು ಅವರ ತಂದೆ ನಾರಾ ಸೂರ್ಯನಾರಾಯಣ ರೆಡ್ಡಿ ಅವರು ತಾವು ಹೇಳಿದ್ರಲ್ಲ, ನಿಮ್ಮ ಪ್ರಾಣ ತಕ್ಕೊಂಡ್ಬಿಟ್ಟು ಅವ್ರಿಗೇನು ಲಾಭ ಆಗ್ಬೋದು ಅಂತೇಳಿ. ಅವ್ರಿಗೇನಾಗಿದೆ, ಜನಾರ್ದನ್ ರೆಡ್ಡಿ ಬಳ್ಳಾರಿ ನಗರಕ್ಕೆ ಸೀಮಿತ ಆಗಿರುವಂಥದ್ದಲ್ಲ. ಇಡೀ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಲ್ಲಿ ನನಗೇ ಆಗಿರುವಂಥ ಒಂದು ವಿಷಯದಲ್ಲಿ ಒಂದು ಕನಿಷ್ಠ ಒಂದು 15-20 ಮಂದಿ MLAಗಳು ನನ್ನ ಒಂದು ಇದರಲ್ಲಿ ಗೆಲ್ಲುವಂಥ ಒಂದು ಅವಕಾಶ ಇರುವಂಥ ಕ್ಷೇತ್ರಗಳಿದೆ. ಇವತ್ತಿಲ್ಲಿ ಪಕ್ಷ ಅನ್ನೋದು ಬಹಳ ಮುಖ್ಯ, ಪಕ್ಷದ ಕಾರ್ಯಕರ್ತರು ಅಷ್ಟೇ ಮುಖ್ಯ, ಅದರೊಟ್ಟಿಗೆ ಒಬ್ಬ ಲೀಡರ್ ಕೂಡ ಒಂದಿಷ್ಟು ಮುಖ್ಯನೇ. ಹಾಗಾಗಿ ಅವ್ರಿಗೇನಾಗಿದೆ, 28 ಚುನಾವಣೆಯಲ್ಲಿ ಇಡೀ ನಮ್ಮ ಅವ್ಯವಹಾರಗಳನ್ನ ಎಲ್ಲಿ ಹೊರಗಡೆ ತೆಗಿತಾರೆ ಅನ್ನೋ ಭಯದಲ್ಲಿ ಅವರಿಗೆ ಕೊನೆ ಹೆಸರು ಏನು, ಈ ಹಿಂದೆ ಕಾಂಗ್ರೆಸ್ ಪಕ್ಷ ನನ್ನ ಮೇಲೆ ಏನು ಮಾಡಿದೆ, 250 ಮಂದಿ ಗಣಿ ಮಾಲೀಕರಲ್ಲಿ ಒಬ್ಬ ಜನಾರ್ದನ್ ರೆಡ್ಡಿನೇ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಅಂತೇಳಿ ರಾಜಕೀಯವಾಗಿ ನಾವು ಪ್ರಬಲರಾಗಿ ದಕ್ಷಿಣ ಭಾರತದಲ್ಲಿ ಮೊದಲ BJP ಸರ್ಕಾರ ಬರೋದಕ್ಕೆ ಇವರು ಕಾರಣ ಅನ್ನುವಂಥ ಕಾರಣಕ್ಕೆ ಅವತ್ತು ಸೋನಿಯಾ ಗಾಂಧಿ ಅವರು ಇಡೀ ಕರ್ನಾಟಕ ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಕೂಡ ಹೋಗಿ ಅವ್ರನ್ನ ಹೇಗಾದರೂ ಮುಗಿಸ್ಲೇಬೇಕು ಅಂತೇಳಿ CBI ಮೂಲಕ ನನ್ನ ಬಂಧಿಸಿ ನನಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟರು, 4 ವರ್ಷ ಜೈಲಲ್ಲಿಟ್ಟು ಅನ್ನೋದನ್ನ ತಾವು ನೋಡಿದ್ದಾರೆ. ಅದರಿಂದ ಹೊರಗಡೆ ಬಂದ ಮೇಲೆ ಕೂಡ ಮತ್ತೆ ನಾನು ಮೆಟ್ಟಿ ನಿಂತು ಮತ್ತೆ ಸಾರ್ವಜನಿಕ ಬದುಕಲ್ಲಿ ಶಾಸಕನಾಗಿ ಮತ್ತೆ ಪಕ್ಷಕ್ಕೆ ಮರಳಿ ಬಂದು ಇವತ್ತು ಮತ್ತೆ ಸದೃಢವಾಗಿ ರಾಜಕೀಯದಲ್ಲಿ ನಾನೇನು ನಿರಂತರವಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀನಿ. ಇನ್ನು ಇವ್ರನ್ನ ಏನೇ ಮಾಡಿದರೂ ಕೂಡ ಮಣಿಸ್ಲಿಕ್ಕೆ ಆಗಲಿಲ್ಲ. ಒಬ್ಬ ಮನುಷ್ಯನ 4 ವರ್ಷ ಜೈಲಲ್ಲಿ ಇಟ್ಟರೆ ಮಾನಸಿಕವಾಗಿ ಮನುಷ್ಯ ಕುಗ್ಗೋಗ್ಬಿಟ್ಟು ಅವನೇ ಫಿನಿಶ್ ಆಗಲಿ ಅಂತೇಳಿ 4 ವರ್ಷ ನನ್ನ ಮೇಲೆ ಪ್ರತಿ 6 ತಿಂಗಳಿಗೊಂದ್ಸಲ ಒಂದು ಕೇಸ್, ಬೇಲ್ಗೆ ಅಪ್ಲೈ ಮಾಡಿದರೆ ಒಂದು ಕೇಸ್, ಬೇಲ್ಗೆ ಅಪ್ಲೈ ಮಾಡಿದರೆ ಒಂದು ಕೇಸ್, ಈ ರೀತಿ ಮಾಡಿದರೂ ಕೂಡ ಈ ಮನುಷ್ಯನ ಏನು ಮಾಡಲಿಕ್ಕಾಗಲಿಲ್ಲ. ಕೊನೆಯ ಹೆಸರು ಅಂದರೆ ನೋಡಿ, ಇವಾಗ DK ಶಿವಕುಮಾರ್ ಅವರು, ಇವನು ನಾರಾ ಭರತ್ ರೆಡ್ಡಿ ಕ್ರಿಮಿನಲು, ಅವ್ರ ಅಪ್ಪ ಕ್ರಿಮಿನಲ್, ಅದು ಬಿಟ್ಬಿಡೋಣ ನಾವು. ಅವ್ರ ಬಗ್ಗೆ ಬಳ್ಳಾರಿ ಜಿಲ್ಲೆ ಜನರಿಗೆ ಗೊತ್ತಿದೆ, ತಾವು ಸಾರ್ವಜನಿಕರಲ್ಲಿ ಹೋದರೆ ಪಬ್ಲಿಕ್ಕೇ ಹೇಳ್ತಾರೆ ನಿಮಗೆ. ಆದರೆ DK ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗಬೇಕಂತ ಬಯಸ್ತಾ ಇರೋಂಥವ್ರು ಆಗ್ಬೋದು ಕೂಡ. ಅವ್ರೇನು ಸಿದ್ದರಾಮಯ್ಯನ ಹಾಕಿ ನುಗ್ಗಿ ಕೆಳಗೆ ಹಾಕಿ ಹೋಗೋ ಸೀಟಲ್ಲಿ ಕೊಡ್ತಾರೆ. ರೌಡಿಸಮ್ ಮಾಡೋದ್ರು ಕೂಡ ಅದ್ರ ಬಗ್ಗೆ ಏನು ಅನುಮಾನ ಏನಿಲ್ಲ. ಅವ್ರು ಮಾತಾಡಿದ ಮಾತುಗಳೇನು, ಅಮೆರಿಕದಿಂದ ಸೆಕ್ಯೂರಿಟಿ ತೊಗೊಂಡು ಬರಲಿ, ಚೈನಾದಿಂದ ಸೆಕ್ಯೂರಿಟಿ ತೊಗೊಂಡು ಬಂದರೆ ಕಾನೂನು ಪ್ರಕಾರ ಒಬ್ಬ ಉಪಮುಖ್ಯಮಂತ್ರಿ ಒಂದು ಒಳ್ಳೆ ಹುದ್ದೆಯಲ್ಲಿ ಇದ್ಕೊಂಡ್ಬಿಟ್ಟು, ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇದ್ಕೊಂಡ್ಬಿಟ್ಟು ಈ ಮಾತನ್ನು ಅವರು ಮಾತಾಡ್ತಾರೆ ಅಂತಂದರೆ ಅರ್ಥ ಏನಿದೆ? ಜೊತೆಗೆ ಮತ್ತೆ ಬಳ್ಳಾರಿಗೆ ಬಂದು ಜನಾರ್ದನ್ ರೆಡ್ಡಿಗೆ ಆ್ಯಕ್ಷನ್ ಮಾಡಿ ತೋರಿಸಿದ್ದಾರೆ. ಇಲ್ಲಿ ಬಿದ್ದಿದ್ದೇನಾ, ಇಲ್ಲಿ ಬಿದ್ದಿದ್ದೇನಾ, ಎಲ್ಲಿ ಬಿದ್ದಿದೆ ಅಂದರೆ ಅದರ ಅರ್ಥ ಏನು? ಇಲ್ಲಿ ಬಿದ್ದರೆ ಮನುಷ್ಯ ಪ್ರಾಣ ಕಳ್ಕೊಳ್ಳೋದಿಲ್ಲಮ್ಮ. ಅಂದರೆ ಈ ರಾಜ್ಯದ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ಆಗೋ ಒಬ್ಬ ವ್ಯಕ್ತಿನೇ ಈ ರೀತಿ ಒಬ್ಬ ಕ್ರಿಮಿನಲ್ ಶಾಸಕನ ಬೆನ್ನಿಂದಿಗೆ ನಿಂತು ಮಾತಾಡಿದರೆ ಪೊಲೀಸರಿನ ಇನ್ವೆಸ್ಟಿಗೇಷನ್ ಹೇಗೆ ಮಾಡ್ತಾರೆ? ಹಾಗಾಗಿ ಪ್ರಾಣ ತಕ್ಕೊಳ್ಳುವಂಥ ಒಂದು ವಿಷಯದಲ್ಲಿ ನಾರಾ ಭರತ್ ರೆಡ್ಡಿ ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತು, ಇವತ್ತು DK ಶಿವಕುಮಾರ್ ಅವರು ಕೂಡ ಅದನ್ನೇ ಬಯಸಿದ್ರ. ಇಲ್ಲಿ ತಗಲಿದೆ ಅನ್ನುವಂಥದ್ದು. ಈ ರಾಜ್ಯವನ್ನು ಆಳುವಂಥ ಒಬ್ಬ ಉಪಮುಖ್ಯಮಂತ್ರಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ. ಸೊ ಇಡೀ ಕಾಂಗ್ರೆಸ್ ಪಕ್ಷದ ಹುನ್ನಾರ ನನ್ನ ಮೇಲೆ ಮೊದಲ BJP ಸರ್ಕಾರ ಬಂದಾಗ್ಲಿಂದ ಕೂಡ ಅವರು ಒಂದಲ್ಲ ಒಂದು ಕಾರಣಗಳಿಗೆ ನನಗೆ ಈ ರೀತಿ ಹಿಂಸೆಯನ್ನು ಕೊಟ್ಟು ಕೊನೆಗೆ ಇವನ್ನ ಏನು ಮಾಡಿದ್ರು ಕೂಡ ಆಗ್ತಾ ಇಲ್ಲ. ಇನ್ನು ಪ್ರಾಣನೇ ತೆಗಿಬೇಕನ್ನುವಂಥ ಒಂದು ಉದ್ದೇಶದಲ್ಲಿ ಬ್ಯಾನರ್ ಅನ್ನೋದು ಒಂದು ನೆಪ. ಅಂದ್ರೆ ಇದು ಇಡೀ ಕಾಂಗ್ರೆಸ್ ಮಾಡಿರೋ ಸಂಚು ಅನ್ಸುತ್ತಾ, ಅಥವಾ ನಾರಾ ರೆಡ್ಡಿ, DK ಶಿವಕುಮಾರ್ ಅವರು ಮಾತಾಡ್ತಾ ಇದ್ರೆ ತಮಗೇನು ಅನ್ಸುತ್ತೆ ಹೇಳಿಮ್ಮ ನನಗೆ? ಅಂದ್ರೆ ನೇರ ಆರೋಪ DK ಶಿವಕುಮಾರ್ ಅವ್ರದೇ ಸಂಚು ಅಂತ. ಸಿದ್ದರಾಮಯ್ಯ ಅವರು ಅವ್ರು ಏನೇ ಮಾತಾಡ್ಲಿ, ಒಂದು ಜನಾರ್ದನ್ ರೆಡ್ಡಿ ಪ್ರಚೋದನೆ ಮಾಡಿದ್ರು ಅಂದ್ರೆ ಪ್ರಚೋದನೆ ನನ್ನ ಮನೆಗೆ ನೀವು ಬಂದ್ರ, ನಿಮ್ಮ ಮನೆಗೆ ನಾನು ಬಂದ ಪ್ರಚೋದನೆ ಮಾಡ್ಲಿಕ್ಕೆ?
ನನ್ನ ಮನೆ ಮುಂದೆ ಬಂದಿದ್ದು ತಾವು, ನನ್ನ ಮನೆಗೆ ಬ್ಯಾನರ್ ಕಟ್ಟಿ ಜಗಳ ತಗೊಳ್ಳೋದಕ್ಕೆ ಅಂತೇಳಿ ಬಂದಿದ್ದು ತಾವು. ನಾನು ಲೀಗಲ್ ಆಗಿ ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ಬ್ಯಾನರ್ ನಮ್ಮ ಮನೆ ಪ್ರಿಮಿಸಸ್ ಒಳಗೆ ಕಟ್ಟಿದ್ದಾರೆ ಅಂತೇಳಿ ಪೊಲೀಸರಿಗೆ ನಾನು ಇನ್ಫಾರ್ಮ್ ಮಾಡಿದೆ. ಸೊ ಪೊಲೀಸರು ಬಂದು ಮನೆ ಕಾಂಪೌಂಡ್ ಒಳಗಡೆ ಇವರು ಕಟ್ಟಿದ್ದಾರೆ ಅಂತೇಳಿ ಕನ್ಫರ್ಮ್ ಆದ್ಮೇಲೆ ಯಾವುದೇ ಮುನ್ಸಿಪಾಲಿಟಿ ಪರ್ಮಿಷನ್ ಇಲ್ದಾಗೇನೆ ದೌರ್ಜನ್ಯವಾಗಿ ಬಂದು ಮಾಡಿದ್ದಾರೆ ಅಂತೇಳಿ ಮಹಾಂತೇಶ್ ಅಂತೇಳಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ನನ್ನ ಆಪ್ತರು ಫೋನ್ ಮಾಡಿ ಕಾಲ್ ಮಾಡಿದಾಗ ತಕ್ಷಣ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಸನ್ನ ಕುಮಾರ್ ರೆಡ್ಡಿ ಮತ್ತು ವೀರೇಶ್ ಅಂತ ಇಬ್ಬರು ಪೊಲೀಸರು ಸ್ಥಳಕ್ಕೆ ಬಂದು ಬ್ಯಾನರ್ ತೆರವುಗೊಳಿಸಿದ್ರು. ನಾರಾ ಭರತ್ ರೆಡ್ಡಿ ಅವರ ಆರೋಪ ಏನು ಅಂದ್ರೆ, ಬ್ಯಾನರ್ ಕಟ್ಟಿದ್ದಾರೆ ನನ್ನ ಮನೆ ಮುಂದೆ ಅಂತ ಜನಾರ್ದನ ರೆಡ್ಡಿ ಅವರೇ ಅಥವಾ ಅವ್ರ PAನೇ ನನಗೊಂದು ಫೋನ್ ಮಾಡಿದ್ರೆ ಸಾಕಿತ್ತು, ನಾನು ತೆರವು ಮಾಡ್ತಿದ್ದೆ, ಇದು ಇಷ್ಟು ದೊಡ್ಡ ಮಟ್ಟಕ್ಕೆ ಹೋಗೋ ಅವಶ್ಯಕತೆ ಇರಲಿಲ್ಲ. ಆದ್ರೆ ಜನಾರ್ದನ ರೆಡ್ಡಿ ಅವರ ಉದ್ದೇಶ ಇದ್ದಿದ್ದೇ ಇದು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು, ಅನಾಹುತ ಆಗ್ಬೇಕು ಅಂತ ಅವರೇ ಪ್ರಚೋದನೆ ಕೊಟ್ರು ಅನ್ನೋದು ನಾರಾ ಭರತ್ ರೆಡ್ಡಿ ಅವರ ನೇರ ಆರೋಪ. ಆ ಪ್ರಶ್ನೆಗೆ ಇದೇ ಉತ್ತರಮ್ಮ. ಇವತ್ತು ಟೆಲಿಫೋನ್ ನೀವೇ ತೆಗ್ಸಿದ್ರಿ, ನೀವೇ ಕಾಲ್ ಮಾಡಿ ತೆಗ್ಸಿದ್ರಿ. ಟೆಲಿಫೋನ್ ಎವಿಡೆನ್ಸ್ಗಳಿದೆ, ಪೊಲೀಸರೇ ಬಂದಿದ್ದಾರೆ ಸ್ಥಳಕ್ಕೆ. ಪೊಲೀಸರು ಇವಾಗ ನಮ್ಮಿಂದ ಪೊಲೀಸರಿಗೆ ಫೋನ್ ಹೋಗಿದ್ದು ರೆಕಾರ್ಡ್ ಇದೆ. ಪೊಲೀಸರು ಇಲ್ಲಿಗೆ ಬಂದು ತೆರವುಗೊಳಿಸಿ ಮತ್ತೆ ನಾವು ಇಲ್ಲೆಲ್ಲ ಕ್ಲಿಯರ್ ಮಾಡಿದ್ವಿ ಸರ್ ಅಂತೇಳಿ ಹೇಳಿದ್ದು ರೆಕಾರ್ಡ್ ಇದೆ. ಎಲ್ಲ ಪ್ರತಿಯೊಂದು ಆನ್ ರೆಕಾರ್ಡ್. ಅದಕ್ಕೆ ನಾನು ಈ ಕ್ರಿಮಿನಲ್ಸ್ ಹಿಂಗೆಲ್ಲ ಮಾಡ್ತಾರೆ ಅಂತೇಳಿ ನಾನು ಪ್ರತಿಯೊಂದು ಕೂಡ ಪೊಲೀಸರಿಗೆ ನಾನು ಇಂಟಿಮೇಷನ್ ಕೊಟ್ಟು ಪೊಲೀಸರ ಸಮಕ್ಷಮದಲ್ಲಿ ಆ ಬ್ಯಾನರ್ ನೀವು ಮಾಡಿದ್ದು ತಪ್ಪು, ಅವ್ರ ಪ್ರಿಮಿಸಸ್ ಒಳಗಡೆ ಹಾಕಿದ್ದೀರಿ ಅಂತೇಳಿ ಅವ್ರು ತೆಗೆದಾಕಿದ್ದು. ಸೊ ಇನ್ನೇನು ಪ್ರಾಬ್ಲಮ್ ಕ್ಲಿಯರ್ ಆಯ್ತಲ್ಲ ಅಂತ ನಾವು ಅನ್ಕೊಂಡಿದ್ದು. ನನಗೆ ಫೋನ್ ಮಾಡಿದ್ರೆ ನಾನೇ ತೆಗಿತೀನಿ ಅಂತ ಹೇಳೋದು ಬೇಡ, ಪೊಲೀಸರೇ ಬಂದು ಮಧ್ಯಾಹ್ನ 2:00 ಬ್ಯಾನರ್ ತೆಗೆದಾಕಿದ್ದಾರೆ. ಅದಾದ್ಮೇಲೆ ಇವ್ರು ಏನ್ ಮಾಡಿದ್ರು, ಸಾಯಂಕಾಲ 6:30 ನಡುವೆ ಮತ್ತೆ 40 ಮಂದಿ ಗುಂಡಾಗಳನ್ನ ಹಾಕೊಂಡು ಬಂದು ಇದೇ ಮನೆ ಮುಂದೆನೆ ಚೇರ್ಸ್ ಹಾಕೊಂಡು ಬೇರ್ ಬಾಟಲ್ಸ್ ಓಪನ್ ಮಾಡಿ ಅವನ ಇದ್ರೆ ಮನೆಯಲ್ಲಿ ಕರೀರೋ, ನಾವು ಇಲ್ಲಿ ಬ್ಯಾನರ್ ಹಾಕ್ತಾ ಇದೀವಿ ಅಂತ ಹೇಳಿ ಅಂದಾಗ ನಾನು ನನ್ನ ಶ್ರೀಮತಿ ಇಬ್ಬರು ಕೂಡ ಗಂಗಾವತಿ ಕ್ಷೇತ್ರದಲ್ಲಿ ಚೆನ್ನಬಸವ ತಾತ ಜಾತ್ರೆ ಅಂತ ಇತ್ತು. ಆ ಜಾತ್ರೆ ಮುಗಿಸ್ಕೊಂಡು ಬರೋ ಟೈಮ್ನಲ್ಲಿ ನಾನು ಕಂಪ್ಲಿ ಆಜುಬಾಜು ಇರೋ ಟೈಮ್ನಲ್ಲಿ ಫೋನ್ ಬಂದ ತಕ್ಷಣ ಮತ್ತೆ ನಾನು ಪೊಲೀಸರಿಗೆ ಇಂಟಿಮೇಷನ್ ಕೊಟ್ಟಿದ್ದೆ. ಇಲ್ಲಿ ಹೋದ್ರೆ ಪೊಲೀಸರಲ್ಲಿ ಬರೋ ಅವಕಾಶನೇ ಇರ್ತಿದ್ದಿಲ್ಲ. ಆ ಗಲಾಟೆ ಟೈಮ್ಗೆ ಸಿಟಿ DSP, ಸರ್ಕಲ್ ಇನ್ಸ್ಪೆಕ್ಟರ್ಗಳು ಎಲ್ಲರೂ ಬಂದ್ರು ಇಲ್ಲಿಗೆ. ನಾನು ಗಂಗಾವತಿಯಿಂದ ಬರೋದ್ರೊಳಗಡೆ ಪೊಲೀಸರ ಸಮಕ್ಷಮದಲ್ಲೇ ಫೈರಿಂಗ್ ಸ್ಟಾರ್ಟ್ ಮಾಡಿದ್ರು. ಆ ಪ್ರೈವೇಟ್ ಗನ್ಮ್ಯಾನ್ಗಳ ಜೊತೆ ನಾನು ಬಂದು ಕಾರಲ್ಲಿ ಇಳಿತಾ ಇದ್ದೀನಿ. ಶ್ರೀರಾಮುಲವರು ಅಷ್ಟೊತ್ತಿಗೆ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡ್ತಾ ಇದ್ದಾನೆ, ಮನೆ ಮುಂದೆ ಬಂದು ನೀವು ಈ ರೀತಿ ಜಗಳ ಮಾಡೋದು ಸರಿಯಿಲ್ಲ ಅಂತೇಳಿ. ನಿಮಗೆ ವಿಡಿಯೋಸ್ ಕೂಡ ಇದೆ. ಅಲ್ಲೇನು ಶ್ರೀರಾಮುಲು ಕೈಯಲ್ಲಿ ಕತ್ತಿ ಅಥವಾ ಗನ್ನು ತಗೊಂಡೋಗಿ ಮಾತಾಡಿಲ್ಲ. ಒಬ್ಬ 10 ವರ್ಷ ಮಂತ್ರಿ ಆಗಿದ್ದಂಥವನು ಈ ರಾಜ್ಯದಲ್ಲಿ ಅಷ್ಟು ದೊಡ್ಡ ಹಿಂದುಳಿದ ನಾಯಕನಾಗಿ ಕೈಯಲ್ಲಿ ಏನೂ ವೆಪನ್ಸ್ ಇಲ್ಲ, ಒಂದು ಗನ್ಮ್ಯಾನ್ ಇಲ್ಲ, ನಾರ್ಮಲ್ ಆಗಿ ಹೋಗ್ಬಿಟ್ಟು ಈ ರೀತಿ ಮನೆ ಮುಂದೆ ಬಂದು ನೀವು ಕೂತ್ಕೊಂಡು ಗಲಾಟೆ ಮಾಡೋದು ಸರಿಯಲ್ಲ, ಇಲ್ಲಿಂದ ನೀವು ಎದ್ದೋಗ್ರಿ, ಏನಾದರೂ ಇದ್ರೆ ಪರ್ಮಿಷನ್ಸ್ ಮುನ್ಸಿಪಾಲಿಟಿ ಅಧಿಕಾರಿಗಳು ಪೊಲೀಸರು ಬಂದು ಅವ್ರು ಏನಾದರೂ ಇದ್ರೆ ಬ್ಯಾನರ್ ಹಾಕ್ತಾರ ಬಿಡ್ತಾರ ಅವ್ರಿಗೆ ಬಿಟ್ಟಿದ್ದು. ಇವಾಗ ನಿಮಗೆ ನಿಜವಾಗ್ಲೂ ಕೂಡ ಕಾನೂನು ಪ್ರಕಾರ ಮಾಡೋದಿತ್ತು ಅಂದ್ರೆ ಮುನ್ಸಿಪಾಲಿಟಿ ಅಧಿಕಾರಿಗಳ ಹತ್ರ ನೀವು ಪರ್ಮಿಷನ್ ತಗೊಂಡಿದ್ರೆ ಪೊಲೀಸರನ್ನೇ ಕಳಿಸಿ ಇದೇ MLAನೇ ಆಗ್ಬೋದಾಗಿತ್ತಾಗ್ಲಿ. ರೌಡಿಗಳು ಗುಂಡಗಳನ್ನ, ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಬೇರ್ ಬಾಟಲ್ಸ್, ಪೆಟ್ರೋಲ್ ಬಾಂಬ್ಸ್ ತಗೊಂಡ್ ಬಂದಿದ್ದಾರೆ ಅಂದ್ರೆ ಇದೆಲ್ಲ ಪ್ರೀಪ್ಲಾನ್ಡ್ ಅಲ್ವಾ ಸರ್? ಆ ಪೊಲೀಸರ ಎದುರುಗಡೆನೆ ಫೈರಿಂಗ್ ಶುರು ಆಗುತ್ತೆ. ಹೌದು, ಪೊಲೀಸರು ಇದ್ದಾರಲ್ಲ. ಹೌದು, ನೀವಿರ್ತೀರಾ. ಆದ್ರೆ ನಾನು ಕಾರು ಇಳಿದ ತಕ್ಷಣ ಜನಾರ್ದನ್ ರೆಡ್ಡಿ ಬಂದ್ರು ಅಂತ ಗಟ್ಟಿಯಾಗಿ ಕೂಗ್ತಾ ಇದ್ದಾರೆ. ನಾನು ನಮ್ಮ ಹುಡುಗರು ಜನಾರ್ದನ್ ರೆಡ್ಡಿ ಬಂದ್ಬಿಟ್ರು ಅಂತ ಕೂಗ್ತಾ ಇದ್ದಾರೆ ಅಂತ ಅನ್ಕೊಂಡೆ. ಶ್ರೀರಾಮುಲಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಅಂತ ಹೋಗಿದ್ದಾರೆ, ವೇಟ್ ಮಾಡ್ತಾ ಇದ್ದಾರೆ. ನಾನು ಕರೆಕ್ಟಾಗಿ ಯಾವಾಗ ನಾನು ರೀಚ್ ಆದ್ನೋ, ಯಾಕಂದ್ರೆ ನಾನು ಪೊಲೀಸರಿಗೆ ತಿಳಿಸಿದ್ದೆ ನಾನು ದಾಟಿದ್ದೀನಿ, ಇನ್ನೊಂದು 40 ಮಿನಿಟ್ಸ್ ಅಲ್ಲಿ ಮನೆಗೆ ರೀಚ್ ಆಗ್ತೀನಿ ಅಂತ ಹೇಳಿ. ಅಷ್ಟುವರೆಗೆ ತಾಳ್ಮೆಯಿಂದ ಇದ್ದಾರೆ, ಹಾಗೆ ಮಾತಾಡ್ಕೊಂತ ಶ್ರೀರಾಮುಲು ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ನಾನು ಕಾರಲ್ಲಿ ಬಂದು ಇಳಿದ ತಕ್ಷಣ ಜನಾರ್ದನ್ ರೆಡ್ಡಿ ಅಂತ ಕೂಗಿದ ತಕ್ಷಣ ನಮ್ಮವ್ರು ಯಾರಾದ್ರೂ ಕೂಗಿದ್ದಾರೆ ಅಂತ ನಾವು ಅನ್ಕೊಂಡಿದ್ದು. ಆದ್ರೆ ಅವ್ರನ್ನ ಅಲರ್ಟ್ ಮಾಡ್ಲಿಕ್ಕೆ ಜನಾರ್ದನ್ ರೆಡ್ಡಿ ಬಂದ ತಕ್ಷಣ ಕೂಗಾಡ್ರಿ, ನಮಗೆ ಅಲರ್ಟ್ ಆಗ್ತೀವಿ ಅಂತ, ಆವಾಗ ಫೈರಿಂಗ್ ಸ್ಟಾರ್ಟ್ ಆಗಿದೆ. ನೀವು ಬರ್ತೀರಾ, ಗಂಗಾವತಿಯಿಂದ ಬರ್ತೀರಾ, ಮನೆ ಮುಂದೆ ಬರ್ತಿದ್ದಂಗೆನೇ ಘೋಷಣೆಗಳು ಕೂಗ್ತಾರೆ, ಗಲಾಟೆ ಶುರು ಆಗುತ್ತೆ, ಫೈರಿಂಗ್ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ನಡೆಯುವಾಗ ನಾರಾ ಭರತ್ ರೆಡ್ಡಿ ಅವರು ಇರಲ್ಲ. ಅಲ್ಲಿರೋದು ಸತೀಶ್ ರೆಡ್ಡಿ ಮತ್ತೆ ಅವರ ಗನ್ಮ್ಯಾನ್ಗಳು. ಅಂದ್ರೆ ನಿಮ್ಮನ್ನ ಟಾರ್ಗೆಟ್ ಮಾಡಿದ್ದು ಭರತ್ ರೆಡ್ಡಿ ಅವರ, ಸತೀಶ್ ರೆಡ್ಡಿ ಅವರ? ನಿಮಗೂ ಸತೀಶ್ ರೆಡ್ಡಿ ಅವ್ರಿಗೂ ಏನು ವೈಷಮ್ಯ,
ಈ ಸಂಚು ರೂಪಿಸಿದ್ದು ಭರತ್ ರೆಡ್ಡಿನ ಸತೀಶ್ ರೆಡ್ಡಿನ, ನೀವೇ ಕ್ಲಾರಿಟಿ ಕೊಡಬೇಕು. ನಮ್ಮ ಸತೀಶ್ ರೆಡ್ಡಿ ಅನ್ನೋನು ಇಡೀ ಈ ಬಳ್ಳಾರಿ ಭಾಗದಲ್ಲಿ ಯಾರಿಗೂ ಗೊತ್ತಿಲ್ಲ. ಅವನೊಬ್ಬ ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ. ಈ ಎಲೆಕ್ಷನ್ ಆದಮೇಲೆ ಏನಾಗಿದೆ ಅಂದರೆ, ಇವನು ಭರತ್ ರೆಡ್ಡಿಗೆ ಇವರು ಭಾಳ ಕ್ರಿಮಿನಲ್ ಮೈಂಡ್ ಇರುವಂಥವ್ರು. ಈ ಅಕ್ರಮ ಚಟುವಟಿಕೆಗಳ ರೂವಾರಿ ಮತ್ತು ಅದರ ಕಲೆಕ್ಷನ್ಸು, ಹಣ ಪ್ರತಿನಿತ್ಯ ವಸೂಲು ಮಾಡೋದಕ್ಕೆ ಒಂದು ಕೇಂದ್ರ. ಅವನ ಮನೆಗೆ ಗನ್ಮ್ಯಾನ್ಗಳು, ನಾವು ಯಾವ ರೀತಿ ಹೊಸ ಮೂಟೆಗಳಾಗ್ಬಿಟ್ಟು AK-47 ಇಟ್ಕೊಂಡು ಇವಾಗ ನಮ್ಮ ತಿರುಪತಿ ಸಿದ್ಧಿವಿನಾಯಕ ಟೆಂಪಲ್ ಅಥವಾ CM-PM ಸೆಕ್ಯೂರಿಟಿ ಇರ್ತಾರೋ ಆ ರೀತಿ ವ್ಯವಸ್ಥೆ ಅವನಿಗೆ. ಅವನು ಹೀಗಿರ್ತಾನೆ, ಮನೆ ಮೇಲೆ ಎಲ್ಲ ಗನ್ಮ್ಯಾನ್ಗಳು. ಅವನಿಗೇನು ಫ್ಯಾಮಿಲಿ ಇಲ್ಲ, ಅವನೆಲ್ಲದಕ್ಕೂ ರೆಡಿ ಆಗಿರೋನು. ದಿನ ಕುಡಿಯೋದು, ಫೋನ್ ಮಾಡೋದು ಜನರಿಗೆ. ಇವಾಗ ನಿಮಗೆ ಸಾಕಷ್ಟು ವಿಷಯಗಳು ಇವಾಗ ಬರುತ್ತೆ ನಿಮಗೆ. ಅವನಿಂದ ಹೊಡೆದಾಡ್ಕೊಂಡಿರುವಂಥವ್ರು, ಆಸ್ತಿಗಳು ಕಸ್ಕೊಂಡಿರುವಂಥದ್ದು, ಯಾವ ರೀತಿ ಅವನ ಬೆದರಿಕೆಗಳಾಗ್ತಾ ಇದ್ದಿದ್ದು. ಇವಾಗ ಎಲ್ಲರೂ ಒಬ್ಬೊಬ್ಬರು ಇವಾಗ ಬಂದು ಮೀಡಿಯಾ ಮುಂದೆ ಹೇಳೋದು ಇವಾಗ ಪ್ರಾರಂಭ ಆಗುತ್ತೆ ಇಲ್ಲ, ನಾಳೆ ನಾಡಿದ್ದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅವನ್ನ ಮುಂದೆ ಇಟ್ಟು ಇವನೇನು ಮಾಡಿದ್ದಾನೆ, ಹೊಸಪೇಟೆಗೇನು ಅವ್ರ ಅತ್ತೆಯವ್ರ ಮನೆಗೆ ಜನವರಿ 1 ಅನ್ನೋ ನೆಪದಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ಸತೀಶ್ ರೆಡ್ಡಿನ ಇಲ್ಲಿ ಬಿಟ್ಟಿದ್ದಾನೆ. ಅಂದ್ರೆ ಸತೀಶ್ ರೆಡ್ಡಿ ಪ್ರಚೋದನೆ ಮಾಡಿ ಫೈರಿಂಗ್ ಮಾಡಿದ್ರೆ, ನಾವು ಕೂಡ ಆವೇಶದಲ್ಲಿ ಏನಾದರೂ ಮಾಡಿಬಿಟ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಡೆತ್ ಆದ ಅಂತಂದ್ರೆ ಆ ಕೇಸ್ ನಮ್ಮ ಮೇಲೆ ಆಗ್ಬಿಡ್ಬೋದು. ಫಸ್ಟ್ ಪ್ಲಾನ್ ಅದು. ಆದ್ರೆ ಸತೀಶ್ ರೆಡ್ಡಿ ವಿಷಯದಲ್ಲಿ ಫೇಲ್ಯೂರ್ ಆಗ್ಬಿಟ್ರು ಅವ್ರು ಫೈರಿಂಗ್ ಮಾಡುವಂಥದ್ದು. ಪೊಲೀಸರು ಅಷ್ಟೇ ನಮ್ಮನ್ನೆಲ್ಲ ಒಳಗಡೆ ನಮ್ಮ ಕಾರ್ಯಕರ್ತರಿಂದ ಹಿಡಿದು ಶ್ರಾಮುಲ್ನನ್ನ ಪೂರ್ತಿ ಎಳ್ಕೊಂಡು ಹೋಗ್ಬಿಟ್ಟು ಮನೆ ಕಾಂಪೌಂಡ್ ಒಳಗಡೆ ಇನ್ನು ಪೂರ್ತಿ ಇಂಟೀರಿಯರ್ ಅಲ್ಲಿ ಹಾಕೋವರೆಗೂ ಕೂಡ ಆ ಫೈರಿಂಗು, ಕಲ್ಲುಗಳು, ತೂರಾಟ ನಮ್ಮವ್ರಿಗೆ 5-6 ಮಂದಿಗೆ ಎಲ್ಲ ಕಂಪ್ಲೀಟ್ 6 ಓಲೆ 8 ಓಲೆ ಬಿದ್ದಿದೆ. ಎಲ್ಲ ವಿಡಿಯೋ ಮೀಡಿಯಾ ಮುಂದೆನೆ ನಾವು ಎಲ್ಲರನ್ನ ತೋರಿಸಿದ್ದೀವಿ. ಅಂದರೆ ಕಂಪ್ಲೀಟ್ ಪ್ರೀ ಪ್ಲ್ಯಾನ್ಡ್. ಇಲ್ಲಿ ನಮ್ಮ ಮನೆ ಎದುರುಗಡೆನೆ 2 ಮನೆಗಳಿದೆ, ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು. ಸೊ ಈ 230, 630 ಇನ್ ಬಿಟ್ವೀನ್ ಏನು ಮಾಡಿದ್ದಾರೆ, ಅಲ್ಲೆಲ್ಲ ಕಲ್ಲು ಬಾಟಲ್ಸ್ ತಗೊಂಡು ಬಂದು ಸ್ಟಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ವೆಲ್ ಪ್ಲ್ಯಾನ್ಡ್ ಇದು. ಅಲ್ಲಿ ಏನು ಸತೀಶ್ ರೆಡ್ಡಿದು ಫೇಲ್ಯೂರ್ ಆಯಿತು. ಯಾಕೆ, ಇವಾಗ ಸತೀಶ್ ರೆಡ್ಡಿ ನಮ್ಮ ನಡುವೆ ಇದು ಫೈರಿಂಗ್ ಇದೆಲ್ಲ ಆಗೋ ಟೈಮ್ಗೆ ನಾನೇನು ಗಂಗಾವತಿಯಿಂದ ಶ್ರಾಮುಲ್ ಅವ್ರಿಗೆ ಫೋನ್ ಮಾಡಿದ್ದೆ. ಶ್ರಾಮುಲ್ ಅವ್ರ ಮೇಲೆ ಎಲ್ಲ ಫಾಲೋವರ್ಸ್ ಎಲ್ಲರಿಗೂ ಕೂಡ ಶ್ರಾಮುಲ್ ಇಂಟಿಮೇಷನ್ ಕೊಟ್ಟಿದ್ದು. ನಾನು ಬರೋ ಈ 40 ಮಿನಿಟ್ಸ್ ಒಳಗಡೆ ನಮ್ಮ ಕಡೆಯಿಂದ ಕೂಡ ಕಾರ್ಯಕರ್ತರು ಜನಾರ್ದನ್ ರೆಡ್ಡಿ ಮನೆ ಮೇಲೆ ಬಂದಿದ್ದಾರೆ, ರೆಡ್ಡಿಗೆ ಏನೋ ಆಗ್ತಾ ಇದೆ, ಮತ್ತೆ ಫೈರಿಂಗು ಆಯಿತು. ಅಷ್ಟು ಸಾವಿರಾರು ಜನ ಸಿಟಿಯಿಂದ ಕಿತ್ಕೊಂಡು ಬಂದ್ಬಿಟ್ರೆ ಎಲ್ಲರೂ ಆಟೋಮೆಟಿಕ್ ಆಗಿ. ಅಲ್ಲಿ ಏನಾಯ್ತು, ಅವ್ನು ಸತೀಶ್ ರೆಡ್ಡಿ ಎಲ್ಲ ಫೈರಿಂಗ್ ಮಾಡಿಕೊಂಡು ಈ ಕಲ್ಲು ತೂರಾಟಗಳಲ್ಲಿ ಅವನಿಗೆ ಏಟ್ ಬಿತ್ತು ಅಂತ ಹೇಳಿ ಹೇಳ್ತಾರೆ. ಆ ವಿಡಿಯೋ ಕೂಡ ನಾನು ನಿಮಗೆ ಆಲ್ರೆಡಿ ಬಂದಿದೆ. ಅವ್ನು ಈಗನ್ನೋ ವಿಡಿಯೋ ಬಂದಿದ್ದೇನೆ ನಿಮಗೆ. ಅವ್ನು ನೋಡಿ, ಸತೀಶ್ ರೆಡ್ಡಿನ ಇಲ್ಲಿಂದ ಪೊಲೀಸರು ಬಹಳ ಬುದ್ಧಿವಂತಿಕೆಯಿಂದ ಅವನ್ನ ಎತ್ಕೊಂಡು ಹಾಸ್ಪಿಟಲ್ಗೆ ತಗೊಂಡೋಗ್ಬಿಡ್ತಾರೆ. ಫಸ್ಟ್ ಅವನು ಸೆಕ್ಯೂರ್ ಮಾಡಿ ತಗೊಂಡೋಗ್ಬಿಟ್ಟು ಅಲ್ಲಿಂದ 5 ನಿಮಿಷದಲ್ಲೇ ಅವನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಅವನಿಗೆ ಬಹಳ ಸೀರಿಯಸ್ ಇದೆ ಅಂತ ಹೇಳಿ. ಏನು ಆಗಿಲ್ವಾ ಸರ್ ಅವರಿಗೆ? ಒಂದು ಕ್ಲಾತ್ ಸುತ್ತಿದ್ದಾರೆ ಅಷ್ಟೇ, ಅರ್ಥ ಆಯ್ತಾ. ಕಣ್ಣು ಇದು ಲೈಟಾಗಿ ಬಚ್ಚಿದಂಗೆ ನನ್ಗೆ ಕಾಣಿಸುತ್ತೆ ನಿಮಗೆ. ನೋಡಿ ಇದು ನೀವು ಜೂಮ್ ಮಾಡಿ. ಅವನು ಸತೀಶ್ ರೆಡ್ಡಿ ಆಂಬುಲೆನ್ಸ್ ಒಳಗಡೆ ಕುಡಿಸ್ತಾರೆ. ಅವನು ASPನೇ ಅಲ್ಲಿಗೆ ಹೋಗಿ ASP ಅಲ್ಲಿಗೆ ಹೋಗ್ಬಿಟ್ಟು ನನಗೂ ವಿಡಿಯೋ ಕಾಲ್ ಮಾಡ್ದ. ಸರ್ ಅವ್ನಿಗೆ ಹೊಡೆತ ಬಿದ್ದಿದೆ ಸರ್, ಅವ್ನ ಇವಾಗ ಅರೆಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಅಂತೇಳಿ ಬಂದ್ಬಿಟ್ಟ. ಅದಾದ್ಮೇಲೆ ನಮಗೆ ಅವನು ಚೆಕ್ಕಂತ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ರು. ಅವನು ಹಿಂಗೆ ಅಂದಿದ್ದು ನೋಡಿದ್ದೀರಾ ನೀವು? ಅಂದ್ರೆ ನಾನು ಸೇಫ್ ಆಗಿದ್ದೀನಿ ಅಂತ ಹೇಳಿದ್ರ? ಅಷ್ಟೇ, ನಾನು ಸೇಫ್ ಆಗಿದ್ದೀನಿ ಅನ್ನೋದು. ಅಂದ್ರೆ ಸತೀಶ್ ರೆಡ್ಡಿನ ಪೊಲೀಸ್ನವರೇ ಸೇಫ್ ಮಾಡಿದ್ರು ಅಂತ? ಅಷ್ಟೇ. ಸತೀಶ್ ರೆಡ್ಡಿನ ಪೊಲೀಸರು ಎತ್ಕೊಂಡು ಹೋಗ್ಬಿಟ್ಟು OPD ಅಡ್ಮಿಟ್ ಮಾಡಿಸಿ ವಿತಿನ್ ಫ್ರಾಕ್ಷನ್ ಆಫ್ ಮಿನಿಟ್ಸ್ ಅಲ್ಲಿ ಅವನ್ನ ತಗೊಂಡು ಆಂಬುಲೆನ್ಸ್ ಅಲ್ಲಿ ಹಾಕಿ ಫಸ್ಟ್ ಬೆಂಗಳೂರಿಗೆ ಕಳಿಸ್ಬಿಟ್ರು. ಅವನ್ನ ಇವಾಗ ತಗೊಂಡೋಗ್ಬಿಟ್ಟು ಅವ್ನು ನೀಟಾಗಿ ಹಿಂಗಂತ ಅವನು ಮತ್ತೆ ನಡ್ಕೊಂಡು ಬರ್ತಾನೆ. ನಡ್ಕೊಂಡು ಬಂದು ಆಂಬುಲೆನ್ಸ್ ಅಲ್ಲಿ ಕಾಲರ್ ಹಿಂಗೆ ಇದಾಕೊಂಡ್ಬಿಟ್ಟು ಇದು ಮಾಡ್ತಾನೆ. ಅವ್ರು ದಿಮ್ ಕೊಡೋದಕ್ಕೆ ಹೋದ್ರೆ ಕೂಡ ಹಿಂಗಂದು ಕೈ ಹಿಂಗೆ ಇಟ್ಕೊಂತಾನೆ, ಮತ್ತೆ ಹಿಂಗಂತಾನೆ. ಅಂದ್ರೆ ಅವ್ನು ಸೀರಿಯಸ್ ಇರ್ಲಿಲ್ಲ. ಇವಾಗ ನಾನು ಅದನ್ನ ಹೇಳ್ತಿದ್ದೀನಿ, ಅವನು ಇದುವರೆಗೂ ಕೂಡ ಬೆಂಗಳೂರಲ್ಲಿ ಯಾವ ಹಾಸ್ಪಿಟಲ್ ಇದ್ದಾನೆ, ಏನು ಅವನಿಗೆ ರಾಜಾತಿಥ್ಯ ಕೊಡ್ಕೊಂತ ಅವನ ಅರೆಸ್ಟ್ ಮಾಡ್ದೇನೆ ಈ ಏಟ್ ಬಿದ್ದಿದೆ ಅನ್ನೋ ನೆಪದಲ್ಲಿ ಅವನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದಾರೆ. ಸೊ ಬಳ್ಳಾರಿಯಿಂದ ಅವನು ಆಂಬುಲೆನ್ಸ್ ಆರಾಮಾಗಿ ನಡ್ಕೊಂಡು ಬಂದು ಹತ್ತಿ ಕೊತ್ಕೊಂಡ್ಬಿಟ್ಟು ದಿಂಬು ಕೊಟ್ಟರು ಕೂಡ ಅವನು ಬೇಡ ಅಂತ ಹೇಳ್ಬಿಟ್ಟು ಅವ್ನು ನಾನು ಇದಂತೇಳಿ ಅವನು ಹೋಗಿದ್ದಾನೆ. ಅಂದ್ರೆ ಸತೀಶ್ ರೆಡ್ಡಿನ ಭರತ್ ರೆಡ್ಡಿ ಅವರು ಸೇಫ್ ಮಾಡ್ತಿದಾರ ಅಥವಾ ಸರ್ಕಾರ ಸೇಫ್ ಮಾಡಿದ್ಯಾ? ಇಲ್ಲಿ ಇದರಲ್ಲಿ ASP ರವಿಕುಮಾರ್,
DSP ನಂದಾರೆಡ್ಡಿ ಮತ್ತು ಭರತ್, ಈ ಮೂವರು ನಿರಂತರವಾಗಿ ಕಮ್ಯುನಿಕೇಶನ್ ಇದ್ದು ಇವೆಲ್ಲ ಪ್ಲಾನ್ ನಡೀತಾ ಇರೋಂಥದ್ದು. ಪೊಲೀಸ್ ನೋಡಿ, ಸತೀಶ್ ರೆಡ್ಡಿದ ಘಟನೆ ಆಯ್ತು. ಅದಾದ್ಮೇಲೆ ಟೋಟಲ್ ಪೊಲೀಸ್ ಎಲ್ಲ ಬಂದ್ಬಿಟ್ಟು ನನ್ನ ಮನೆಗೂ ರಕ್ಷಣೆ ಕೊಟ್ಟು ಭರತ್ ರೆಡ್ಡಿನ ಮತ್ತೆ 9 ಗಂಟೆಗೆ ಅವನು ಬಂದಿದ್ದ ಮನೆ ಹತ್ರ. ಇದು 7:30 ಇನ್ಸಿಡೆಂಟ್ ಮುಗಿದೋಯ್ತು. 1.5 ತಾಸು ಸಮಯ ಇದ್ರೂ ಕೂಡ ಪೊಲೀಸರ ನಿರ್ಲಕ್ಷ್ಯ ಎಷ್ಟು ಇತ್ತು ಅನ್ನೋದು ನೆನ್ಪಿಟ್ಕೊಳ್ಳಿ. ಒಂದು ಫಸ್ಟ್ ಇನ್ಸಿಡೆಂಟು ಮಧ್ಯಾಹ್ನ 2:30ಗೆ ನಾನು ಬ್ಯಾನರ್ನ ಪೊಲೀಸರಿಗೆ ಇಂಟಿಮೇಷನ್ ಕೊಟ್ಟು ಪೊಲೀಸರು ಬಂದು ಬ್ಯಾನರ್ ತೆರವುಗೊಳಿಸಿ ಕಳಿಸ್ಬಿಟ್ಟು ಇನ್ನೇನು ಮುಗಿದೋಯ್ತು ಅಂತ ಅನ್ಕೊಂಡಿದ್ದು ಒಂದು. ಅಟ್ಲೀಸ್ಟ್ ಆ ಸಂದರ್ಭದಲ್ಲಾದ್ರೂ ಕೂಡ ಪ್ರಿಕಾಷನ್ ತಗೋಬೇಕಾಗಿತ್ತು. ರೆಡ್ಡಿ ಮನೆ ಮುಂದೆ ಹೋಗಿ ಬ್ಯಾನರ್ ಕಟ್ಟಿದ್ದಾರೆ, ನಾವೇ ಪೊಲೀಸರು ಹೋಗಿ ತೆಗೆದಿದ್ದೀವಿ, ಮತ್ತೆ ಇದೇನಾದ್ರೂ ಮತ್ತೆ ನೆಕ್ಸ್ಟ್ ವಿಕೋಪಕ್ಕೆ ಹೋಗ್ಬೋದಾ, ಒಂದು 4 ಮಂದಿ ಪೊಲೀಸರನ್ನ ಹಾಕಿ ಅಲರ್ಟ್ ಆಗಿ ವಾಲ್ಮೀಕಿ ಕಾರ್ಯಕ್ರಮ ಇದೆ ಅನ್ನೋದು ಅಟ್ಲೀಸ್ಟ್ ಪೊಲೀಸರಿಗೆ ಮಿನಿಮಮ್ ಜ್ಞಾನ ಇರಬೇಕಾಯ್ತು. ಸೊ ಆದ್ರೆ ಅಲ್ಲಿ ತಪ್ಪಿಸಿದ್ದಾರೆ. ಜೊತೆಗೆ ಸಾಯಂಕಾಲ ಅಷ್ಟು ದೊಡ್ಡ ಫೈರಿಂಗ್ ನನ್ನ ಮೇಲೆ, ಕಲ್ಲು ತೂರಾಟಗಳು, ಬಾಟಲ್ಸು, ನಮ್ಮ ಜನರ ಮೇಲೆ ಇದೆಲ್ಲ ಮಾಡಿದ ಮೇಲೆ ಕೂಡ ಅವನು ಸತೀಶ್ ರೆಡ್ಡಿನ ಪೊಲೀಸರು ಅಲ್ಲಿಂದ ಎಸ್ಕೇಪ್ ಮಾಡಿಸಿ ಹಾಸ್ಪಿಟಲ್ಗೆ ತಗೊಂಡೋಗಿ ಅವನಿಗೆ ಗೇಟ್ ಬಿತ್ತು ಇಲ್ಲೋ ಅನ್ನೋದನ್ನ ಸೆಕೆಂಡ್ರಿ. ಅವನ ಒಟ್ಟಿಗೆ ಇಲ್ಲಿಂದ ಅವನ್ನ ಶೇಖರನವ್ರನ್ನ ಇಬ್ಬರನ್ನ ಇಲ್ಲಿಂದ ಎತ್ಕೊಂಡು ಹೋಗ್ಬಿಟ್ರು. ಅದೇ ಪ್ರೈವೇಟ್ ಗನ್ಮ್ಯಾನ್ಗಳ ಜೊತೆಯಲ್ಲಿ, ಸೇಮ್ ಪ್ರೈವೇಟ್ ಗನ್ಮ್ಯಾನ್ಗಳ ಜೊತೆಯಲ್ಲಿ ಅವನು ಭರತ್ ರೆಡ್ಡಿ ಮತ್ತೆ SP ಸರ್ಕಲ್ ಇಂದ ನಮ್ಮ ಮನೆಗೆ ಬರುವಂತ ಸಂದರ್ಭದಲ್ಲಿ ಪೊಲೀಸರು 7 ಫೈರಿಂಗ್ ಆಗಿದೆ, ಮೀಡಿಯಾನೇ ಅದಕ್ಕೆ ಸಾಕ್ಷಿ ಆಗ್ಬಿಟ್ಟಿದೆ. ಮತ್ತೆ SP, IG, ASP, DSPಗಳು ಇವರೆಲ್ಲರೂ ಇದ್ಕೊಂಡ್ಬಿಟ್ಟು ಅವನು MLAನ ಫಸ್ಟ್ ನೀನು ಮನೆಗೆ ಹೋಗು ನೀನು ಅಂತ ಹೇಳಿ ಕಳಿಸ್ಬಿಟ್ಟು ಜನಗಳಲ್ಲಿ ಬಂದಿಲ್ದಂಗೆ ಚೆಕ್ ಬಂದಿ ಎಲ್ಲ ಕೂಡ ಆಗ್ಬಿಟ್ಟು ಭದ್ರತೆ ಒಳಪಡಿಸಬೇಕಾಗಿದ್ದನ್ನ ಬಿಟ್ಟು 7:30 ನಂತರ 9 ಗಂಟೆವರೆಗೂ 1.5 ತಾಸು ಸಮಯ ಇದ್ರೂ ಕೂಡ ಪೊಲೀಸರು ಎಸ್ಕಾರ್ಟ್ ಇಟ್ಟು ಅವನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದು ಮತ್ತೆ ಆವಾಗ ರಾಜಶೇಖರ್ ಡೆತ್ ಆಗಿತ್ತು. ಭರತ್ ರೆಡ್ಡಿ ಯಾವಾಗ 9 ಗಂಟೆಗೆ ನಮ್ಮ ಮನೆ ಹತ್ರ ಬಂದ್ರು ನೋಡಿ, ಅವ್ರು ಭರತ್ ರೆಡ್ಡಿ ಅವರ ಬ್ರದರ್ ಫೋನ್ ಮಾಡ್ತಾನೆ, ಅವನಿಗೆ ಯಾವಾಗ ಗುಡ್ಡೇಟ್ ಬಿತ್ತು ಅವ್ನು ಸಾಯ್ತಾನಂತೂ ಗೊತ್ತಿತ್ತೇನೋ ಗೊತ್ತಿಲ್ಲ. ನಮ್ಮ ಬ್ರದರ್ ನನಗೆ ಆ ಟೆನ್ಷನ್ ಅಲ್ಲಿ ಕೂಡ ನನಗೆ ಈ ರೀತಿ ನನಗೆ ಆಗಿದೆ ಅಂತೇಳಿ ಹೇಳಿದ್ರು. 5 ನಿಮಿಷದಲ್ಲಿ ಮತ್ತೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. 9:20 ನಮ್ಮ ಬ್ರದರ್ ಡೆತ್ ಆಗಿದ್ದಾರೆ ಅಂತ ಹೇಳಿ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದಾರೆ. ಅಂದ್ರೆ 7-7:30 ನಡುವೆ ಒಂದು ಎಪಿಸೋಡ್ ಮುಗಿದೋಯ್ತು. ಆ ಎಪಿಸೋಡ್ ಅಲ್ಲಿ ಫೈರಿಂಗ್ ಆಯ್ತು ನನ್ನ ಮೇಲೆ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇದಾಯ್ತು. ಆ ಕಡೆ ಜನ ಇದ್ದಾರೆ, ಈ ಕಡೆ ಜನ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಪೊಲೀಸರು ನಿರ್ಲಕ್ಷ್ಯ ಅನ್ನೋದು 7:30 to 9 o'clock ಅಂದ್ರೆ 1.5 ತಾಸು ತನಕನು ಎಷ್ಟು ನೆಗ್ಲಿಜೆನ್ಸಿ ಮಾಡಿದ್ರು ಅನ್ನೋದನ್ನ ತಾವು ಅರ್ಥ ಮಾಡ್ಕೋಬೇಕು. ಸರ್, ಈಗ ನೀವು ನರೇಟ್ ಮಾಡಿದ್ದನ್ನು ನೋಡಿದ್ರೆ ಅವರು ನಿಮ್ಮನ್ನೇ ಟಾರ್ಗೆಟ್ ಮಾಡಿದ್ರು, ಆದ್ರೆ ಮಿಸ್ ಫೈರ್ ಆಗಿ ಕಾಂಗ್ರೆಸ್ ಕಾರ್ಯಕರ್ತನೇ ಸತ್ತೋಗ್ಬಿಡ್ತಾನೆ. ನಿಮಗೆ ನನ್ನನ್ನೇ ಹೆಂಗ್ ಟಾರ್ಗೆಟ್ ಮಾಡಿದ್ರು, ನನ್ ಕೊಲ್ಲೋಕೆ ಅಂತ ನಿಮ್ಮ ಯಾಕೆ ಈ ಅನುಮಾನ ನಿಮ್ಗೆ ಯಾಕೆ ಗಟ್ಟಿಯಾಗಿದೆ? ಅದನ್ನ ಹೇಳ್ತಾ ಇದ್ದೀನಿ ನೋಡಿ. 7-7:30 ನನ್ನ ಮೇಲೆ ಆಗಿದ್ದ ಅಟ್ಯಾಕ್. ಅದಾದ್ಮೇಲೆ ಪೊಲೀಸರು ಬಂದು ನಮ್ಮ ಮನೆ ಹತ್ರ ಅಂದ್ರೆ ಈ ಬ್ಯಾರಿಕೇಡ್ ಇದು ಪಬ್ಲಿಕ್ ಆಫೀಸ್ ಇವಾಗ ನಾವು ಕುಂತಿರೋದು ಬಂದು ಆಫೀಸ್, ಈ ಮುಂಭಾಗದಲ್ಲಿ ರೋಡ್ ಬರುತ್ತೆ, ನಿಮಗೆ ಇದು ರೋಡ್ ಬರುತ್ತೆ. ಸೊ ಇಲ್ಲಿ ಪೊಲೀಸರು ಬಂದ್ಬಿಟ್ಟು ನನ್ನ ಮನೆ ಒಳಗಡೆ ಕಳಿಸ್ಬಿಟ್ಟು ಕಂಪ್ಲೀಟ್ ಪೊಲೀಸರಲ್ಲಿ ಅಡ್ಡ ನೆತ್ಕೊಂಡ್ಬಿಟ್ಟು ಅವ್ನು ಭರತ್ ರೆಡ್ಡಿಗೆ ಇಲ್ಲಿಗೆ ಬರೋದಕ್ಕೆ ಅವಕಾಶ ಆಗ್ಲಿಲ್ಲ. ಅವನೇನ್ ಮಾಡ್ದ, ಅಲ್ಲಿಂದ ಮುಂಭಾಗದಿಂದ ಮೇನ್ ರೋಡಲ್ಲಿ ನಿಂತ್ಕೊಂಡ್ಬಿಟ್ಟು ಮನೆ ಮೇಲೆ ಪೆಟ್ರೋಲ್ ಬಾಂಬ್ಗಳು ಹಾಕಿದ್ದಾರೆ. ಬಾಂಬ್ ಸ್ಕ್ವಾಡ್ ಎಲ್ಲ ಬಂದು ಪೆಟ್ರೋಲ್ ಬಾಂಬ್ಗಳು ತಗೊಂಡಿದ್ದಾರೆ, ಬೇರ್ ಬಾಟಲ್ಸ್ ಎಲ್ಲ ತಗೊಂಡಿದ್ದಾರೆ, ಕಲ್ಲುಗಳು ತಗೊಂಡಿದ್ದಾರೆ. ನಾನು ಪೊಲೀಸರು ಕೊಟ್ಟಿರೋ ನನ್ನ ಮೇಲೆ ಅಟ್ಯಾಕ್ ಆಗಿರೋ 3 ಬುಲೆಟ್ಗಳನ್ನ ಕೊಟ್ಟಿದ್ದೀನಿ. 7-7:30 ನಂತರ ನನ್ನ ಟೋಟಲ್ ಸೇಫ್ ಮಾಡಿಬಿಟ್ರು. ನಾನು ಆಫೀಸ್ ಒಳಗಡೆ ಬಂದೆ. ನಾನು ಇಲ್ಲಿ ಬಂದು ಆಫೀಸಲ್ಲಿ ಕೂತ್ಕೊಂಡ್ಬಿಟ್ಟೆ. ಹೊರಗಡೆ ಬರಬೇಡ್ರಿ ಸರ್ ದಯಮಾಡಿ ನೀವು ಅಂತ ಹೇಳಿ ಆಫೀಸಲ್ಲಿ ಕೂತ್ಕೊಂಡ್ಬಿಟ್ಟೆ. ನಾನು ಅವನಿಗೆ ಇಂಟಿಮೇಷನ್ ಹೋಗಿದೆ ಮತ್ತೆ ಇಲ್ಲಿ ಆಫೀಸಲ್ಲಿ ಕುಂತಿದ್ದೀನಿ ಅಂತ ಹೇಳಿ. ಇದೇನೋ ಅವನು ಅನ್ಕೊಂಡಿದ್ದಷ್ಟೇನು ಸುಲಭ ಏನಲ್ಲ. ಗ್ಲಾಸ್ಗಳು ಕೂಡ ತುಂಬಾ ಸ್ಟ್ರಾಂಗ್ ಆಗಿರುವಂಥ ಗ್ಲಾಸ್ಗಳು. ಅವನು ಏನು ಬುಲೆಟ್ಸ್ ಇಂದ ಹೊಡೆದಿದ್ದು, ಬಾಟಲ್ಸ್ ಇಂದ, ಪೆಟ್ರೋಲ್ ಬಾಂಬ್ಸ್ ಇಂದ ಹೊಡೆದಿದ್ದಕ್ಕೆ ಗ್ಲಾಸ್ ಎಲ್ಲ ಚೂರಾಗಿದೆ. ಇವಾಗ ನೀವು ನೋಡ್ಬೋದು. ಅದನ್ನೆಲ್ಲ ಬಾಂಬ್ ಸ್ಕ್ವಾಡ್, ಫೋರೆನ್ಸಿಕ್ ಅವರೆಲ್ಲ ಬಂದು ತಗೊಂಡೋಗಿದ್ದಾರೆ. ಅವನೇನ್ ಮಾಡಿದ್ದಾನೆ, ತಾವು ಹೇಳ್ತಾ ಇದ್ರಲ್ಲ ನಿಮ್ಮ ಮೇಲೇನೆ ಅಟ್ಯಾಕ್ ಅನ್ನೋದಕ್ಕೆ, 7-7:30 ನನ್ನ ಮೇಲೆ ಅಟ್ಯಾಕ್, ಫೈರಿಂಗು. ಆ ಎಪಿಸೋಡ್ ಮುಗೀತು. 9 ಗಂಟೆಗೆ ಅವನು ಭರತ್ ರೆಡ್ಡಿ ಬರೋ ಟೈಮ್ನಲ್ಲಿ ಮಿನಿಮಮ್ ಅಂದ್ರೆ ಅವ್ನು ಏನ್ ಮಾಡಿದ್ದಾನೆ ಅಂತಂದ್ರೆ, ಈ ಚಾನಲ್ ಶೇಖರ್ ಮತ್ತು ಈ ಹುಡುಗ ರಾಜಶೇಖರ್ ರೆಡ್ಡಿ ಅಂದ್ರೆ ಅವನು ಭರತ್ ಹಿಂದೆ 4-5 ಗಾಡಿಗಳಲ್ಲಿ ಪ್ರಮುಖರು ಯಾರು
ಅವ್ನು ಹೋಗೋ ಟೈಮ್ನಲ್ಲಿ ಫಾಲೋ ಮಾಡ್ತಾರೆ. ಮೇನ್ ಲೀಡರ್ಸ್ ಗ್ಯಾಂಗ್ಸ್ಟರ್ಸ್ ಇದ್ದಾರೆ. ಆ ಗ್ಯಾಂಗ್ಸ್ಟರ್ಸ್ನಲ್ಲಿ ಇವನು ಚಂದ್ರಶೇಖರ್ ಮತ್ತು ರಾಜಶೇಖರ್ ರೆಡ್ಡಿ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಟಾಪ್ ಬ್ರಸ್ ಯಾರಿಗೆ ಭರತ್ ರೆಡ್ಡಿಗೆ. ಸೊ ಅವನು ಇನ್ಸ್ಟ್ರಕ್ಷನ್ 100% ಕೊಟ್ಟಿದ್ದಾನೆ. ನಮಗೆ ಇವಾಗ ಈ ಡೀಟೇಲ್ಸ್ ಎಲ್ಲ ಬಂದಿದೆ. ಅದನ್ನು ನಾನು ಮೀಡಿಯಾಗೆ ರಿಲೀಸ್ ಮಾಡೋದ್ರ ಬಗ್ಗೆ ನಾವೆಲ್ಲ ಲಾಯರ್ಗಳಿಗೆಲ್ಲ ಕೊಟ್ಟಿದ್ದೀವಿ ನಾವು. ಯಾಕಂದ್ರೆ ಬಹಳ ಕ್ರೂಷಿಯಲ್ ಅದು. ಅಂದ್ರೆ ಎಲ್ಲವೂ ಪ್ರೀ ಪ್ಲಾನ್ ಮಾಡಿದ್ದಾರೆ. ಶೇಖರ್ 7:30 ಒಳಗಡೆ ಅವನೇ ಡೆತ್ ಆಗ್ಬೇಕಾಗಿತ್ತು. ಬಟ್ ಅವನಿಗೆ ಏನ್ 6 ಸೆನ್ಸ್ ದೇವ್ರು ಕೊಟ್ಟಿದ್ದಾನೋ ಅಥವಾ ಅವನ ಪ್ರಾಣ ಗಟ್ಟಿಯಾಗಿದ್ದು ಗೊತ್ತಿಲ್ಲ ಆಗ್ಲಿ, ಅವನೇ ನಮ್ಮ ಮೇಲೆ ಮತ್ತೆ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದು. ನಾನು ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬಂದೆ ಪೊಲೀಸರ ರಕ್ಷಣೆಯಿಂದ, ಇನ್ನೊಂದರಿಂದ ನಾನು ಅಂತೇಳಿ ಅವನೊಂದು ದಿಕ್ಕಿಗೆ ಓಡೋಗಿದ್ದಾನೆ. ಇವನು ಸತೀಶ್ ರೆಡ್ಡಿನ ಪೊಲೀಸರು ಎತ್ಕೊಂಡು ಒಪ್ಪಿಗೆ ಹೋಗಿದ್ದಾರೆ. ಆ ಎಪಿಸೋಡ್ ಮುಗೀತಲ್ಲ, ಅದು ಫೇಲ್ ಆಯ್ತು. ಸೊ ಭರತ್ ರೆಡ್ಡಿ ಏನ್ ಮಾಡಿದ, ಅವ್ನ ಪ್ರೈವೇಟ್ ಗನ್ಮೆನ್ಗಳಿಗೆ ನಾನು ನಿನ್ನೆ ವಿಡಿಯೋ ಪ್ಲೇ ಮಾಡಿದೆ. ಆ ವಿಡಿಯೋ ನೀವು ನೋಡಿದ್ರೆ ಆ ರಾಜಶೇಖರ ರೆಡ್ಡಿ ಡೆತ್ ಆಗಿರೋ ಹುಡುಗನ್ನ ಸುತ್ತೂರನ್ನ 3 ಗನ್ಮೆನ್ಗಳು ಟರ್ಬನ್ಸ್ ಹಾಕೊಂಡಿರೋರು ಓಡಾಡ್ತಾ ಇರ್ತಾರೆ, ಅಲ್ಲೇ ಇರ್ತಾರೆ. ಅಷ್ಟು ಗಲಾಟೆ ಆಗ್ತಾ ಇದ್ರು ಕೂಡ ಒಬ್ಬ ಗನ್ಮ್ಯಾನ್ ಮಾತ್ರ ನಮ್ಮ ಮನೆ ಮೇಲೆ ಫೈರ್ ಮಾಡ್ತಾ ಇರ್ತಾನೆ. ಉಳಿದಿರುವಂತ 3 ಗನ್ಮ್ಯಾನ್ಗಳು, ಈ ಪ್ರೈವೇಟ್ ಗನ್ಮ್ಯಾನ್ಗಳು ಆ ರಾಜಶೇಖರ ರೆಡ್ಡಿ ಸುತ್ತೂರನ್ನು ಓಡಾಡ್ತಾ ಇದ್ರು. ಒಬ್ಬ ಗ್ರೀನ್ ಶರ್ಟ್ ಹಾಕೊಂಡಿರೋ ಪೊಲೀಸ್ ಕಾನ್ಸ್ಟೇಬಲ್ ಬಂದು ಲಾಠಿ ಚಾರ್ಜ್ ಮಾಡಿದ್ಮೇಲೆ ಎಲ್ಲರೂ ಓಡ್ತಾ ಇರ್ತಾರೆ. ಲಾಸ್ಟ್ಗೆ ಓಡ್ ಬರ್ತಾ ಇರೋದು ನೀವು ಆ ವಿಡಿಯೋದಲ್ಲಿ ನೋಡಿದ್ರೆ, ಆ ರಾಜಶೇಖರ ರೆಡ್ಡಿನ ಹುಡುಗ ಓಡ್ ಬರ್ತಾ ಇರೋ ಟೈಮ್ನಲ್ಲಿ ಅವನಿಗೆ ಆಜು ಬಾಜು ನಿಮಗೆ ಒಬ್ಬರು ಕೂಡ ಕಾಣಿಸಲ್ಲ. ಒಬ್ಬ ಆ ಗ್ರೀನ್ ಶರ್ಟ್ ಲಾಠಿ ಇಟ್ಕೊಂಡಿರೋ ಪೊಲೀಸ್ ಒಬ್ಬನು ಬಿಟ್ರೆ ಆಯ್ತಮ್ಮ. ಅವಾಗ ಅವನು ಪ್ರೈವೇಟ್ ಗನ್ ಮೇಲೆ ಫೈರ್ ಮಾಡ್ತಾನೆ ನೋಡಿ. ನಿಮಗೆ ಮಾಡಿದ ತಕ್ಷಣ ಹುಡುಗ ಹೀಗೆ ಅನ್ಕೊಂಡು 2-3 ಸ್ಟೆಪ್ ಬಂದು ಬಿದ್ದ್ಬಿಡ್ತಾನೆ ಅಲ್ಲೇ ರೋಡಲ್ಲಿ. ಅಂದ್ರೆ ಜನಾರ್ದನ್ ರೆಡ್ಡಿ ಅವರು ಮಿಸ್ ಆದ್ರೂ ಇನ್ನೊಂದು ಹೆಣ ಅಂತೂ ಬೀಳಲೇಬೇಕು. ಹೆಣ ಬಿದ್ದು ಇಷ್ಟೆಲ್ಲ ಆಗಿದೆ, ನಮ್ಗೆ ಅಪೋದ ಬರುತ್ತೆ ಅವ್ರ ಮನೆ ಮೇಲೆ ಹೋಗಿದೀವಿ ಅಂತ ಹೇಳಿ. ಒಬ್ಬ ಕಾರ್ಯಕರ್ತನ ಸಾಯಿಸ್ಬಿಟ್ರೆ ಇಶ್ಯೂ ಡೈವರ್ಟ್ ಆಗ್ಲಿ ಅಂತೇಳಿ ಅದು ಕೂಡ ಪ್ಲಾನ್ ಮಾಡಿರೋದೇನೆಂದ್ರೆ, ಬೇರೆ ಕಮ್ಯುನಿಟಿಗಳಾದ್ರೆ ಅವನಿಗೆ ಇನ್ನೂ ದೊಡ್ಡ ಕೆಟ್ಟ ಹೆಸರು ಬರುತ್ತೆ. ಒಬ್ಬ ಲಿಂಗಾಯತ ರೆಡ್ಡಿ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರನ್ನ ಮುಗಿಸ್ಬಿಡ್ಬೇಕು ಅಂತ ಹೇಳಿ ತಾವು ತಮಾಷೆ ಅಂತಂದ್ರೆ ಲಾಠಿ ಚಾರ್ಜ್ ಮಾಡೋ ಟೈಮ್ನಲ್ಲಿ ಆ ಹುಡುಗ ನಮ್ಮ ಮನೆಯಿಂದ ನೋಡಿ ತಾವು ರೋಡಲ್ಲಿ ಆ ಕಡೆ ಮುಖ ಇಟ್ಕೊಂಡು ಓಡ್ತಾ ಇರ್ತಾನೆ. ಅವನು ಯಾರು ರಾಜಶೇಖರ್ ರೆಡ್ಡಿ ನಮ್ಮ ಮನೆಯಿಂದ ಆ ಕಡೆ ಮುಖ ಇಟ್ಕೊಂಡು ಅವ್ನು ನೋಡ್ತಾ ಇರ್ತಾನೆ. ಬೆನ್ನಿಂದ ಫೈರ್ ಮಾಡಿದ್ದು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಅಂದ್ರೆ ಅವ್ರ ಪ್ಲಾನ್ ಏನಪ್ಪಾ ಅಂತಂದ್ರೆ, ಈ ಕಡೆಯಿಂದ ಯಾರಾದ್ರೂ ಫೈರ್ ಮಾಡಿಬಿಟ್ಟು ಇವ್ರ ಮೇಲೆ ಆಗ್ಬಿಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ದ. ಬಟ್ ದೇವ್ರ ದೊಡ್ಡವನು, ಅವನೇ ಕುಣಿ ತಕೊಂಡು ಅದರಲ್ಲಿ ಬಿದ್ದ ಅಂತ ಹೇಳಿ ನಾನು ಭಾವಿಸ್ತೀನಿ. ಅಂದ್ರೆ ಸತೀಶ್ ರೆಡ್ಡಿನ ಮೀರಿ ಎಲ್ಲಿ ರಾಜಶೇಖರ್ ರೆಡ್ಡಿ ಬೆಳೆದು ಬಿಡ್ತಾನೆ ಅನ್ನೋ ಕಾರಣಕ್ಕೆ ತಾನೇ ಪ್ಲಾನ್ ಮಾಡಿ ತನ್ನದೇ ಬೆಂಬಲಿಗನ್ನ ಸಾಯಿಸ್ದ ಅನ್ನೋದು. ಬಟ್ ಅದನ್ನ ಹೆಂಗೆ, ಯಾವ ಲಾಜಿಕಲ್ ಹೇಳ್ಬೋದು? ಸೊ ಅದು ಆಗಿರ್ಬೋದು. ತನ್ನ ಗ್ಯಾಂಗ್ನ ಹುಡುಗ, ತಾನು ಬೆಳೆಸಿದ ಹುಡುಗ ಅಂದ್ರೆ ಭರತ್ ರೆಡ್ಡಿ ಹೆಂಗ್ ಸಾಯಿಸೋಕ್ ಸಾಧ್ಯ ಸರ್? ಅವ್ರ ಟಾರ್ಗೆಟ್ ನೀವಾಗಿದ್ರಿ. ನನ್ನ ಟಾರ್ಗೆಟ್ ಮುಗಿದೋಯ್ತು 7:30 ಒಳಗಡೆ. ನೀವು ಆಗಿದ್ಮೇಲೆ ನಿಮ್ಮದೇ ಬೆಂಬಲಿಗರನ್ನ ಯಾರನ್ನಾದ್ರೂ ಒಬ್ಬರನ್ನ ಶೂಟ್ ಮಾಡಬಹುದಿತ್ತು. ತನ್ನದೇ ಪಕ್ಷದ ತನ್ನದೇ ಬೆಂಬಲಿಗರನ್ನ ಯಾಕೆ ಸರ್? ಅಲ್ಲಿ ಏನಾಗಿದೆ ಅಂತಂದ್ರೆ, ನಮ್ಮೆಲ್ಲಾ ಬೆಂಬಲಿಗರನ್ನ ಕೂಡ ಪೊಲೀಸರು ಕಂಪ್ಲೀಟ್ ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಲಾಕ್ ಮಾಡ್ಬಿಟ್ರು. ನಾನು ನಿಮಗೆ ಪ್ಲೇಸ್ ತೋರಿಸ್ತೀನಿ. ನಾನು ಎಂಟರ್ ಈ ಏರಿಯಾದಲ್ಲಿ ನಮ್ಗೆ ಇಲ್ಲಿ 3 acres ಲ್ಯಾಂಡ್ ಖಾಲಿ ಜಾಗ ಏನಿದೆ, ಪೊಲೀಸರು ಕಂಪ್ಲೀಟ್ ಎಲ್ಲರನ್ನ ಒಳಗಡೆ ಕಳಿಸ್ಬಿಟ್ರು. ಟೋಟಲ್ ಪೊಲೀಸರು ಅಡ್ಡ ಎತ್ಕೊಂಡ್ಬಿಟ್ರು. ಆ ನಂತರ ಬಂದಿದ್ದು ಕೇವಲ ಅವರೇ. ಸರ್, ಭರತ್ ರೆಡ್ಡಿ ಒಂದು ಮಾತು ಹೇಳ್ತಾರೆ, ಅದು ಗಮನಿಸ್ಬೇಕು. ನಾನು ಅವರನ್ನ, ಜನಾರ್ದನ ರೆಡ್ಡಿ ಅವರನ್ನ ನಾನು ಕೊಲ್ಲಬೇಕು ಅನ್ನೋದಾದ್ರೆ ನಾನು ಅವ್ರ ಮನೆ ಮುಂದೆ ಯಾಕೆ ಹೋಗಿ ಸಾಯಿಸ್ತೀನಿ? ಹೇಗೆ ಬೇಕಾದರೂ ಪ್ಲಾನ್ ಮಾಡ್ಬೋದು, ಎಲ್ಲಿ ಬೇಕಾದರೂ ಅವ್ರನ್ನ ಸಾಯಿಸೋ ಪ್ಲಾನ್ ಮಾಡಬಹುದಿತ್ತು. ಅಲ್ಲೇ ಯಾಕೆ ಮಾಡ್ತೀನಿ ನಾನು? ಹೇಗೆ ಇವರು ನನ್ನ ಮೇಲೆ ಅದನ್ನ ಆರೋಪ ಮಾಡ್ತಾರೆ ಅಂತಾರೆ. ಅದು ಸತ್ಯ. ನೀವು ಗಂಗಾವತಿಗೆ ಹೋಗ್ತಿರ್ತೀರಾ, ಬೆಂಗಳೂರಿಗೆ ಹೋಗ್ತಿರ್ತೀರಾ, ಕೊಪ್ಪಳಕ್ಕೆ ಹೋಗ್ತಿರ್ತೀರಾ, ಎಲ್ಲಿ ಬೇಕಾದ್ರೂ ಪ್ಲಾನ್ ಮಾಡ್ಬೋದಿತ್ತಲ್ವ ಸರ್? ಈ ಬ್ಯಾನರ್ ವಿಷಯನೇ ಇಟ್ಕೊಂಡು ನಿಮ್ಮ ಮನೆ ಮುಂದೆನೆ ಸಿಂಪಲ್ ಆಗಿ ಒಂದೇ ಹೇಳಿ, ನನ್ನ ಮನೆ ಮುಂದೆ ನೀನು ಯಾಕೆ ಬಂದೆ ಅಂತೇಳಿ ನಾನು ಕೇಳ್ತೀನಿ. ಒಬ್ಬ MLA ಆಗಿ ರೌಡಿಗಳನ್ನ ಯಾಕೆ ಕಳಿಸ್ತೀನಿ? ನೀನು ಕಾನೂನು ಮೇಲೆ ಗೌರವ ಇದ್ದಿದ್ರೆ ಬ್ಯಾನರ್ ವಿಚಾರದಲ್ಲಿ ನಾನು ಯಾವ ರೀತಿ ಮಧ್ಯಾಹ್ನ 2 ಪೊಲೀಸರಿಗೆ ನಾನು ತೆಗಿಸಿದ್ದೀನೋ, ನೀನು ಮತ್ತೆ ಬೇಕಿದ್ರೆ ಮುನ್ಸಿಪಾಲಿಟಿ ಪರ್ಮಿಷನ್ ತಗೊಂಡು ಅದೇ ಪೊಲೀಸರನ್ನ ಇಟ್ಟು ಹೋಗಿ ಬ್ಯಾನರ್ಸ್ ಹಾಕಿ ಬನ್ನಿ ಅಂತ ನೀನು ಯಾಕೆ ಹೇಳ್ಬಾರ್ದಾಗಿತ್ತು? ಅಲ್ಲಿ ನಮ್ಮ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಜಗಳ ಆಗ್ತಿತ್ತು. ನನ್ನ ಕಾರ್ಯಕರ್ತರು ನನ್ನನ್ನು ಕರೆದ್ರು, ನಾನೇ ಸ್ವತಃ ಜೀಪ್ ನ ಡ್ರೈವ್ ಮಾಡ್ಕೊಂಡು ಹೋದೆ. ನಾನು ನನಗಲ್ಲಿ ಹೋಗೋ ಇದೇ ಇರ್ಲಿಲ್ಲ, ಪ್ಲಾನೇ ಇರ್ಲಿಲ್ಲ. ನನ್ ಗಲಾಟೆ ಮಿತಿ ಮೀರಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೋಗಿ ತಡೆಯೋ ಪ್ರಯತ್ನ ಮಾಡಿದೆ. ಆದ್ರೆ ಪ್ರಚೋದನೆ ಆಗಿದ್ದೆ ಜನಾರ್ದನ್ ರೆಡ್ಡಿ ಅವರಿಂದ. ಮಾತು ಅವನು ಪಾಪ ಶಾಂತಿ ಕಾಪಾಡೋದಕ್ಕೆ ಬಂದ್ರು ಅಂತ DK ಅವ್ರು ಹೇಳಿದ್ರಲ್ಲ, ವಿಡಿಯೋಗಳು ನೀವು ನೋಡಿದ್ರಲ್ಲ, ಅವ್ನು ಬಂದು ಕೂಗಾಟ ಮಾಡಿದ್ದು, ಅವನ ಮನೆ ಸುಟ್ಟು ಬಿಡ್ತೀನಿ, ಬಳ್ಳಾರಿ ಭಸ್ಮ ಮಾಡಿಬಿಡ್ತೀನಿ, ಅವನಂತೂ ನಾನು ಬಿಡೋ ಪ್ರಶ್ನೆನೇ ಇಲ್ಲ
ಅಂತೇಳಿ ಅವ್ರು ಮಾತಾಡಿದ್ದಿಲ್ಲ, ತಾವು ಕೇಳಿಲ್ಲನ? ಎಲ್ಲಿ ಬಂದು ಮಾತಾಡಿದ್ದ ಮಾತುಗಳು? ನನ್ನ ಮನೆ ಮುಂದೆ ಬಂದು ಮಾತಾಡಿದ್ದೆಲ್ಲ. ಅವನ ಸಮಕ್ಷಮದಲ್ಲಿ ಅವನು ಹಿಂಗೆ ನಿಂತ್ಕೊಂಡೇ ಕಲ್ಲು, ಬಾಟಲ್ಸು, ಪೆಟ್ರೋಲ್ ಬಾಂಬ್ಸು ಮತ್ತು ಅವ್ನ ಗನ್ಮ್ಯಾನ್ ಫೈರ್ ಮಾಡಿದ್ದ ಅವನ ಸಮಕ್ಷಮದಲ್ಲೇ ಅಲ್ಲ, ಅವನ ಸಮಕ್ಷಮದಲ್ಲೇ ರಾಜಶೇಖರ್ ಕೊಲೆ ಆಯ್ತಲ್ಲ. ಅದ ಶಾಂತಿ ಕಾಪಾಡೋದು? ನೋಡಿಮ್ಮ, ಯಾವುದೇ ವಿಷಯದಲ್ಲಿ ಒಂದೇ ಒಂದು ವಿಷಯ ಹೇಳ್ತಾ ಇದ್ದೀನಿ, ನಾನು ನಿನ್ನ ಮನೆಗೆ ಬಂದ, ನೀನು ನನ್ನ ಮನೆಗೆ ಬಂದಿ, ಸಿಂಪಲ್ ಅಷ್ಟೆ. ಒಂದು. ಇನ್ನೊಂದು, ಬ್ಯಾನರ್ ವಿಷಯದಲ್ಲಿ ನೀನು ಮುನ್ಸಿಪಾಲ್ಟಿ ಅಥಾರಿಟೀಸ್ ಪರ್ಮಿಷನ್ ತಗೊಂಡು ಪೊಲೀಸನ್ನು ಕಳಿಸಿ ಅಧಿಕೃತವಾಗಿ ಅಫಿಷಿಯಲ್ಸ್ನಿಟ್ಟು ನೀನು ಬ್ಯಾನರ್ ಹಾಕಿಸ್ಬೋದಾಗಿತ್ತಲ್ಲ, ಪಬ್ಲಿಕ್ ಪ್ರಾಪರ್ಟಿನಲ್ಲಿ ಆಗಿದ್ರೆ. ನೀನು ಯಾಕೆ ಬರೋಕ್ಕೆ ಹೋಗ್ತಿ? ಸತೀಶ್ ರೆಡ್ಡಿನ ಯಾಕೆ ಕಳಿಸೋದಕ್ಕೆ ಹೋಗ್ತಿ? ರೌಡಿಗಳನ್ನ, ಸಾವಿರಾರು ಜನಗಳನ್ನ ಯಾಕೆ ಕಳಿಸೋದಕ್ಕಂತ ಹೋಗ್ತಿ? ಭರತ್ ರೆಡ್ಡಿಯವರು ನಮ್ಮ ರಿಪಬ್ಲಿಕ್ ಇಂಟರ್ವ್ಯೂನಲ್ಲಿ ಹೇಳಿದ ಒಂದು ಮಾತು, ನಾನು 34 ವರ್ಷದ ಹುಡುಗ, ಲಂಡನ್ನಲ್ಲಿ ಓದ್ಕೊಂಬಂದಿದ್ದು, ನಾನು ಗೋಲ್ಡನ್ ಸ್ಪೂನಲ್ಲಿ ಹುಟ್ಟಿದವನು. ನನ್ನ ತಂದೆ ಅಷ್ಟು ದೊಡ್ಡ ಶ್ರೀಮಂತರು. ನನ್ನಂಥ 34 ವರ್ಷದ ಯುವಕ 63 ವರ್ಷದ ಜನಾರ್ದನ್ ರೆಡ್ಡಿಯವ್ರ ವಿರುದ್ಧ ಷಡ್ಯಂತ್ರ ಮಾಡೋದು, ಪಿತೂರಿ ಮಾಡಿ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗುವಂಥವನಲ್ಲ ನಾನು. ಅಷ್ಟು ತುಂಬ ಸೆನ್ಸ್ ಇರೋನು ನಾನು. ಮತ್ತು ನೀನು ಸೆನ್ಸ್ ಇರೋವನು ಆಗಿದ್ದರೆ ನೀನು ಸತೀಶ್ ರೆಡ್ಡಿ ಗ್ಯಾಂಗನ್ನ ಯಾಕೆ ಕಳಿಸಿ ಫೈರಿಂಗ್ ಮಾಡಿಸ್ತಿ ಮನೆ ಹತ್ರ? ನಿನಗೆ ಸೆನ್ಸ್ ಇದ್ದಿದ್ರೆ ನೀನು ಒಬ್ಬ ಮುನ್ಸಿಪಾಲ್ಟಿ ಅಧಿಕಾರಿನ 4 ಮಂದಿ ಪೊಲೀಸರನ್ನಿಟ್ಟು ಪಬ್ಲಿಕ್ ಪ್ರಾಪರ್ಟಿನಲ್ಲಿ ಬ್ಯಾನರ್ ಹಾಕೋದಿದ್ರೆ ಅವ್ರು ಬಂದು ಬ್ಯಾನರ್ ಹಾಕಬೇಕು. ರೌಡಿ ಗ್ಯಾಂಗ್ಗಳು ಯಾಕೆ ಬರ್ತಾರೆ ಅಂದರೆ ನೀವು ಕೆದ್ಕೋದಿಕ್ಕೆಲ್ಲ ನೀನು ಬಂದಿದ್ದು. ತಾವೇ ಹೇಳಿಮ್ಮ, ನೀವು ಆ್ಯಸ್ ಎ ಮೀಡಿಯಾ ಪರ್ಸನ್ ನೀವೇನಾದರೂ ಒಂದು ಕೆಲಸ ಮಾಡಬೇಕಂದ್ರೆ ನೀವು ಫಸ್ಟು ಪೊಲೀಸ್ ಅವ್ರಿಗೆ ನೀವು ತಿಳಿಸಿರೇ ಇಲ್ಲ. ಒಂದು ಪಬ್ಲಿಕ್ ಫಂಕ್ಷನ್ ಮಾಡಬೇಕು, ರಿಪಬ್ಲಿಕ್ ಟಿ ವಿ ಆ್ಯನಿವರ್ಸರಿ ಇದೆ ಅಥವಾ ರಿಪಬ್ಲಿಕ್ ಟಿ ವಿ ಅವಾರ್ಡ್ಸ್ ಇದೆ, ಏನಾದರೂ ಇದೆ ಅಂತಂದರೆ ನೀವೇನು ಮಾಡ್ತೀರಿ? ಪೊಲೀಸ್ಗೆ ಇಂಟಿಮೇಷನ್ ಕೊಡ್ತೀರಿ, ಇಂಥ ಕಡೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳ್ತೀರಿ, ಇಂಥ ಕಡೆ ನಾವೆಲ್ಲ ಬೋರ್ಡ್ಸ್ ಹಾಕ್ತಾ ಇದ್ದೀವಿ ಅಂತ ಹೇಳ್ತೀರಿ, BBMP ಪರ್ಮಿಷನ್ ತಗೊಳ್ತೀರಿ. ಇವೆಲ್ಲ ಸಹಜವಾಗಿ ಆಗುವಂಥದ್ದು. ಸೊ ನೀನು ನ್ಯಾಯಯುತವಾಗಿ ಇದ್ದಿದ್ರೆ, ಕೆದ್ಕೋದಿಕ್ಕೆ ಇಲ್ಲ ಅನ್ನೋದೇ ಆಗಿದ್ದರೆ ನೀನೊಬ್ಬ ಮುನ್ಸಿಪಾಲ್ಟಿ ಅಧಿಕಾರಿಗಳಿಗೆ ಹೇಳಿ ಪೊಲೀಸರ ಸಮಕ್ಷಮದಲ್ಲಿ ಪಬ್ಲಿಕ್ ಪ್ರಾಪರ್ಟಿನಲ್ಲಿ ನೀನು ಬ್ಯಾನರ್ ಆಗಬೇಕಾಗಿತ್ತು. ಸರ್, ಒಂದು ಮೂಲ ಪ್ರಶ್ನೆ, ನಿಮಗೂ ಭರತ್ ರೆಡ್ಡಿಯವರಿಗೂ ಯಾವಾಗಿಂದ ಈ ರಾಜಕೀಯ ವೈಷಮ್ಯ ಶುರುವಾಯಿತು? ಅಥವಾ ಅವರ ತಂದೆ ಸೂರ್ಯನಾರಾಯಣ ರೆಡ್ಡಿಯವರ ಕಾಲದಿಂದ ನಿಮ್ಮಿಬ್ಬರ ನಡುವೆ ಈ ಟಗಫಾರಿತಾ? ಕಡಿಮ ಸೂರ್ಯನಾರಾಯಣ ರೆಡ್ಡಿ ನನಗೆ ಅನ್ನೋದು ಸಂಬಂಧ ಅಲ್ಲ. ಬಳ್ಳಾರಿ ಮಾತಾಡೋದು ಒಂದೇ ಒಂದು ವಿಷಯ ಏನಂತಂದರೆ, ಶ್ರೀರಾಮುಲು ಅವರ ಸೋದರ ಮಾವ ರೈಲ್ವೆ ಬಾಬು ಅನ್ನೋರನ್ನು 91 ಸಮಯದಲ್ಲಿ ಬಾಂಬ್ಗಳಾಕಿ ಬಾಡಿನ ಚೂರು ಮಾಡಿ ಮರ್ಡರ್ ಮಾಡ್ತಾರೆ ಬಳ್ಳಾರಿ ನಗರದಲ್ಲಿ. ಆ ಕಾಂಟ್ರಾಕ್ಟ್ ಕಿಲ್ಲರ್ಸ್ಗೆ ಫೈನಾನ್ಸ್ ಮಾಡಿ ಹಿಂದೆ ಇದ್ದಿದ್ದೆ ಈ ಸೂರ್ಯನಾರಾಯಣ ರೆಡ್ಡಿ ಅನ್ನೋವಂಥದ್ದು ಇಡೀ ಬಳ್ಳಾರಿಯಲ್ಲಿ ಮನೆ ಮಾತು. ಸೊ ಆ ಕಾರಣಕ್ಕೆ ಆ ಮನುಷ್ಯನಿಗೆ ಯಾವಾಗಲೂ ಆ ಇನ್ಸೆಕ್ಯೂರಿಟಿ ಭಯ ಇದ್ದೇ ಇರುತ್ತೆ. ಮತ್ತು ಶ್ರೀರಾಮುಲು ಕೌನ್ಸಿಲರ್ ಆದರು, MLA ಆದರು. ಅದಾದಮೇಲೆ ಅವರು ಏನು ನಕ್ಸಲೈಟ್ಗಳ ಜೊತೆ ಸಂಬಂಧಗಳು ಇಟ್ಕೊಂಡು ಅವ್ರು ಮಾಡಿರೋಂಥ ಕೆಲಸ ಕಾರ್ಯಗಳು, ಮತ್ತು ಕುಮಾರಸ್ವಾಮಿ ಅವರಿಗೆ ನನಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ಪ್ರಮುಖ ಕಾರಣನೇ ಸೂರ್ಯನಾರಾಯಣ ರೆಡ್ಡಿ. ಯಾಕಂದರೆ 2004ರಲ್ಲಿ ಅವರು JDS MLA ಗೆದ್ದಿದ್ದಂಥವ್ರು, ಶ್ರೀರಾಮುಲು ನಗರದಲ್ಲಿ BJP MLA ಗೆದ್ದಿದ್ದಂಥವ್ರು, ಶ್ರೀರಾಮುಲು ಮಂತ್ರಿ ಆದರು, ಅವ್ರು ಆಗಲಿಲ್ಲ. ಆ ಕಾರಣಕ್ಕೆ ಅವ್ರು ಮಾಡಿರೋ ಚಟುವಟಿಕೆಗಳನ್ನು ಸದ್ಯದಲ್ಲಿ ನಾನು ಮೀಡಿಯಾಗೆ ಟೋಟಲ್ ನಕ್ಸಲೈಟ್ಗಳ ಅವರ ಸಂಬಂಧಗಳಿಂದ ಹಿಡಿದು ಟೋಟಲ್ ಇಂಪೋರ್ಟೆಡ್ ವೆಪನ್ಸನ್ನು ಹೇಗೆ ಕಲೆಕ್ಟ್ ಮಾಡಿದ್ರು ಅದೆಲ್ಲ ನಾನು ವಿತ್ ಪ್ರೂಫ್ ಸಮೇತ ನಾನು ಮೀಡಿಯಾಗೆ ಶಾರ್ಟ್ಲಿ ಕೊಡೋನು ಇದ್ದೀನಿ ನಾನು. ಸೊ ಹಾಗಾಗಿ ಇವನು ನಮಗೆ ಲೆಕ್ಕಕ್ಕೆ ಅಲ್ಲ ಸಲ್ಲ, ಅವನಾಗಿ ಕೆದರ್ಕೊಂಡು ಜನಾರ್ದನ್ ರೆಡ್ಡಿನ ನಾನು ಹೋಗಿ ತಡ್ಕೊಂಡ್ರೆ ನಾನು ದೊಡ್ಡವನಾಗ್ತೀನಿ ಅನ್ನೋ ಲೆಕ್ಕದಲ್ಲಿ ಅಸೆಂಬ್ಲಿಯಲ್ಲಿ ನಾನು ಬಳ್ಳಾರಿ ಅಭಿವೃದ್ಧಿ ಬಗ್ಗೆ ಮಾತಾಡಿದರೆ, ಬಳ್ಳಾರಿ ಅಭಿವೃದ್ಧಿ ಇವ್ರು ಯಾಕೆ ಮಾತಾಡ್ತಾರೆ, ನಾನು ಬಳ್ಳಾರಿ ನಗರ ಶಾಸಕ ಅಂತೇಳಿ ಹೇಳ್ತಾನೆ. ನಾನು ಹಿಂದೆ ಬಳ್ಳಾರಿ ಉಸ್ತುವಾರಿ ಮಂತ್ರಿಯಾಗಿ ಬಳ್ಳಾರಿಯವನಾಗಿ ನಾನು ಏನೇನು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೆ, ಏನು ಪೆಂಡಿಂಗ್ ಇದೆ ಅದನ್ನು ಕಂಪ್ಲೀಟ್ ಮಾಡಿ ಅಂತೇಳಿ ಸರ್ಕಾರ ಹೊಸದಾಗಿ ಫಾರ್ಮೇಷನ್ ಆಗಿದ್ದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಅಸೆಂಬ್ಲಿಯಲ್ಲಿ ಒಬ್ಬ MLA ಆಗಿ. ಬಳ್ಳಾರಿ ಟಾಪಿಕ್ ನೀನು ಹೇಗೆ ತೆಗಿತೀಯ ಅಂತ ಹೇಳ್ಬಿಟ್ಟು ಬಂದು ಅವನು ಮಧ್ಯಾಹ್ನ 3 ಗಂಟೆಗೆ ಅಸೆಂಬ್ಲಿಯಲ್ಲಿ ಗಲಾಟೆ ಮಾಡಿದ. ಅದಕ್ಕೆ ನಾನೇನು ಉತ್ತರ ಕೊಡ್ಲಿಕ್ಕೆ ಹೋಗಲಿಲ್ಲ ನಾನು. ಸೊ ಹಾಗಾಗಿ ಅವನು ಪ್ರತಿ ಸಲ ಪ್ರಚೋದನೆ ಮಾಡಿ ನಾನು ದೊಡ್ಡವನಾಗಬೇಕು ಅಂತೇಳಿ ಅವನೇನು ಪ್ರಯತ್ನ ಮಾಡ್ತಾ ಇದ್ದಾನೆ. ಅದಕ್ಕೆ ಭಗವಂತ ಕೂಡ ಒಪ್ಪಲಿಲ್ಲ ಅಂತ. ನೀವು ಹೇಳ್ತೀರಾ ಇದು ನನ್ನ ಹತ್ಯೆಗೆ ಮಾಡಿದ್ದ ಸಂಚು ಅಂತೀರಾ, ಆಮೇಲೆ ಹೇಳ್ತೀರಾ ತನ್ನ ಬೆಂಬಲಿಗ ರಾಜಶೇಖರ್ ರೆಡ್ಡಿನ ಮುಗಿಸಿದ್ರು ಅಂತ ಹೇಳ್ತೀರಾ. ಮೂರನೇದು ಚಾನಾಳ್ ಶೇಖರ್ನ ತರ್ತೀರಾ, ಲಿಂಗಾಯತ ವರ್ಸಸ್ ರೆಡ್ಡಿ. ಅಂದರೆ ಜನಾರ್ದನ ರೆಡ್ಡಿ ಅವರು ಈ ಥರ ಮೂರು ಆರೋಪಗಳನ್ನ ಮಾಡೋ ಮೂಲಕ
ನಾರಾ ಭರತ್ ರೆಡ್ಡಿ ಅವರನ್ನೇ ಸಿಕ್ಸೋ ಪ್ಲಾನ್ ಮಾಡಿದ್ರು ಅನ್ನೋದು ಕಾಂಗ್ರೆಸ್ನವರ ಆರೋಪ. ಯಾಕೆ ನಿಮ್ಮ 3 ಹೇಳಿಕೆಗಳು ಬದಲಾಯಿತು? ನಿನ್ನ ಹತ್ಯೆ ಪ್ಲಾನು, ರಾಜಶೇಖರ್, ಚಾನಾಳ್ ಶೇಖರ್ ಇಲ್ಲಿ ಬದಲಾಗಿಲ್ಲಮ್ಮ. 3 ಎಪಿಸೋಡ್ಗಳಿದ್ದು. ಅಲ್ಲ, ಈ ಎಪಿಸೋಡ್ ನೀವು ಕ್ರಿಯೇಟ್ ಮಾಡಿದ್ದು ಅಲ್ಲಲ್ಲ, ಆದ್ರೆ 7-7:30 ಗಂಟೆಗೆ ಆಗಿರೋ ಎಪಿಸೋಡ್ ನಾನೇನಾದ್ರೂ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲ ಬರೆದು ಸತೀಶ್ ರೆಡ್ಡಿ ನೀವೆಲ್ಲ ಬಂದು ನೀವು ಫೈರ್ ಮಾಡ್ರಿ, ಬ್ಲಾಸ್ಟ್ ಮಾಡ್ರಿ, ಬಾಂಬ್ಗಳು ಹಾಕ್ರಿ ಅಂತ ನಾನೇನಾದ್ರೂ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಕೊಟ್ರೆ ಬಂದು ಸತೀಶ್ ರೆಡ್ಡಿ ಆಕ್ಟ್ ಮಾಡಿದ್ದಲ್ಲ. ಸೊ 7 to 7:30 ಒಂದು ಎಪಿಸೋಡ್ ಆಗಿತ್ತು. ಅಲ್ಲಿ ಚಾನಲ್ ಶೇಖರ್ ಮುಗ್ದೋಗ್ಬಿಡ್ಬೇಕಾಗಿತ್ತು. ಅವನಿಗೆ ಏನು ಇಂಟಿಮೇಷನ್ ಸಿಕ್ಕಿದೇನೋ ಅಥವಾ ಅವನ ಸಿಕ್ಸೆನ್ಸ್ ನಿನ್ನ ಪ್ರಾಣ ಉಳ್ಕೋಬೇಕು ಅಂತ ಭಗವಂತ ಇಲ್ಲಿ ಗಟ್ಟಿಯಾಗಿ ಬರ್ದಿದ್ನೋ ಗೊತ್ತಿಲ್ಲ, ಅವನಂತೂ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ ಅವನು. ಸೊ ಅದು ಒಂದು ಎಪಿಸೋಡ್. ಅದು ಅಂದರೆ ನನ್ನ ಮೇಲೆ ದಾಳಿ ಮತ್ತು ಚಾನಲ್ ಶೇಖರ್ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ಬಿಟ್ಟಿದ್ದು. 2 ವಿಚಾರ ಅಂದರೆ ಆ 2 ಆಯಿತು. 3ನೇದು ಬಂದು ಇಲ್ಲಿ ನಮ್ಮ ಮನೆ ಮುಂದೆ ಬಂದು ಭರತ್ ರೆಡ್ಡಿ ಅಷ್ಟೊತ್ತಿಗೆ ನನ್ನ ಪೊಲೀಸರೆಲ್ಲ ಕೂಡ ಆಫೀಸ್ ಒಳಗಡೆ ಕಳಿಸಿ ರಕ್ಷಣೆ ಮಾಡಿಬಿಟ್ಟಿದ ಮೇಲೆ ಕೂಡ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಕೊಲ್ಲೋದ್ರ ಮೂಲಕ ಇದನ್ನ ಇನ್ನೂ ಗಂಭೀರ ಮಾಡಿಬಿಟ್ಟು ನಮ್ಮ ಮೇಲೆ ಆಗ್ಬೋದು ಅನ್ನೋವಂಥ ಕಾನೂನು ಪರಿಜ್ಞಾನ ಕೂಡ ಇಲ್ದಾಗೇನೆ ಅವನು ಗಾಂಜಾನು ಡ್ರಿಂಕ್ಸ್ ಮತ್ತಲ್ಲಿ ನೀವು ನೋಡಿರ್ಬೇಕು. ಅವನು ಭರತ್ ಬಂದು ಮಾತಾಡಿದಾಗ ಕಣ್ಣು ಮೀಡಿಯಾದಲ್ಲಿ ಮಾತಾಡ್ತಾ ಕಣ್ಣು ಮುಚ್ಕೊಂಡ್ಬಿಡ್ತಾನೆ ಅವನು. ಅಂದ್ರೆ ಅವರು ಡ್ರಗ್ ಅಡಿಕ್ಟಾ? 100%. ನಾನು ಬ್ಲಡ್ ಟೆಸ್ಟ್ ಮಾಡಿಸ್ತೀನಿ ಅಂತ ಮಾಧ್ಯಮದವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೆ, ನಾನು ಪೊಲೀಸರಿಗೆ ಹೇಳಿದ್ದೆ. ನಾನು ತಕ್ಷಣ ಅವನ ಬ್ಲಡ್ಡನ್ನು ತಗೊಂಡ್ಬಿಟ್ಟು ಅವನ್ನ ಟೆಸ್ಟ್ ಮಾಡಿಸ್ರಿ ಅಂತ ಹೇಳಿದೆ. ನಾನು ನಿಮಗೆ ನೈಟ್ ಬಂದು ನಿಮ್ಮ ಟಿವಿಗಳೆಲ್ಲ ಬಂತಲ್ಲಮ್ಮ, ನಾನು ಜನಾರ್ದನ್ ರೆಡ್ಡಿ ಮನೆ ಸುಟ್ಟೋಗ್ಬಿಡ್ತೀನಿ, ನಾನು ಇಲ್ಲಿಂದ ನಾನು ಬಳ್ಳಾರಿನೇ ಭಸ್ಮ ಮಾಡಿಬಿಡ್ತೀನಿ, ನಾನು ಜನಾರ್ದನ್ ರೆಡ್ಡಿನ ಸಾಯಿಸ್ಬೇಕಂದ್ರೆ ನನಗೆ 1000 ಮಾರ್ಗಗಳಿದೆ ನನಗೆ ಅಂತ ಅವನೇನು ಮಾತಾಡಿದ್ನಲ್ಲ, ಅದೆಲ್ಲ ಕುಡಿದು ಮತ್ತಲ್ಲಿ ಮಾತಾಡಿ ಮಾರನೇ ದಿನ ಬೆಳಿಗ್ಗೆ ಏನು ಮಾಡಿದ, ಆ ಕುಡಿದು ಮತ್ತಲ್ಲೇ ರಾಜಶೇಖರನ್ನ ಕೊಲೆ ಮಾಡಿಬಿಡ್ರಿ ಅಂತೇಳಿ ಗನ್ಮ್ಯಾನ್ಗಳಿಗೆ ಹೇಳಿದ್ದು. ಅಂದರೆ ನಮ್ಮಲ್ಲಿ ಯಾರೋ ಒಬ್ಬರು ಆ ಗಲಾಟೆನಲ್ಲಿ ಸತ್ತೋಗ್ಬಿಟ್ರೆ ನಮ್ಮ ಮೇಲೆ ಆಗ್ಬೋದು ಅನ್ನೋ ಪ್ಲ್ಯಾನ್ ಅವನು ಹಾಕ್ದ. ಅಥವಾ ಅವನೇನು ಪ್ಲ್ಯಾನ್ ಮಾಡ್ದ, ನಾವು ಅವನ ಥರ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಏನಾದರೂ ಇಟ್ಕೊಂಡ್ಬಿಟ್ಟಿರ್ತೀವಿ ಏನೋ, ನಾವು ಫೈರ್ ಮಾಡಿದ್ರೆ ಅವರು ಫೈರ್ ಮಾಡಿಬಿಟ್ರೆ ಏನಾದರೂ ಆಗ್ಬೋದು ಅನ್ನೋದಂತ ಅವನು ಆ ಕುಡಿದ ಅಮಲಲ್ಲಿ ಏನಾಗುತ್ತೆ ಅಂದ್ರೆ ಮನುಷ್ಯನಿಗೆ, ಇವನ್ ಆ ಸತೀಶ್ ರೆಡ್ಡಿ ಕೂಡ ಇಲ್ಲಿ ಬಂದಾಗ ಅವನು ಭಯಂಕರ ಕುಡಿದಿದ್ದ. ಅವನು ಇಲ್ಲಿಗೆ ಬಂದಾಗ ಅವ್ನು ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನನ್ನ ಮೇಲೆ ನಾನು ಬಂದು ಇಳಿದ ತಕ್ಷಣ ಶ್ರಾಮುಲ್ ಮಾತಾಡ್ತಾ ಇದ್ರು ಕೂಡ ಲೇ ಅಂತ ಅವನು ಕೂಗಾಡ್ತಾ ಫೈರ್ ಮಾಡ್ರಿ ಅಂತ ಅವನು ಕೂಗಾಡ್ತಾ ಇದ್ದಿದ್ದು ಎಲ್ಲ ಟಿವಿಗಳಲ್ಲೆಲ್ಲ ಬಂತು. ಸೊ ಹಾಗಾಗಿ ಅವನಿಗೆ ಕಾನೂನು ಪರಿಜ್ಞಾನ ಕೂಡ ಇಲ್ಲ. ಕುಡಿದ ಅಮಲಲ್ಲಿ ಎಲ್ಲ ತಪ್ಪು ನಿರ್ಧಾರಗಳನ್ನ ತಗೊಂಡ್ಬಿಟ್ಟು ಇದೆಲ್ಲ ಮಾಡ್ಕೊಂಡಿರೋದು. ಈಗ ನೀವು ಚಾನಾಳ್ ಶೇಖರ್ ಹೆಸರು ತರ್ತೀರಾ, ರೆಡ್ಡಿ ವರ್ಸಸ್ ಲಿಂಗಾಯತ್ರು ಅಂತ ಹೇಳಿ, ಮತ್ತೆ ಭರತ್ ರೆಡ್ಡಿ ಲಿಂಗಾಯತಲ್ಲಮ್ಮ, ಒಬ್ಬ ಲಿಂಗಾಯತ್ ಕೊಲೆ ಆದ್ರೆ ನಮಗೆ ಲಿಂಗಾಯತ್ ಕಮ್ಯುನಿಟಿ ದೂರ ಆಗ್ಲಿ, ಒಬ್ಬ ರೆಡ್ಡಿ ಕೂಡ ಕೊಲೆ ಆಗ್ಬಿಟ್ರೆ ರೆಡ್ಡಿಸ್ ಕೂಡ ಇವ್ರಿಗೆ ಆಂಟಿ ಆಗ್ಲಿ. ಇಬ್ಬರಲ್ಲಿ ಒಬ್ಬರು ಚಾಯ್ಸ್ ಇದ್ರು. ಚಾನಲ್ ಶೇಖರ್ ಪಾಪ ಅವ್ನು ತಪ್ಪಿಸ್ಕೊಂಡ್ಬಿಟ್ಟ. ಇವನು ಅಮಾಯಕ ರಾಜಶೇಖರ್ ರೆಡ್ಡಿ ಏನಿದ್ದಾನಲ್ಲ ಅವನಲ್ಲಿ ಸಿಗಾಕೊಂಡ್ಬಿಟ್ಟು ಅವ್ನ ಪ್ರಾಣ ಕಳ್ಕೊಂಡ ಅಂತ ಈ ಕಥೆನ ಜನಾರ್ದನ ರೆಡ್ಡಿ ಅವರು ಹೇಳ್ತಾ ಇರೋದು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಅನ್ನೋದು ಕಾಂಗ್ರೆಸ್ನವರ ಆರೋಪ. ಸೀನ್ ನಿಮ್ ಕಣ್ಣು ಮುಂದೆ ಇರೋ ಟೈಮ್ನಲ್ಲಿ ಇದು ಕತೆ ಹೆಂಗಾಗುತ್ತೆ? ನೀವು ಆ ಸೀನ್ ನ ಸಿಂಕ್ ಮಾಡ್ತಾ ಇದ್ದೀರಿ ಅಂತಾರೆ. ಸಿಂಕ್ ಹೇಗಾಗುತ್ತೆ? ಸಿಂಕ್ ಮಾಡಬೇಕು ಅಂದ್ರೂ ಕೂಡ ನನ್ಗೊಂದ್ ಮಾತನ್ನ ಹೇಳಿ, ಯಾವ್ದಾದ್ರು ನಿಜ ಸಂಘಟನೆಗಳಿದ್ರೆ ಮಾತ್ರ ಆಗುತ್ತೆ. ಆಗ್ಲಿ ಅಂದ್ರೆ ರಾಜಶೇಖರ್ ರೆಡ್ಡಿ ಎವಿಡೆನ್ಸಸ್ ಇಲ್ಲದೆ ಹೋಗಿದ್ರೆ ನಾನು ಹೇಳಿದ್ದೆಲ್ಲ ಕೂಡ ಸ್ಟೋರಿ. ಅಂದ್ರೆ ನೀವು ಈ ಕ್ಷಣದ ತನಕನೂ ರಾಜಶೇಖರ್ ರೆಡ್ಡಿ ಮಿಸ್ ಫೈರಿಂಗ್ ಇಂದ ಸತ್ತಿದ್ದು ಅಂತ ಒಪ್ಕೊಳ್ಳಲ್ಲ. 100% ಮಿಸ್ ಫೈರಿಂಗ್ ಹೇಗಾಗುತ್ತೆ? ಅದಕ್ಕೆ ನಾನು ನಿನ್ನೆ ವಿಡಿಯೋ ತೋರಿಸಿದ್ದು. ಮಿಸ್ ಫೈರಿಂಗ್ ಇಂದ ಡೆತ್ ಆಗಿದ್ದಾನಂತೆ ಅವ್ರು ಹೇಳಿದ್ದಕ್ಕೆ ಅದು ಮಿಸ್ ಫೈರಿಂಗ್ ಅಲ್ಲ, ಸ್ಟ್ರೈಟ್ ಅವೇ ಅವ್ನು ಫೈರ್ ಮಾಡ್ತಾನೆ. ಸ್ಟ್ರೈಟ್ ಅವೇ ಫೈರ್. ಅದು ವಾಪಸ್ ಓಡೋಗೋ ಹುಡುಗನ್ನ ಬೆನ್ನು ತೋರಿಸಿ ಆ ಕಡೆ ಓಡ್ತಾ ಇದ್ದಾನೆ ಅವನು ಡೈರೆಕ್ಟ್ ಆಗಿ ಫೈರ್ ಮಾಡಿದ್ದಾರೆ. ಅಂದ್ರೆ ಅದು ಮಿಸ್ ಫೈರ್ ಅಲ್ವೇ ಅಲ್ಲ. ಅದು ತಮ್ಮ ಕಣ್ಣಿದ್ರುಗಡೆ ನಾನು ತೋರಿಸಿದ್ದೀನಲ್ಲಮ್ಮ ನಿಮಗೆ. ತಾವೇ ಅತಿ ಇಷ್ಟೆಲ್ಲ ಅನುಭವ ಇರೋ ಒಬ್ಬ ಎಡಿಟರ್ ಆಗಿ ಆ ವಿಡಿಯೋ ನಿಮ್ಗೆ ನೋಡಿದ್ರೆ ಮಿಸ್ ಫೈರ್ ಯಾವಾಗ ಆಗುತ್ತೆ ಹೇಳಿ? ಮಿಸ್ ಫೈರಿಂಗ್ ಹೆಂಗಾಗುತ್ತೆ ಹೇಳಿ? ಸ್ಟ್ರೈಟ್ ಮನುಷ್ಯನ ಇಟ್ಟು ಪಾಯಿಂಟ್ ಬ್ಲಾಂಕ್ ಅಲ್ಲಿ ಅವನು ಶೂಟ್ ಮಾಡಿದ್ದಾನಲ್ಲ, ಆ ಓಡೋಗ್ತಾ ಇರೋ ಹುಡುಗನ ಕರೆಕ್ಟಾಗಿ ಫೈರ್ ಮಾಡ್ರಿ, ಆಮೇಲೆ ಆ ಕಡೆ ತಿರುಗಿಬಿಡ್ತಾನ ಅವನು. ಆ ಗಲಾಟೆ ಸಂದರ್ಭದಲ್ಲಿ ನಿಮ್ಮ ಬೆಂಬಲಿಗರ ಹತ್ರನೂ ದೊಣ್ಣೆಗಳು, ಮಚ್ಚು, ಲಾಂಗ್ ಎಲ್ಲ ಇತ್ತು, ಅವರು ಎಲ್ಲ ಹಿಡ್ಕೊಂಡ್ ಬಂದು ಗಲಾಟೆ ಮಾಡಿದ್ರು ಅನ್ನೋ ಆರೋಪ ಇದೆ. ನಿಮ್ಮ ಹುಡುಗರು ರೆಡಿ ಆಗಿದ್ರ ಅದನ್ನ ಎದುರಿಸೋಕೆ? ನೋಡಿಮ್ಮ, ಯಾವಾಗ ಜನಾರ್ದನ್ ರೆಡ್ಡಿ ಶ್ರಾಮುಲ್ ಅವ್ರ ಮೇಲೆ ಗಲಾಟೆ ಆಯ್ತು ಅಂದ ತಕ್ಷಣ
6:30-7 ಮಧ್ಯದಲ್ಲಿ ಆವಾಗ ಇಡೀ ಸಿಟಿಯಿಂದ ಜನ ಓಡಿ ಬಂದ್ರು. ಯಾರೋ ಕೆಲವೊಬ್ರು ಮಹಿಳೆಯರು ಖಾರದ ಪುಡಿ ತಗೊಂಡು ಎರಚಿದ್ರು, ಇವೆಲ್ಲ ಏನ್ ಮಾತಾಡ್ತಾ ಇದಾರಲ್ಲ. ಸೊ ಅವರು ನಮ್ಮ ಮನೆ ಮೇಲೆ ಆಗಿದ್ದೆ, ಜನಾರ್ದನ್ ರೆಡ್ಡಿಗೆ ಏನೋ ಆಗ್ಬಿಟ್ಟಿದೆ, ಶ್ರೀರಾಮುಲು ಅವ್ರಿಗೆ ಏನೋ ಅಟ್ಯಾಕ್ ಆಗ್ಬಿಟ್ಟಿದೆ ಅಂದ ತಕ್ಷಣ ಜನರು ಓಡಿ ಬಂದಿರುವಂತ. ಜನಾರ್ದನ್ ರೆಡ್ಡಿ ಅವರು ವಾಲ್ಮೀಕಿ ಬ್ಯಾನರ್ನ ಹರಿದಾಕಿದ್ರು. ಆ ಮೂಲಕ ಅವರು ವಾಲ್ಮೀಕಿ ಸಮುದಾಯನ ದೂರ ಇಡೋ ಪ್ರಯತ್ನ ಮಾಡ್ತಾ ಇದ್ದಾರೆ, ತಮ್ಮ ರೆಡ್ಡಿ ಸಮುದಾಯನ ಬೆಳೆಸ್ಕೋಬೇಕು ಅಂತ. ವಾಲ್ಮೀಕಿ ಸಮುದಾಯದ ಓಟ್ ಇಲ್ಲದೆ ಜನಾರ್ದನ ರೆಡ್ಡಿ ಅವ್ರಿಗೆ ಗೆಲ್ಲೋಕೆ ಸಾಧ್ಯ ಇದೆಯಾ ಬಳ್ಳಾರಿಯಲ್ಲಿ? ರೆಡ್ಡಿ ಸಮುದಾಯ ಅನ್ನುವಂಥದ್ದು ಆ ಲೆಕ್ಕದಲ್ಲಿ ತಗೊಂಡ್ರೆ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಆಲ್ಮೋಸ್ಟ್ ಇವನ್ ಬೆರಳೆಣಿಕೆ ಅಷ್ಟೇ ಇರ್ತಾರೆ. ಇದು ವ್ಯಕ್ತಿತ್ವದ ಮೇಲೆ, ಮನುಷ್ಯರ ಒಂದು ಕೆಲಸ ಕಾರ್ಯಗಳ ಮೇಲೆ ನಾವು ರಾಜಕೀಯ ಮಾಡಿದೀವಿ ವಿನಃ ಯಾವತ್ತೂ ಕೂಡ ನಾವು ನಮ್ಮ ಇಡೀ ಜೀವನದಲ್ಲಿ ಜಾತಿ ರಾಜಕಾರಣ ಅನ್ನೋದು ಮಾಡಲಿಲ್ಲ. ಹಾಗಿದ್ರೆ ಗಂಗಾವತಿಯಲ್ಲಿ ರೆಡ್ಡಿ ಸಮುದಾಯದ ಓಟ್ ಇರೋದು 2,000 ಓಟ್, 2 ಲಕ್ಷ ಓಟಲ್ಲಿ. ಸೊ ಹಾಗಾಗಿ ನಾನು ಇಡೀ ನೀವು ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲಿಗೆ ಹೋದ್ರೂ ಕೂಡ ಜಾತಿಯನ್ನ ಉಪಯೋಗಿಸ್ಕೊಂಡು ರಾಜಕಾರಣ ಮಾಡಿದ್ದಂಥವ್ರು ನಾವಲ್ಲ. ನಾನು ಮತ್ತು ಶ್ರೀರಾಮುಲು ಇಬ್ಬರು ಸ್ನೇಹ ಕೂಡ ಚಿಕ್ಕ ವಯಸ್ಸಲ್ಲಿ ಊಹೆ ಬಂದಾಗ್ಲಿಂದ ಕೂಡ, ಕಣ್ಣು ತೆಗೆದು ಊಹೆ ಬಂದಾಗ್ಲಿಂದ ಕೂಡ ಸ್ನೇಹಿತರು. ರಾಜಕೀಯಕ್ಕೋಸ್ಕರ ಸ್ನೇಹಿತರಾಗಿದ್ದವರು ಅಲ್ಲ, ಜಾತಿನ ದೃಷ್ಟಿಯಲ್ಲಿ ಇಟ್ಕೊಂಡು ಸ್ನೇಹಿತರಾಗಿದ್ದವರು ಅಲ್ಲ. ಹಾಗಾಗಿ ಜಾತಿ ರಾಜಕಾರಣ ಅನ್ನೋದು ನಮ್ಮ ಕನಸು ಮನಸ್ಸಲ್ಲೂ ಕೂಡ ಬರೋಲ್ಲ. ನಮ್ಮ ದೃಷ್ಟಿಯಲ್ಲಿ ಎಲ್ಲರೂ ಮನುಷ್ಯರಷ್ಟೇ. ಈಗ ನೀವು ರಾಮುಲು ನಾವು ಇಬ್ರು ಫ್ರೆಂಡ್ಸ್ ಅಂತ ಹೇಳಿದ್ರಿಂದ ನಾನು ಕೇಳ್ತಿದ್ದೀನಿ, ನೀವು ರಾಮುಲು ಅವರು ತುಂಬಾ ದೂರ ಆಗಿದ್ರಿ ತುಂಬಾ ವರ್ಷಗಳ ಕಾಲ ರಾಜಕೀಯವಾಗಿ. ತುಂಬಾ ವರ್ಷಗಳೇನಲ್ಲ, ಒಂದು 2 ವರ್ಷಗಳ ವರ್ಷದಿಂದಾನೆ. ಕೇವಲ ಕಾರಣ ಏನಂದ್ರೆ ನಾನು ಪಕ್ಷ ಕಟ್ಟಿದ್ದಕ್ಕೆ ನನ್ನಿಂದ ರಾಮುಲು ದೂರ ಇದ್ದಿದ್ದು. ಅದೇ ಈಗ ದೂರ ಆಗಿದ್ದ ರಾಮುಲು ಅವರನ್ನ ಮತ್ತೆ ಕರ್ಕೊಂಡು ಈ ಘಟನೆ ಮುಂದಿಟ್ಕೊಂಡು ರಾಮುಲು ಅವ್ರನ್ನ ಕರ್ಕೊಂಡು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕೆ ಜನಾರ್ದನ್ ರೆಡ್ಡಿ ಹೊರಟಿದ್ದಾರೆ ಅಂತ. ಯಾಕಂದ್ರೆ ಹಿಂದೊಮ್ಮೆ ರಾಮುಲು ಅವರೇ ಹೇಳಿದ್ರು, ನನ್ನನ್ನ ಬಳಸ್ಕೊಂಡ್ರು ಜನಾರ್ದನ ರೆಡ್ಡಿ, ಆಮೇಲೆ ನನ್ನ ಕೈ ಬಿಟ್ರು ಅಂತ. ಸೊ ಈ ಘಟನೆ ಇಟ್ಕೊಂಡು ಮತ್ತೆ ರಾಮುಲು ಅವ್ರನ್ನ ಬಳಸ್ಕೊಳಕ್ ಹೊರಟಿದ್ದೀರಾ ನಿಮ್ಮ ರಾಜಕೀಯಕ್ಕೆ? ನೋಡಮ್ಮ, ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ, ನನಗೆ ರಾಮುಲ್ಗೆ ಯಾವತ್ತೂ ಕೂಡ ವೈಮನಸ್ಸುಗಳು ಅನ್ನೋದಿಲ್ಲ. ನಮ್ಮಿಬ್ಬರ ನಡುವೆ ಏನೊಂದು ಪ್ರೆಸ್ ಕಾನ್ಫರೆನ್ಸ್ ಗಲಾಟೆ ನಾವಿಬ್ಬರು ಮಾಡ್ಕೊಂಡಿದ್ದಾಯಿತು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಮಂದಿಗೆ ಖುಷಿ ಆಯಿತು, ಎಷ್ಟು ಮಂದಿಗೆ ದುಃಖ ಆಯಿತು ಅಂತ ನಾವು ಯೋಚನೆ ಮಾಡಿದಾಗ ಒಂದು 10% ಖುಷಿಯಾಗಿದೆ, 90% ಜನರಿಗೆ ದುಃಖ ಆಯಿತು. 40 ವರ್ಷ ಸ್ನೇಹಿತರು ಯಾವುದೇ ಕಾರಣಕ್ಕೂ ಕೂಡ ಹಿಂಗೆ ಆಗಬಾರ್ದಾಗಿತ್ತು ಅಂತೇಳಿ. ಸೊ ನಾನು ನಿಮಗೆ ಬಿಗ್ ಬಾಸಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬರುತ್ತೆ. ಮೊನ್ನೆ ರೀಸೆಂಟ್ ಬಿಗ್ ಬಾಸಲ್ಲಿ ರಂಜಿತ್ ಮತ್ತು ಚೈತ್ರ ಕುಂದಾಪುರ ಒಳಗಡೆ ಹೋದ ತಕ್ಷಣ ಆ ಬಿಗ್ ಬಾಸ್ ಪ್ಲೇಯರ್ಸ್ ಎಲ್ಲರೂ ಕೂಡ ಅವ್ರ ಬಗ್ಗೆ ಹೆಚ್ಚು ಕಡಿಮೆ ಅಂದರೆ ನಾವು ಹೊಡೆಯೋ ಮಟ್ಟಕ್ಕೆ ಹೋಗ್ತಾರೆ. ಅದಾದ್ಮೇಲೆ ಒಂದು ತಿಂಗಳಾದ್ಮೇಲೆ ಸುದೀಪ್ ಅವ್ರು ಜಸ್ಟ್ ಬಂದು ನಿಮ್ಮನ್ನ ಎಲ್ಲ ಪರಿಸ್ಥಿತಿಗಳು ಮತ್ತೆ ನಿಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಜಗತ್ತಿಗೆ ತೋರಿಸ್ಲಿಕ್ಕೆ ಮಾತ್ರ ಅವ್ರು ಬಂದಿದ್ದು, ಟೆಂಪರರಿ ಆಗಿ ಅಂತ ಹೇಳ್ತಾರೆ. ಆ ರೀತಿ ನಮ್ಮಿಬ್ಬರು ಜಗಳ ಇಡೀ ರಾಜ್ಯದಲ್ಲಿ ಬಿಗ್ ಬಾಸ್ ವೈಲ್ಡ್ ಎಂಟ್ರಿಗಳ ತರ ಅದೊಂದು ನಾಟಕೀಯವಾಗಿ ಭಗವಂತ ಮಾಡ್ತಿದ್ದೆ ಬಿಟ್ರೆ ನಮ್ಮಲ್ಲಿ ಏನು ದ್ವೇಷಗಳನ್ನೋದು ಆ ಮಟ್ಟಕ್ಕೆ ಎಲ್ಲಿ ಕೂಡ ಯಾವತ್ತೂ ಇಲ್ಲ. ಒಬ್ಬರನ್ನೊಬ್ಬರನ್ನ ನೋಡ್ಕೊಂಡ್ರೆ ನಿಜವಾಗ್ಲೂ ಎಷ್ಟೋ ಸಲ ಸಣ್ಣ ಪುಟ್ಟ ಜಗಳಗಳು ಇಬ್ಬರ ನಡುವೆ ಫ್ರೆಂಡ್ಲಿ ಗಲಾಟೆಗಳಾದ್ರೂ ಕೂಡ ಯಾವತ್ತೂ ಕೂಡ ಒಂದು ಕ್ಷಣದಲ್ಲೇ ಅದು ಮುಗಿದೋಗುತ್ತೆ. ರಾಮುಲು ಅವ್ರು ಹೇಳ್ತಾ ಇದ್ರು, ಅರ್ಧ ಗ್ಲಾಸ್ ಟೀ ಕುಡಿಯೋದ್ರೊಳಗಡೆ ನಮ್ಮಿಬ್ಬರ ನಡುವೆ ನಮ್ಗೆ ಯಾರಿಗೂ ಬೇಕಾಗಿಲ್ಲ, ನಮಗೆ ನಾವು ಏನಿದ್ರೆ ನಾವೇ ಬಗೆಹರಿಸ್ಕೊಳ್ತೀವಿ ಅಂತ ಹೇಳಿ. ಅಂದ್ರೆ ಈಗ ನಿಮ್ಮ ರಾಜಕೀಯ ಬದುಕು ಅಥವಾ ವೈಯಕ್ತಿಕ ಬದುಕಿನಲ್ಲಿ ಶ್ರೀರಾಮುಲು ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಮಾತ್ರ ಇರ್ತಾರಾ ಅಥವಾ ಪರ್ಮನೆಂಟ್ ಎಂಟ್ರಿ ಆಗಿ ನಿಮ್ ಜೊತೆ ಇರ್ತಾರ ರಾಜಕೀಯವಾಗಿ? ಪರ್ಮನೆಂಟ್ ಆಗಿ ಇದ್ದಿದ್ದು ಒಂದು ಸಲ ಜನಗಳಿಗೆ ಜಲಕ್ ತೋರಿಸೋದಕ್ಕೆ ಏನಾದ್ರು ದೇವರು ವೈಲ್ಡ್ ಕಾರ್ಡ್ ಎಂಟ್ರಿ ತರ ಮಾಡಿರ್ಬೇಕು ಅಂತ ನಾನು ಅನ್ಕೊಂಡೆ. ಬಟ್ ಯಾವತ್ತೂ ಕೂಡ ಲೈಫಲ್ಲಿ ನೋಡಿ, ಕಷ್ಟ ಸುಖ ಅಂತಿದ್ದಾಗ ಶ್ರೀರಾಮುಲು ವಿಚಾರದಲ್ಲಿ ನಾನಾಗ್ಲಿ, ನನ್ನ ವಿಷಯದಲ್ಲಿ ಶ್ರೀರಾಮುಲು ಆಗ್ಲಿ, ಇವತ್ತು ರಕ್ತ ಹಂಚ್ಕೊಂಡಿರೋ ಅಣ್ಣ ತಮ್ಮಂದರಿಗಿಂತ ಕೂಡ ಹೆಚ್ಚಾಗಿ ನಮ್ಮ ತಾಯಿ ಕೊನೆ ಉಸಿರು ಬಿಡೋದಕ್ಕಿಂತ ಮುಂಚೆ ಇನ್ನೇನೋ ಅವರು ಒಂದು ತಿಂಗಳಿಗೆ ಅವರು ಡೆತ್ ಆಗ್ತಾರೆ. ಬೆಡ್ಡಲ್ಲಿದ್ದರು, ಕ್ಯಾನ್ಸರ್ ಬಂದು ಕಂಪ್ಲೀಟ್. ನಾನು ಕೊನೆ ಮಗ ಮನೆಯಲ್ಲಿ, ಆದರೆ ಶ್ರೀರಾಮುಲು ಕೊನೆ ಮಗ ಥರ ಟ್ರೀಟ್ ಮಾಡಿ ಬೆಳೆಸಿದ್ದಂಥವ್ರು ಕಂಪ್ಲೀಟ್. ಪ್ರತಿ ಇದರಲ್ಲಿ ಕೂಡ ತಾಯಿ ಅನ್ನ ಕಲಿಸಿದಾಗ ಅವನಿಗೆ ನೇರವಾಗಿ ಮಕ್ಕಳನ್ನ ಯಾವ ರೀತಿ ಬಾಯಲ್ಲಿ ತುತ್ತಿಡಿತಾ ಇದ್ರು ಆ ರೀತಿ ನೋಡ್ಕೊಂಡಿದ್ದಂಥವ್ರು. ಸೊ ಬೆಂಕಿ ಸ್ಪರ್ಶ ಮಾಡಬೇಕನ್ನೋ ಟೈಮಲ್ಲಿ ನಮ್ಮ ತಾಯಿಗೆ
ನಮ್ಮ ತಾಯಿ ಶ್ರೀರಾಮುಲನ್ನು ಕೂಡ ಕೈ ಇಟ್ಕೊಂಡೆ ನನ್ನ ಬೆಂಕಿ ಸ್ಪರ್ಶೆ ಮಾಡ್ರಿ ಅಂತ ಹೇಳಿದ್ರು. ಅಂದರೆ ಅಷ್ಟು ಆ ರೀತಿ ಬೆಳೆಸಿದ್ದಂಥವ್ರು. ಅಂದರೆ ನಮಗೆ ರಾಜಕೀಯ ಅನ್ನೋದು ಅವತ್ತು ಇದ್ದಿಲ್ಲ ನಮ್ಮ ತಲೆಯಲ್ಲಿ. ಯಾರು ನಾವು ಚಿಕ್ಕ ಮಕ್ಕಳಿದ್ದಾಗಲಿಂದ ಕೂಡ ನಾವೇನಾದ್ರೂ 25-30 ವರ್ಷಗಳ ನಂತರ ರಾಜಕೀಯಕ್ಕೆ ಬಂದು ರಾಜಕೀಯ ಬೆನಿಫಿಟ್ಗಳಿಗೋಸ್ಕರ ಸ್ನೇಹ ಆಗಿದ್ರೆ ಅಲ್ಲಿ ಜಾತಿ ಅಥವಾ ರಾಜಕಾರಣ ಅನ್ನೋದು ಬರುತ್ತೆ. ಏನೂ ಇಲ್ದಿರೋಂಥ ಸಾಮಾನ್ಯ ಕುಟುಂಬಗಳಿದ್ದಾಗಲಿಂದ ಕೂಡ ನಮ್ಮ ಮನೆಯಲ್ಲೂ ಒಬ್ಬನಾಗಿ ಅವನು ಬೆಳೆದಿರುವಂಥದ್ದು ಶ್ರೀರಾಮುಲು. ಕರ್ನಾಟಕ ರಾಜಕೀಯದಲ್ಲಿ ರೆಡ್ಡಿ ಬ್ರದರ್ಸ್ ಅಂದರೆ ಅದಕ್ಕೊಂದು ಸ್ಪೆಷಲ್ ಇದಿದೆ. ಅಂದರೆ ನಿಮ್ಮ ಇಲ್ಲಿದ್ದ ಒಗ್ಗಟ್ಟು, ರೆಡ್ಡಿ ಬ್ರದರ್ಸು, ನೀವು, ಸೋಮಶೇಖರ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ಆ ಕಡೆ ರಾಮುಲು. ಈಗ ಕೆಲವು ವರ್ಷಗಳಿಂದ ಆ ಬ್ರದರ್ಹುಡ್ ಅಥವಾ ಸಹೋದರತ್ವ ಕಾಣಿಸ್ತಾ ಇರಲಿಲ್ಲ, ಬೇರೆ ಬೇರೆ ಕಾರಣಕ್ಕೆ. ಆದರೆ ಈ ಬಳ್ಳಾರಿ ಗಲಾಟೆ ಅಂದರೆ 13 ವರ್ಷ ಆಯ್ತಲ್ಲ ಸರ್ ನೀವೆಲ್ಲ ಒಟ್ಟಾಗಿ ಕಾಣಿಸ್ಕೊಂಡಿದ್ದು? ಹಾಗೇನಿಲ್ಲಮ್ಮ, 2 ವರ್ಷನೇ. ನಾನು ಯಾವಾಗ KRPP ಪಕ್ಷ ಮಾಡಿದ್ನು ಅವಾಗ ಎಲ್ಲರೂ ದೂರ ಆಗಿಲ್ಲ ಅಷ್ಟೇ. ಈ ಘಟನೆ ನಂತರ ಎಲ್ಲರೂ ಬರ್ತಾರೆ, ಸೋಮಶೇಖರ್ ರೆಡ್ಡಿ ಬರ್ತಾರೆ, ಕರುಣಾಕರ್ ರೆಡ್ಡಿ ಬರ್ತಾರೆ, ರಾಮುಲು ಬರ್ತಾರೆ. ಇದು ನಿಮ್ಮ ಕುಟುಂಬನ ಒಟ್ಟು ಮಾಡ್ತು ಅಂತ ಅನ್ಸುತ್ತಾ? ಅದೇ ಎಷ್ಟು ಫೀಲ್ ಆಗುತ್ತೆ ನಿಮಗೆ ಅದು? ನೋಡಿಮ್ಮ, ಒಂದು ಗಾದೆ ಮಾತಂತೂ ಇದೆ ಇಂಗ್ಲೀಷಲ್ಲಿ, ಬ್ಲಡ್ ಈಸ್ ಥಿಕ್ಕರ್ ದೆನ್ ವಾಟರ್ ಅಂತೇಳಿ. ಸೊ ಹಾಗಾಗಿ ಸಹಜವಾಗಿ ಒಬ್ಬ ಶತ್ರು ಬಂದು ಈ ರೀತಿ ಕಾಲು ಕದಿಗಿದಾಗ ಆಟೋಮೆಟಿಕ್ ಆಗಿ ಬ್ರದರ್ಸು ಬಂದರು. ಶ್ರೀರಾಮುಲು ನಾನು ಫೋನ್ ಮಾಡಿದ ತಕ್ಷಣ ಇಡೀ ಮನೆಗೆ, ಯಾಕಂದರೆ ಮನೆಯಲ್ಲಿ ಮಗ ಒಬ್ಬನು ಇದ್ದಿದ್ದು, ನಾನು ಶ್ರೀಮತಿ ಇಬ್ಬರು ಕೂಡ ಗಂಗಾವತಿಗೆ ಹೋಗಿ ಬಂದಿದ್ದು. ಫಸ್ಟು ಶ್ರೀರಾಮುಲಿಗೆ ವಿಷಯ ನಾನು ಫೋನ್ ಮಾಡಿದ ತಕ್ಷಣ ಮನೆಗೆ ಬಂದುಬಿಟ್ಟು ಮನೆಯಲ್ಲೆಲ್ಲ ಕಂಪ್ಲೀಟು ಕಿರೀಟಿಗೆ ಅಲ್ಲಿ ವ್ಯವಸ್ಥೆಗಳು, ಮನೆ ಹೊರಗಡೆ ವಾತಾವರಣ ಹೆಂಗಿದೆ ಅನ್ನೋದನ್ನು ಕಂಪ್ಲೀಟು ಗಮನಿಸ್ಕೊಂಡ. ಅಂದರೆ ಅದು ವಿಷಯ ಅನ್ನೋದು. ಸೊ ಹಾಗಾಗಿ ಯಾವುದೇ ಒಂದು ರೀತಿಯಲ್ಲೂ ಕೂಡ ನಾವು ಏನು ಒಟ್ಟಾಗಿದ್ದೀವಿ ಅನ್ನೋದು ಒಂದು ಕಡೆ, ಇಡೀ ರಾಜ್ಯದಲ್ಲಿ ಜನರಿಗಿರುವಂಥ ಕನ್ಫ್ಯೂಷನ್ಸು ಹೋಗ್ಬಿಡ್ತು. ಇಡೀ ಅಖಂಡ ಬಳ್ಳಾರಿ ಜಿಲ್ಲೆಯಿಂದ ಹಿಡಿದು ಕೊಪ್ಪಳ, ರಾಯಚೂರು, ಇಡೀ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಜನರು ಇವತ್ತು ಪ್ರತಿನಿತ್ಯ ಕೂಡ 5,000-6,000 ಜನ ಎಲ್ಲ ಜಿಲ್ಲೆಗಳಿಂದ, ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಂದ ಸಾರ್ವಜನಿಕರು, ಶಾಸಕರುಗಳು, ಮಾಜಿ ಶಾಸಕರುಗಳು, ನಾಯಕರುಗಳು ಬಂದು ಅವರು ವಿಚಾರ ಮಾಡ್ತಾ ಇದ್ದಾರೆ ಅಂತಂದರೆ ಅವರೆಲ್ರಿಗೂ ಇಷ್ಟು ಖುಷಿಯಾಗಿದೆ ಅಂತಂದರೆ ಅವನಿಗೆ ವಿನಾಶಕಾಲ ಬಂದಿದ್ದು, ವಿಪರೀತ ಬುದ್ಧಿ ಬಂದಿದ್ದು ಎಲ್ಲರನ್ನೂ ಕೂಡ ಒಂದುಗೂಡಿಸೋದಕ್ಕೇನು ಆ ಭಗವಂತ ಮಾಡಿದ್ದು ಅಂತೇಳಿ ಎಲ್ಲರ ಬಾಯಲ್ಲಿ ಕೂಡ ತಾವೇನು ಪ್ರಶ್ನೆ ಕೇಳಿದ್ರಲ್ಲ ಅದೇ ಮಾತೆ. ಈಗ ಅದೇ ಒಂದು ಚರ್ಚೆ ಶುರುವಾಗಿದೆ. ಜನಾರ್ದನ್ ರೆಡ್ಡಿಯವರು ಈ ಘಟನೆಯನ್ನು ಮುಂದಿಟ್ಕೊಂಡು ತಮ್ಮ ಕುಟುಂಬನ ಒಟ್ಟು ಮಾಡಿಕೊಂಡು ಬಳ್ಳಾರಿಯಲ್ಲಿ ಮತ್ತೆ ರಾಜಕೀಯ ಶುರು ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ. ತಮ್ಮ ರಾಜಕೀಯ ನೆಲೆನ ಬಳ್ಳಾರಿಯಲ್ಲಿ ಗಟ್ಟಿ ಮಾಡ್ಕೊಳ್ಳೋಕೆ ಹೊರಟಿದ್ದಾರೆ. ಯಾಕಂದರೆ ಬಳ್ಳಾರಿ ಅವ್ರ ಕೈ ತಪ್ಪೋಗ್ಬಿಟ್ಟಿತ್ತು, ಗಂಗಾವತಿಲಿ ನಿಂತ್ಕೊಳ್ಬೇಕಾಯ್ತು. ಈಗ ಮತ್ತೆ ಬಳ್ಳಾರಿಯಲ್ಲಿ ತಮ್ಮನ್ನ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋಕೆ ಈ ಘಟನೆಯನ್ನ ಬಳಸ್ಕೊತಾ ಇದ್ದಾರೆ ಅನ್ನೋ ಆರೋಪ. ಗಂಗಾವತಿಯಲ್ಲಿ ನಾನು ನಿಂತ್ಕೊಳ್ಳೋದಕ್ಕೆ ಕಾರಣ, ಅವತ್ತು ನನಗೆ ಬಳ್ಳಾರಿ ಜಿಲ್ಲೆಗೆ ಕೋರ್ಟಿನ ನಿರ್ಬಂಧ ಇರೋ ಕಾರಣ ಮಾತ್ರ ನಾನು ಗಂಗಾವತಿಯಲ್ಲಿ ನಾನು ನಿಲ್ಲಬೇಕಾಯಿತು. ಬೆಂಗಳೂರಲ್ಲಿ 108 ಮಂದಿ ಬಂದು ಚಿಕ್ಕಬಳ್ಳಾಪುರದಲ್ಲಿ ನಾನು ನಿಲ್ಬೋದಾಗಿತ್ತು, KRಪುರಂನಲ್ಲಿ ನಿಲ್ಬೋದಾಗಿತ್ತು. ನಾನು ಬೆಂಗಳೂರು ಸಿಟಿಯಲ್ಲಿ ಎಲ್ಲಿ ಬೇಕಾದರೂ ಕೂಡ ನಿಂತ್ಕೊಳ್ಳೋದಕ್ಕೆ ಅವಕಾಶ ಇತ್ತು. ಗಂಗಾವತಿಗೆ ನಾನು ಬರಲಿಕ್ಕೆ ಕಾರಣ, ಬಳ್ಳಾರಿಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಬಳ್ಳಾರಿಯಿಂದ ಕೇವಲ 1 ಗಂಟೆ ಪ್ರಯಾಣ. ನನ್ನ ಬಂಧು ಬಳಗ, ಆತ್ಮೀಯರು, ಸ್ನೇಹಿತರು, ಹೆಂಡತಿ ಮಕ್ಕಳಿಗೆ ಅನುಕೂಲ ಆಗಿರುವಂಥ ಹತ್ತಿರದ ಪ್ಲೇಸು. ಮತ್ತು ಚಿಕ್ಕಂದಿನಿಂದ ಕೂಡ ಹಂಪಿ ಮತ್ತು ಆನೆಗೊಂದಿ, ಅಂಜನಾದ್ರಿ ಭಾಗ ನಮ್ಮ ಜೀವನ, ನಮ್ಮ ಇಡೀ ಲೈಫೇ ಅಲ್ಲೇ ಹುಟ್ಟಿ ಬೆಳೆದಿರುವಂಥವ್ರು ನಾವು. ಸೊ ನಮ್ಮ ಭಾಗ ಬಿಟ್ಕೋಬಾರ್ದು ಅಂತೇಳಿ ನಾನು ಬಂದು ಮತ್ತೆ ಗಂಗಾವತಿಯಲ್ಲಿ ನಾನು ಕಂಟೆಸ್ಟ್ ಮಾಡಿದ್ದು. ಕೇವಲ ಬಳ್ಳಾರಿಗೆ ನಿರ್ಬಂಧ ಇದ್ದಿದ್ದ ಕಾರಣ ಅಷ್ಟೇ ಆಗಲಿ. ಇವತ್ತು ನಾನು ಬಳ್ಳಾರಿಗೆ ಬಂದ ತಕ್ಷಣ ಕೂಡ ಸಿಟಿ ಒಳಗಡೆ ನಾನು ಎಲ್ಲೂ ಹೋಗ್ತಾ ಇಲ್ಲ. ನಾನು ಹೋಗಿದ್ರೆ 1.5 ವರ್ಷ ಆಯ್ತು ನಾನು ಬಳ್ಳಾರಿಗೆ ಬಂದು, 1.5 ವರ್ಷ ಆಯ್ತು. DK ಶಿವಕುಮಾರ್ ಅವರು, ಪರಮೇಶ್ವರ್ ಅವರು ಹೇಳಿದ್ರು, ಅವರು ಬಳ್ಳಾರಿಗೆ ಬಂದ ಮೇಲೇನೆ ಗಲಾಟೆಗಳು ಶುರು ಆಯಿತು ಅಂತ ಹೇಳಿ. ಈ 1.5 ವರ್ಷದಲ್ಲಿ 1 FIR ನನ್ನ ವಿಷಯದಲ್ಲಿ ಏನಾದರೂ ಆಗಿದ್ರೆ ಅವ್ರನ್ನ ತೋರಿಸಂತ ಹೇಳಿ. 1.5 year ಬಿಫೋರ್ ಅಂದರೆ ಈ ಸರ್ಕಾರ ಬಂದು 1 ವರ್ಷ ಆಗಿತ್ತು. ನಾನು ಅವಾಗೇ ಬಂದೆ. ನಾನೇನಾದರೂ ಅಖಂಡ ಜಿಲ್ಲೆಯಲ್ಲಿ ಓಡಾಡಿದ್ರೆ, ಬಳ್ಳಾರಿ ಸಿಟಿಯಲ್ಲಿ ಓಡಾಡಿದ್ರೆ ಈ ಹುಚ್ಚರು ತಲೆ ಕೆಟ್ಟು ಇವತ್ತೇನು ಮನೆ ಹತ್ರ ಬಂದ್ರಲ್ಲ 1.5 ವರ್ಷ ಹಿಂದೆನೆ ಬಂದ್ಬಿಡ್ತಾ ಇದ್ರು. ಅವರ ಆರೋಪ ಅದೇನೆ,
ಜನಾರ್ದನ್ ರೆಡ್ಡಿಯವರು ಬಳ್ಳಾರಿಗೆ ಎಂಟ್ರಿ ತಗೊಳ್ಳದೇ ಇರೋ ತನಕ ಬಳ್ಳಾರಿ ಶಾಂತವಾಗಿತ್ತು, ರಕ್ತ ಏನೂ ಇರಲಿಲ್ಲ. ಬಂದ ಮೇಲೆ ಅವರು ಬಳ್ಳಾರಿಗೆ ಎಂಟ್ರಿ ಆದಮೇಲೆ ಪ್ಲಾನ್ ಮಾಡಿ ಈ ಬ್ಯಾನರ್ ಘಟನೆನ ಬಳಸ್ಕೋತಾ ಇದ್ದಾರೆ ತಮ್ಮ ರಾಜಕೀಯ ಅಸ್ತಿತ್ವ ಗಟ್ಟಿ ಮಾಡ್ಕೊಳ್ಳೋಕೆ. ನಾನು ಇಲ್ಲಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ನೀವು ಪಬ್ಲಿಕ್ ಪ್ರಾಪರ್ಟಿಯಲ್ಲಿ ಕಟ್ಟಿದ್ದೇನೆ, ಮನೆಯಲ್ಲಿ ಕಟ್ಟಿದ್ದೇನೆ, ಪೊಲೀಸರ ಜೊತೆ ನಾನು ತೆರವುಗೊಳಿಸಿದ್ದೀನಿ. ನಾನು ನಿಮ್ಮನ್ನ ಯಾರನ್ನೂ ಇದು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಪೊಲೀಸರೇ ಬಂದು ಮಧ್ಯಾಹ್ನನೇ ತೆರವುಗೊಳಿಸ್ಬಿಟ್ರು. ಸಾಯಂಕಾಲ ಮತ್ತೆ ಗೂಂಡಾ ರೌಡಿಗಳನ್ನ ಹಾಕೊಂಡು, ಬಾಂಬ್ಗಳು ಹಾಕೊಂಡು, ಪ್ರೈವೇಟ್ ಗನ್ಮೆನ್ ಹಾಕೊಂಡು ಬಂದು ಮನೆ ಮೇಲೆ ಬಂದು ದೌರ್ಜನ್ಯ ಮಾಡಿದ್ದು ಯಾರು ಪ್ಲಾನ್ ಮಾಡಿದ್ದು? ಸೊ ನಿಮ್ಗೆ ದುರ್ಬುದ್ಧಿ ಹುಟ್ಟಿದ್ದೆ ಆ ಭಗವಂತ ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ ಹೇಳ್ತಾರಲ್ಲ, ಆ ರೀತಿ ನಿಮ್ಗೆ ಬುದ್ಧಿ ಹುಟ್ಟಿದ್ದಷ್ಟೇ. ನಾನು ಕಳೆದ 1.5 ವರ್ಷ ನಾನು ಸಿಟಿಯಲ್ಲಿ ಓಡಾಡಿದ್ರೆ ಇಷ್ಟೊತ್ತಿಗೆ ಅವ್ರು ನಿಮೇನ್ಸಲ್ಲಿ ಅಡ್ಮಿಟ್ ಆಗಿಬಿಡ್ತಾ ಇದ್ದೆ. ನನಗೆ ಸಿಟಿ ಒಳಗಡೆ ನಾನು ಜಸ್ಟ್ ನೀವು ಬೇಕಾದರೆ ಇದೆಲ್ಲ ಮುಗಿದ ಮೇಲೆ ನನ್ನ ಜೊತೆಯಲ್ಲಿ ನಿಮ್ಮ ರಿಪೋರ್ಟರ್ನ ಯಾರಾದರೂ ಕಳಿಸಿ ನಾನು ಹೇಳ್ತಾ ಇದ್ದೀನಿ. ಸಿಟಿಗೆ ಹೋದರೆ ಜನರ ಪ್ರೀತಿ ಆಗಿದೆ. ನಾನು ಯಾಕಂದರೆ ಈ ದುರ್ಮಾರ್ಗದ ಆಡಳಿತ 2.5 ವರ್ಷ ಆಯಿತು, ಇನ್ನೂ 6 ತಿಂಗಳಾಗಲೇ ಅವನೇ ಹಾಳಾಗಿ ಹೋಗ್ತಾ ಇದ್ದಾನೆ ಕೆಟ್ಟ ಹೆಸರು ತಗೊಂಡು. ಇವಾಗ ನಾವೇನು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತ ನಾವು ಇದ್ರೂ ಕೂಡ ಅವನೇ ಮನೆಗೆ ಬಂದು ಕಾಲು ಕೆದಕಿ ಮಾಡಿರುವಂಥದ್ದು. ಈಗ ಜನಾರ್ದನ್ ರೆಡ್ಡಿಯವರ 2ನೇ ರಾಜಕೀಯ ಇನ್ನಿಂಗ್ಸು, ರಾಜಕೀಯ ಚರಿತ್ರೆ ರಕ್ತದೊಂದಿಗೆ ಶುರುವಾಗಿದೆ. ಮತ್ತೆ ಹಳೆ ಜನಾರ್ದನ್ ರೆಡ್ಡಿಯವರ ರಾಜಕೀಯ ಶುರು ಮಾಡ್ತಾರಾ? ನೋಡಿ, ರಕ್ತದ ರಾಜಕೀಯ ಅನ್ನುವಂಥದ್ದು ಬಳ್ಳಾರಿ ಚರಿತ್ರೆಯಲ್ಲಿ ಕಾಂಗ್ರೆಸ್ ಅವರು ಮಾಡಿರುವಂಥದ್ದು. ಆ ಕ್ರಿಮಿನಲ್ಸ್ ವಿರುದ್ಧ ಜನಪರ ಹೋರಾಟಗಳಿಂದ ಹೋರಾಟ ಮಾಡಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದ್ದಂಥವ್ರು ನಾವು. ಕ್ರಿಮಿನಲ್ ಹಿನ್ನೆಲೆ ಇರುವಂಥ ಕುಟುಂಬಗಳು ಆ ಕಡೆ ಇದೆ ಕಾಂಗ್ರೆಸ್ಸಲ್ಲಿ. ಇವರು ಒಂದೇ ಕುಟುಂಬ ಅಲ್ಲ, ಸುಮಾರು ಜನ ಇದ್ದಾರೆ. ಇವಾಗೆಲ್ಲ ಮರೆಮಾಚೋಗಿರೋರ ಬಗ್ಗೆ ನಾವು ಮಾತಾಡಿ ಕೂಡ ತಪ್ಪಾಗುತ್ತೆ. ಬಟ್ ಎಸ್ಪೆಷಲಿ ಈ ಫ್ಯಾಮಿಲಿ, ಸೊ ಅವ್ರ ತಂದೆ ಯಾವ ರೀತಿ ಫಸ್ಟ್ ಆ್ಯಂಡ್ ಲಾಸ್ಟ್ MLA ಆಗಾದ್ರು, ಇವನು ಕೂಡ ಅದೇ ರೀತಿ ಆದ. ಸರ್, ಈ ಘಟನೆ ಆದ ನಂತರ BJP ಪಕ್ಷ ಎಲ್ಲೋ ಒಂದು ಕಡೆ ಜನಾರ್ದನ ರೆಡ್ಡಿಯವರ ಬೆನ್ನಿಗೆ ನಿಲ್ಲಿಲ್ಲ, ಬೆಂಬಲ ಕೊಡಲಿಲ್ಲ. ವಿಜೇಂದ್ರ ಅವ್ರು ಬಂದರು ಹೋದರು. ಆದರೆ ಬೇರೆ ಯಾವ ರಾಜಕೀಯ ನಾಯಕರು ಬಂದು ಒಂದು ಮಾನಸಿಕ ಸ್ಥೈರ್ಯನೋ ಅಥವಾ ಪಕ್ಷದ ವತಿಯಿಂದ ಬಲ ತುಂಬಲಿಲ್ಲ ಅನ್ನೋ ಆರೋಪ ಇದೆ. ನಿಮಗೆ ಅದು ಫೀಲ್ ಆಗಿದೆಯಾ? ಎಲ್ಲೋ BJP ನಿಮ್ಮನ್ನ ದೂರ ಇಟ್ಟಿದೆ ಘಟನೆಯಿಂದ? ಟಿವಿನಲ್ಲಿ ನಿಮಗೆ ಆ ವಿಜುವಲ್ಸ್ ಏನಾದರೂ ಸಿಕ್ಕಿಲ್ಲೇನೋ ನನಗೆ ಗೊತ್ತಿಲ್ಲಮ್ಮ. ನನಗೆ ಇಲ್ಲಿಗೆ ಸನ್ಮಾನ್ಯ ಅಶೋಕ್ ಅವರು ಪ್ರತಿಪಕ್ಷ ನಾಯಕರು, ನಾರಾಯಣ ಸ್ವಾಮಿ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕರು. ಹಾಗಲ್ಲ ಸರ್, ಈ ಘಟನೆಯನ್ನ ರಾಜ್ಯ ಮಟ್ಟದ ಹೋರಾಟವಾಗಿ ಪರಿವರ್ತನೆ ಮಾಡುವಂತ ಎಲ್ಲ ಅವಕಾಶ ಇತ್ತು. ಯಾಕಂದ್ರೆ ಇದೊಂದು ಸಣ್ಣ ಘಟನೆ ಅಲ್ಲಪ್ಪ. ಆದ್ರೆ ಎಲ್ಲೋ ಈ ಘಟನೆಯನ್ನ ರಾಜ್ಯ ಮಟ್ಟಕ್ಕೆ ಹೋರಾಟದ ಲೆವೆಲ್ಗೆ ತಗೊಂಡು ಹೋಗೋಕೆ BJP ಮುಂದಾಗ್ಲಿಲ್ಲ. ಕಾರಣ ಜನಾರ್ದನ್ ರೆಡ್ಡಿ ಅವರು ಬೆಳೆದು ಬಿಡ್ತಾರೆ, ಅವರು ಮತ್ತೆ ಬಲಿಷ್ಠರಾಗೋದು ಬೇಡ ಅನ್ನೋ ಕಾರಣಕ್ಕೆ BJP ಅವರನ್ನ ಹಾಗೆ ಬಿಟ್ಟಿದೆ. ಒಂದು ವಿಷಯ ಹೇಳ್ತೀನಿ ನಾನು. ಘಟನೆ ಆದ ತಕ್ಷಣ ಅಶೋಕ್ ಮತ್ತು ನಾರಾಯಣ ಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿದರು, DGಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು. ಆ ನಂತರ ಬಳ್ಳಾರಿಗೆ ಬಂದರು, ಬೆಂಬಲ ಕೊಟ್ಟರು. ಬಳ್ಳಾರಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು. ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಕೇಂದ್ರ ಮಂತ್ರಿ ಅವರು ಬೆಂಗಳೂರಲ್ಲಿ ಸ್ಪೆಷಲ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು, ಹುಬ್ಬಳ್ಳಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು, ಶೋಭಾ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು, ಸೋಮಣ್ಣ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರ ಜೊತೆಗೆ ಬಳ್ಳಾರಿಗೆ ಬಂದೋದ್ರು, ವಿಜೇಂದ್ರ ಅವರು ಬಂದೋದ್ರು. ಇನ್ನು ಇದಕ್ಕಿಂತ ನಿಮಗೆ ಪಕ್ಷದ ಕಡೆಯಿಂದ ಸಪೋರ್ಟ್ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡೋಂಗೆ, ಅಂದ್ರೆ ಪಕ್ಷದ ಬೆಂಬಲದ ಬಗ್ಗೆ ನಿಮಗೆ ಸಮಾಧಾನ ಇದೆ. ಈ ಘಟನೆಯಲ್ಲಿ ಪಕ್ಷ ನನ್ನ ಬೆನ್ನಿಗೆ ನಿಂತಿದೆ ಅಂತ 100ಕ್ಕೆ 100 ನಿಂತಿರುವಂಥದ್ದು ಇದರಲ್ಲಿ ನಿಮ್ಮ ಕಣ್ಮುಂದೆನೇ ಇದೆ. ಒಂದು, ತಾವಿವಾಗೇನು ಭಾಳ ಪ್ರಮುಖವಾದ ಪ್ರಶ್ನೆ, 2ನೇ ಪ್ರಶ್ನೆ ಕೇಳಿದ್ರಲ್ಲ, ಇದೊಂದು ರಾಜ್ಯ ಮಟ್ಟದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಘಟನೆ ಆಗಿಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಒಂದು ದೊಡ್ಡ ಹೋರಾಟವಾಗಿ ಅಥವಾ ರಾಜ್ಯಾದ್ಯಂತ ವಿಫಲ ಆಯಿತು BJP ಅನ್ಸಲ್ವಾ? ಇದಕ್ಕೆ ಈಗಾಗಲೇ ದಿನಾಂಕ ನಿಗದಿ ಮಾಡ್ತಾ ಇದ್ದಾರೆ. 17ನೇ ತಾರೀಕು ಅಥವಾ ಅದಕ್ಕಿಂತ ಮುಂಚೆನ ಆ ರ್ಯಾಲಿ, ಪಾದಯಾತ್ರೆ ಯಾವ ರೀತಿ ನಮ್ಮ ಹೋರಾಟಗಳು ಇರಬೇಕು ಅನ್ನೋದ್ರ ಬಗ್ಗೆ ನಿನ್ನೆ ವಿಜೇಂದ್ರ ಅವರು ಮತ್ತು ಎಲ್ಲ ಪಕ್ಷದ ಹಿರಿಯರೆಲ್ಲರೂ ಕೂಡ ಮಾತಾಡಿದ್ದಾರೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ನಿರಂತರವಾಗಿ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಉಸ್ತುವಾರಿ ಅವರು ಪೊಂಗುಲೇಟಿ ಸುಧಾಕರ್ ರೆಡ್ಡಿ ಅವರು ಕರ್ನಾಟಕ ತಮಿಳುನಾಡು ಉಸ್ತುವಾರಿ, ಅವರು ನಿರಂತರವಾಗಿ ಫೋನಲ್ಲಿ ಟಚ್ ಅಲ್ಲಿದ್ದಾರೆ. ಮತ್ತು ಪಕ್ಷ ಈ ಒಂದು ಹೋರಾಟವನ್ನ ಯಾವ ರೀತಿ ಇದನ್ನ ತಗೊಂಡೋಗ್ಬೇಕು ಅನ್ನೋದ್ರ ಬಗ್ಗೆ ಆಲ್ರೆಡಿ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿ CBI ಎಂಕ್ವೈರಿಗೆ ಈಗಾಗಲೇ ಡಿಮ್ಯಾಂಡ್ ಮಾಡಿದ್ದಾರೆ 2 days ಬ್ಯಾಕ್. ಸೊ ಹಾಗಾಗಿ ಇನ್ನು ಘಟನೆ ಆಗಿ 8 ದಿನ ಆಗಿದೆ. 8 ದಿವಸದಲ್ಲಿ ಎಲ್ಲರೂ ಬಂದೋಗಿದ್ದಾರೆ, ಮಾತಾಡ್ತಾ ಇದ್ದಾರೆ. ಇವಾಗ ಮುಂದಿನ ಹೋರಾಟದ ಬಗ್ಗೆ ನಿನ್ನೆ ನಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ. ಎಲ್ಲೋದ್ರ ಬಗ್ಗೆ ಕೂಡ ನಾಳೆ ನಾಡಿದ್ರಲ್ಲಿ
ಅದರದ್ದು ಒಂದು ಪ್ರೋಗ್ರಾಮಿಂಗ್ ಹೇಗೆ ಮಾಡಬೇಕು ಅನ್ನೋದು ನಾನು ನಿಮ್ಗೆ ತಿಳಿಸ್ತೀನಿ ನಾನು ಅಷ್ಟೇ. ಸರ್, ಈ ಹೋರಾಟ, ಪಾದಯಾತ್ರೆ, ಇನ್ನೊಂದು ವಿಷಯ, ಸಮಾವೇಶ, ತಾವು ಒಂದು ಪ್ರಶ್ನೆ ಕೇಳಿದರೆ, ಅದು ಜನಾರ್ದನ್ ರೆಡ್ಡಿ ಎಲ್ಲೋ ಬೆಳೆದು ಬಿಡ್ತಾರೆ ಅಂಥೇಳಿ ಬೆನ್ನಿಗೆ ನಿಂತಿಲ್ಲ ಅನ್ನುವಂಥ ವಿಚಾರಕ್ಕಿಂತ ಕೂಡ ನಾನು ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡೋದಕ್ಕೆ ಯೋಚನೆ ಮಾಡೋಂಥವ್ನು ನಾನು. ಈ ಹಿಂದೆ 25-26 ವರ್ಷಗಳ ಹಿಂದೆಯೇ ಯಡಿಯೂರಪ್ಪ ಅವ್ರು ನನಗೆ ಪಾರ್ಟಿಯಲ್ಲಿ ರಾಜ್ಯ ಅವರು ಅಧ್ಯಕ್ಷರಾಗಿರೋ ಟೈಮ್ನಲ್ಲಿ ಉಪಾಧ್ಯಕ್ಷರು ಕೊಡ್ತೀನಿ ಅಂದರೂ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ದುಡಿತೀನಿ ಅಂತ ಹೇಳಿದ್ದು ಅಂಥವ್ನು. ಸುಷ್ಮಾ ಸ್ವರಾಜ್ ಅವರು ನೀನು ಜಿಲ್ಲಾ ಅಧ್ಯಕ್ಷ ಆಗಬೇಕು, ನಿನ್ನಿಂದನೇ ಒಂದು ಸ್ಟ್ರಾಟಜಿಕಲ್ ಆಗಿ ಪಾರ್ಟಿನ ಅಧಿಕಾರಕ್ಕೆ ತೊಗೊಂಡು ಬರಲಿಕ್ಕೆ ಆಗುತ್ತೆ ಅಂದಾಗ ಒಂದು ಬಾರಿ ಜಿಲ್ಲಾಧ್ಯಕ್ಷ ಆಗಿದ್ದು ಬಿಟ್ಟರೆ, ನಾನು ಯಾವತ್ತೂ ಕೂಡ ಪಾರ್ಟಿ ಚೆನ್ನಾಗಿದ್ದರೆ ಇಡೀ ರಾಜ್ಯದಲ್ಲಿರುವಂಥ ಕಾರ್ಯಕರ್ತರು ಎಲ್ಲರೂ ಚೆನ್ನಾಗಿರ್ತಾರೆ ಅನ್ನೋಂಥ ಭಾವನೆಗಳು ಬಿಟ್ಟರೆ ನಾನು ಯಾವುದೋ ಒಂದು ಹಂತಕ್ಕೆ ಹೋಗ್ಬಿಡ್ಬೇಕು, ಬೆಳೆದು ಬಿಡಬೇಕು ಪಕ್ಷದಲ್ಲಿ, ಅಧಿಕಾರದಲ್ಲಿ ಅನ್ನೋವಂಥದ್ದು ಯಾವತ್ತೂ ಕೂಡ ಕಲ್ಪನೆಯೇ ಇಲ್ಲ. 5 ಮಂದಿ ಇಂಡಿಪೆಂಡೆಂಟ್ಗಳು ನಮ್ಮ ಮನೆಗೆ ಬಂದಾಗ ಕೂಡ 2008ರಲ್ಲಿ ಯಡಿಯೂರಪ್ಪ ಅವ್ರಿಗೆ ತಗೊಂಡೋಗಿ ಒಪ್ಪಿಸಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೆ ಬಿಟ್ಟರೆ ನಾವು ಆಗಬೇಕು, ಏನೋ ಆಗಿಬಿಡ್ಬೇಕು ಅನ್ನೋಂಥ ಆಸೆ ಆಕಾಂಕ್ಷೆಗಳು ನಾನು ಯಾವತ್ತೂ ಇಟ್ಕೊಂಡಿಲ್ಲ, ಮುಂದೆ ಇಟ್ಕೊಳ್ಳೋದು ಇಲ್ಲ ನಾನು. ಈಗ ಈ ಘಟನೆನೇ ಇಟ್ಕೊಂಡು ಪಾದಯಾತ್ರೆ ಮಾಡೋಕೆಲ್ಲ ಪ್ಲಾನ್ ಮಾಡಿದಿರಿ. ಅದು ಪಕ್ಷದ ವತಿಯಿಂದ ನಡೆಯುತ್ತಾ ಅಥವಾ ಜನಾರ್ದನ ರೆಡ್ಡಿ ಅವರು ವೈಯಕ್ತಿಕವಾಗಿ ಮಾಡುವಂತ ಪಾದಯಾತ್ರೆನ? ಇವತ್ತು ಪಾರ್ಟಿ ಯಾವ ರೀತಿ ಪ್ರೋಗ್ರಾಮಿಂಗ್ ಮಾಡಬೇಕು ಅಂತೇಳಿ ಶ್ರೀರಾಮುಲು ಅವರು ಮಾಧ್ಯಮ ಸ್ನೇಹಿತರು ಕೇಳಿದಾಗ ಪಾದಯಾತ್ರೆ ಬಗ್ಗೆ ಅವ್ರು ಹೇಳಿದ್ದಾರೆ. ಸೊ ಅದನ್ನೆಲ್ಲದನ್ನು ಪಾರ್ಟಿ ಈ 2 ಡೇಸಲ್ಲಿ ತೀರ್ಮಾನ ಮಾಡುತ್ತೆ. ಈ ಘಟನೆ ಎಲ್ಲ ಆದಮೇಲೆ, ಬ್ಯಾನರ್ ಗಲಾಟೆ, ಒಬ್ಬರು ಸತ್ತಿದ್ದೆಲ್ಲ ಆದಮೇಲೆ ಒಂದು 24-25 ಜನ ಸಣ್ಣ ಸಣ್ಣ ಹುಡುಗರನ್ನ ಅರೆಸ್ಟ್ ಮಾಡಿದ್ರು. ಆದರೆ ದೊಡ್ಡ ದೊಡ್ಡ ನಾಯಕರೆಲ್ಲ ತಪ್ಪಿಸ್ಕೊಂಡೇ ಇದ್ದಾರೆ, ಅವ್ರು ಏನು ಕ್ರಮ ತಗೊಳ್ತಿಲ್ಲ. ಯಾಕೆ ಜನಾರ್ದನ ರೆಡ್ಡಿ ಅವರು ಇದ್ರ ವಿರುದ್ಧ ದನಿ ಎತ್ತುತ್ತಾ ಇಲ್ಲ? ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಭರತ್ ರೆಡ್ಡಿ ಅವರು ಬಂಧನದ ಬಗ್ಗೆನೇ ನಾವು ಮಾತಾಡಿದ್ದು, ಬೇರೆ ಏನೂ ಮಾತಾಡಿಲ್ಲ. ಆ ವಿಡಿಯೋ ನಾನು ಡಿಸ್ಪ್ಲೇ ಮಾಡಿದ ಮೇಲೆ ಭರತ್ ರೆಡ್ಡಿ ಸಮಕ್ಷಮದಲ್ಲೇ ಆ ಹುಡುಗ ಕೊಲೆ. ಆದ್ರೆ ಕಾಂಗ್ರೆಸ್ ಸತ್ಯಶೋಧನಾ ಸಮಿತಿ ಆಲ್ರೆಡಿ ಹೇಳ್ಬಿಟ್ಟಿದೆ ಇದು ಜನಾರ್ದನ ರೆಡ್ಡಿ ಅವರ ಪ್ರಚೋದನೆಯಿಂದನೇ ಆಗಿರೋದು, ಇದಕ್ಕೆಲ್ಲ ಅವರೇ ಕಾರಣ ಅಂತ ಕ್ಲೀನ್ ಚಿಟ್ ಕೊಟ್ಬಿಟ್ಟಿದೆ. ಇಡೀ ಸರ್ಕಾರ ಭರತ್ ರೆಡ್ಡಿ ಬೆನ್ನಿಗೆ ನಿಂತಿದೆ. ನೀವು ಏಕಾಂಗಿ ಹೋರಾಟ ಮಾಡ್ತಾ ಇಲ್ವಾ? ನೋಡಿ, ವಿಷಯ ಹೇಳ್ತಾ ಇದ್ದೀನಿ, ಇದನ್ನು ನಾವು CBI ಎಂಕ್ವೈರಿ ಡಿಮ್ಯಾಂಡ್ ಮಾಡಿದ್ದೀವಿ. ಸರ್ಕಾರ ಕೊಡುತ್ತೇನಾ ಅಥವಾ ಲೀಗಲ್ ಆಗಿ ಇದನ್ನು ಹೇಗೆ ಫೈಟ್ ಮಾಡಿ CBI ಅವರು ಎಂಕ್ವೈರಿ ಮಾಡೋವರೆಗೂ ನಾವು ಹೋರಾಟ ಮಾಡೋದನ್ನು ಬಿಡೋ ಪ್ರಶ್ನೆನೇ ಇಲ್ಲ. 100ಕ್ಕೆ 100 CBI ಎಂಕ್ವೈರಿ ಆಗೋದಕ್ಕೆ ಏನೆಲ್ಲ ಮಾರ್ಗಗಳಿದೆ ಆ ಎಲ್ಲ ಮಾರ್ಗಗಳಲ್ಲಿ ನಾವು ಹೋರಾಟ ಮಾಡೇ ಮಾಡ್ತೀವಿ. ಜೊತೆಗೆ ಪಕ್ಷ 1-2 ದಿವಸಗಳೆಲ್ಲ ಅವ್ರು ಏನು ಹೋರಾಟದ ರೂಪುರೇಷೆಗಳನ್ನು ಅವರು ನಮಗೆ ಕೊಡ್ತಾರೆ, ಅದ್ರ ಪ್ರಕಾರ ನಾನು ಮಾಡ್ಕೊಂಡು ಹೋಗ್ತೀನಿ. ನೀವು ಹೇಳಿದ್ರಿ ಸತೀಶ್ ರೆಡ್ಡಿನ ಸೇಫ್ ಮಾಡಿದ್ದಾರೆ ಪೊಲೀಸ್ನವರು, ಭರತ್ ರೆಡ್ಡಿನ ಸೇಫ್ ಮಾಡಿದ್ದಾರೆ. ಇವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ ಅನ್ನೋ ಭರವಸೆ ಇದೆಯಾ ನಿಮಗೆ? ಇವ್ರ ವಿರುದ್ಧ ಕ್ರಮ ಆಗುತ್ತೆ ಅನ್ನೋ ಭರವಸೆ ಇದೆಯಾ ನಿಮಗೆ? ಅದಕ್ಕೆ ನಾನು ನಿಮಗೆ ಹೇಳಿದ್ದು, ಈ ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರೇ ನಾನು ಅವ್ರ ಬೆನ್ನಿಗಿದ್ದೀನಿ ಅಂತ ಹೇಳಿದ ಮೇಲೆ ಪೊಲೀಸರು ಇವಾಗ ಮತ್ತೆ ಹೊಸ SP-ನ ಡಿಪ್ಯೂಟ್ ಮಾಡಿದ್ದಾರೆ. ಅವರೊಬ್ಬ ಮಹಿಳಾ ಅಧಿಕಾರಿ, ಒಬ್ಬ IG ಹೊಸೊಬ್ಬರು ಬಂದಿದ್ದಾರೆ. ಆ ಇಬ್ಬರು ತುಂಬ ಖಡಕ್ ಅಧಿಕಾರಿಗಳಂತೇಳಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಇನ್ನು ಅವರು ನಿನ್ನೆ ಚಾರ್ಜ್ ತಗೊಂಡಿದ್ದಾರೆ. ಅಟ್ಲೀಸ್ಟ್ ನಾವು ಇವತ್ತು ನಾಳೆ ನಿನ್ನೆನೇ ಬಂದು ಅವರೆಲ್ಲ ಸ್ಥಳ ಪರಿಶೀಲನೆ ಎಲ್ಲ ಮಾಡಿಕೊಂಡು ಹೋಗಿದ್ದಾರೆ. ಮತ್ತು ಅವರು ಬಂಧನ ಮಾಡ್ತಾರಾ ಇಲ್ಲ ಅನ್ನೋದನ್ನು ಕೂಡ ನಾವು ನೋಡ್ತೀವಿ. ಮತ್ತು CBI ಎಂಕ್ವೈರಿಗೆ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಕಡೆಯಿಂದ ಎಂಕ್ವೈರಿ ಆಗಬೇಕಂತ ಈಗಾಗಲೇ ನಾವು ಡಿಮ್ಯಾಂಡು ಮಾಡಿದ್ದೀವಿ. ಸೊ ಮತ್ತೆ ಮುಂದಿನ ಹೋರಾಟ ಪ್ರಾರಂಭ ಆಗುತ್ತೆ. ಮತ್ತು ಇದರಲ್ಲಿ ಸತೀಶ್ ರೆಡ್ಡಿ ಅವನು ಆರಾಮಾಗಿದ್ದಾನೆ. ನಾನು ನಿಮಗೆ ವಿಡಿಯೋ ತೋರಿಸಿದೆ, ಅವನು ಈಗಂದಿದ್ದಾನೆ. ನಿಮಗೆ ಗಲಾಟೆ ಆಗಿದ್ದು 1 ಅವರಲ್ಲೇ ಅವನು ಇಲ್ಲಿಂದ ಆಂಬುಲೆನ್ಸಲ್ಲಿ ಬೆಂಗಳೂರಿಗೆ ಎತ್ಬಿಟ್ಟಿದ್ರಲ್ಲ, ಅವನು ಯಾಕೆ ಬಂಧನ ಮಾಡ್ತಾ ಇಲ್ಲ? ನಮ್ಮ ಹುಡುಗರಿಗೆ 6, 8, 14 ಒಲೆಗಳು ಬಿದ್ದು ತಲೆಯೆಲ್ಲ ಸೀಳೋಗ್ಬಿಟ್ಟಿದೆ. 1 ಅವರಲ್ಲಿ ಅವ್ರಿಗೆಲ್ಲ ಕಂಪ್ಲೀಟ್ ಒಲೆಗಳಾಗ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿ ಫೋರ್ಸಿಬ್ಲಿ ಅವ್ರಿಗೆ ತಲೆ ತಿರುಗ್ತಾ ಇದೆ ಅಂದರೂ ಕೂಡ ಅವರೆಲ್ಲರನ್ನೂ ಕೂಡ ಹೊರಗಡೆ ತಳ್ಳಿ ನೀವು ಹೋಗಿ ಪ್ರೈವೇಟ್ ಆಸ್ಪತ್ರೆಯಲ್ಲಿ ತೋರಿಸ್ಕೊಳ್ಳಿ ಅಂತ ಹೇಳಿದ್ರು. ಅವ್ನು ಸತೀಶ್ ರೆಡ್ಡಿನ ಬೆಂಗಳೂರಿಗೆ ತಗೊಂಡೋಗಿ ಅಲ್ಲಿ ಬಚ್ಚಿಟ್ಬಿಟ್ಟಿದೆ ಸರ್ಕಾರ. ಅವನ್ನ ಅರೆಸ್ಟ್ ಮಾಡ್ತಾ ಇಲ್ಲ. ಇಷ್ಟೆಲ್ಲ ಎವಿಡೆನ್ಸ್ಗಳಿದ್ರು ಕೂಡ ನನ್ನ ಮೇಲೆ ದಾಳಿದ್ದು. 2ನೇದು ಭರತ್ ರೆಡ್ಡಿ ಸಮಕ್ಷಮದಲ್ಲೇ ರಾಜಶೇಖರ ರೆಡ್ಡಿ ಡೆತ್ ಆಗಿದ್ದು, ಅವನ್ನ ಈ ಕ್ಷಣದವರೆಗೂ ಅರೆಸ್ಟ್ ಮಾಡ್ತಾ ಇಲ್ಲ. ಅರೆಸ್ಟ್ ಮಾಡೋವರೆಗೂ ಕೂಡ ನಾವು ಬಿಡೋ ಪ್ರಶ್ನೆನೇ ಇಲ್ಲ. ನಮ್ಮ ಹೋರಾಟ ಅವ್ರು ಏನಾದರೂ ಇದೇ ರೀತಿ ಮೀನಾಮೇಷಗಳೇನಾದರೂ ಲೆಕ್ಕಾಚಾರ ಮಾಡ್ತಾ ಕುತ್ಕೊಂಡ್ರೆ ಇದು ರಾಜ್ಯ ಮಟ್ಟದಲ್ಲಿ ಇದು ಯಾವ ಮಟ್ಟಕ್ಕೆ ಹೋರಾಟ ತಗೊಂಡೋಗ್ಬೇಕೋ ತಗೊಂಡೋಗುತ್ತೆ ಪಕ್ಷ.
ಸರ್, ನೀವು ಬಳ್ಳಾರಿಗೆ ಬಂದ ಮೇಲೆ ತುಂಬ ಲೋ ಪ್ರೊಫೈಲ್ ಮೇಂಟೈನ್ ಮಾಡ್ತೀರಾ ನೀವು, ಯಾವ ವಿಚಾರಕ್ಕೂ ಹೋಗಲ್ಲ. ನಿಮಗೆ ಗೊತ್ತಿರುತ್ತೆ ಭರತ್ ರೆಡ್ಡಿ ಮಟ್ಕ ದಂಧೆ ಮಾಡ್ತಿದ್ದಾರೆ, ಡ್ರಗ್ಸ್ ಇದಾಗ್ತಿದೆ, ಇಡೀ ಬಳ್ಳಾರಿ ಹಾಳಾಗ್ತಿದೆ ಅಂತ ಗೊತ್ತಿದ್ರು ನೀವು ಮೌನವಾಗಿರ್ತೀರಾ. ಯಾಕೆ ಆವಾಗ ನೀವು ಭರತ್ ರೆಡ್ಡಿ ವಿರುದ್ಧ ಒಂದು ಪ್ರತಿಭಟನೆ ಮಾಡಲ್ಲ, ಅಥವಾ ಭರತ್ ರೆಡ್ಡಿಯ ಅಕ್ರಮಗಳನ್ನು ಯಾಕೆ ನೀವು ರಾಜ್ಯದ ಮುಂದೆ ಇಡೋದಿಲ್ಲ? ಬಳ್ಳಾರಿ ಹಾಳಾಗ್ತಿದೆ ಅಂದರೆ ನಿಮಗೆ ಬಳ್ಳಾರಿ ಬಗ್ಗೆ ನಿಮಗೆ ಇದಿರ್ಲಿಲ್ವಾ? ನಿಮಗೆ ಬಳ್ಳಾರಿ ಉಳಿಸ್ಬೇಕು ಅನ್ನೋ ಮನಸ್ಸಿರ್ಲಿಲ್ವಾ? ನೋಡಿ, ಅದನ್ನು ಹೇಳ್ತೀನಿ ನಾನು. ಈ ವಿಷಯದಲ್ಲಿ ನಿರಂತರವಾಗಿ ಇಲ್ಲಿ ಭಾರತೀಯ ಜನತಾ ಪಕ್ಷದ ಸಿಟಿ ಅಧ್ಯಕ್ಷರು, ನಮ್ಮ ಸಹೋದರದ ಸೋಮಶೇಖರ್ ರೆಡ್ಡಿ ಅವರು, ಶ್ರೀರಾಮುಲು ಅವರು ನಿರಂತರವಾಗಿ ಪ್ರೆಸ್ ಮೀಟ್ಗಳು ಮಾಡಿದ್ದಾರೆ. ಮತ್ತು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಅನಿಲ್ ನಾಯ್ಡು ಅವ್ರ ನೇತೃತ್ವದಲ್ಲಿ ಈ ಹಕ್ಕಿ ದಂಧೆಯನ್ನು ಪಬ್ಲಿಕ್ಕಾಗಿ ಎಲ್ಲ ಟಿವಿಗಳಲ್ಲಿ ಬಂತು. ಟನ್ನುಗಟ್ಟಲೆ ಒಂದ್ಸಲ ಹೋಗಿ ಅಧಿಕಾರಿಗಳು ಸೀಸ್ ಮಾಡಿದ ಮೇಲೆ ಕೂಡ ಮತ್ತೆ ಹೋಗಿ ಸೀಸ್ ಮಾಡಿದ ಮೇಲೆ ಮೊನ್ನೆ AC ಅವರು ರಾಜೇಶ್ ಅಂತೇಳಿ ಅವರು ಗೋಡೌನ್ಗಳ ಮೇಲೆ ಕಂಟಿನ್ಯೂಸ್ ಆಗಿ ದಾಳಿ ಮಾಡ್ತಾನೆ ಇದ್ದಾರೆ. ಆದರೂ ಕೂಡ ಸ್ಟ್ರೈಕ್ಗಳು ನಮ್ಮ ಕಡೆಯಿಂದ ನಡೀತಾನೆ ಇದೆ, ಹೋರಾಟಗಳು ನಡೀತಾನೆ ಇದೆ. ನಾನೇನಾದರೂ ತಮಗೊಂದೇ ಮಾತನ್ನು ಹೇಳಿದ್ನಲ್ಲ, ನಾನು 1.5 ವರ್ಷ ಆಯ್ತು ನಾನು ಬಂದು. ನಾನೇನಾದರೂ ಸಿಟಿಯಲ್ಲಿ ಹೆಜ್ಜೆ ಇಟ್ಟಿದ್ರೆ ಅವನು ಹುಚ್ಚನಾಗ್ಬಿಟ್ಟು ಇದರ ನಿಮ್ಮೆನ್ಸ್ ಎಲ್ಲಾದರೂ ಅಡ್ಮಿಟ್ ಆಗ್ತಾ ಇದ್ದ, ಅಥವಾ ಅವತ್ತೇ ಈ ಘಟನೆ ಏನಿದೆ ಅಲ್ಲ 1.5 ವರ್ಷದ ಹಿಂದೆನೇ ಬಂದು ಮಾಡುವಂಥ ಸ್ಥಿತಿಗೆ ಅವ್ರು ತಲುಪಿಬಿಡ್ತಾ ಇದ್ರು. ಅಂದರೆ ನಾರಾ ಭರತ್ ರೆಡ್ಡಿಗೆ ಜನಾರ್ದನ್ ರೆಡ್ಡಿ ಅವರು ಎಲ್ಲಿ ಮತ್ತೆ ಬಳ್ಳಾರಿನ ತಮ್ಮ ಕಬ್ಜೆ ಮಾಡ್ಕೊಬಿಡ್ತಾರೆ ಅನ್ನೋ ಭಯ ಇದೆಯಾ, ಅಥವಾ ಜನಾರ್ದನ್ ರೆಡ್ಡಿ ಅವರಿಗೆ ಬಳ್ಳಾರಿ ನನ್ನ ಕೈ ತಪ್ಪು ಹೋಗುತ್ತೆ ನಾರಾ ಭರತ್ ರೆಡ್ಡಿಯಿಂದ ಅನ್ನೋ ಭಯ ಇದೆಯಾ? ನನಗೆ ಇವಾಗ ನಾನು ಯಾವತ್ತೂ ಕೂಡ ಇಲ್ಲಿ 2 ಬಾರಿ ಶಾಸಕರಾಗಿದ್ದು ನನ್ನ ಸಹೋದರ, ಸಿಟಿಯಲ್ಲಿ ಜನರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ MLA ಆಗಿ ಮತ್ತು ರೂರಲಲ್ಲಿ 2 ಬಾರಿ MLA ಆಗಿದ್ದು ಶ್ರೀರಾಮುಲು ಅವರು. ನಾನು ಯಾವತ್ತೂ ಕೂಡ ಪಬ್ಲಿಕ್ ಎಲೆಕ್ಷನ್ಸ್ನಲ್ಲಿ ನಿಂತ್ಕೊಂಡು ಗೆದ್ದಂಥವನು ನಾನಲ್ಲ. ನನ್ನ ಇಡೀ ಕೆಲಸ ನಾನು ಒಂದು ಕಡೆ ನಿಂತ್ಕೊಂಡು ಇದು ಮಾಡೋದಕ್ಕಿಂತ ಕೂಡ 20-30 ಮಂದಿನ ಗೆಲ್ಲೋದಕ್ಕೆ ನನ್ನ ಶ್ರಮ ಅನ್ನೋದನ್ನು ನಾನು ವಹಿಸಿದ್ದವನು ನಾನು. ಸೊ ಹಾಗಾಗಿ ಪಕ್ಷ ನನಗೆ MLC ಮಾಡಿ ಮಂತ್ರಿ ಮಾಡಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಬಳ್ಳಾರಿನ ಕಬ್ಜಾಗೆ ತಗೊಳ್ಳೋದಕ್ಕೆ ನಾನು ಯಾವತ್ತೂ ಕಂಟೆಸ್ಟ್ ಮಾಡಲಿಲ್ಲ. ನಾನು ನಿಮಗೆ ಈಗ ನಡೆದದ್ದು ನಿಮ್ಮ ಮೇಲಿನ ದಾಳಿ ಯತ್ನ ಇದು ಇಷ್ಟಕ್ಕೆ ಮುಗಿಯುತ್ತೆ ಅಂತ ಅನಿಸುತ್ತಾ? ನೋಡಿ, ಖಂಡಿತವಾಗ್ಲೂ ಕೂಡ ಇವತ್ತು ಈ ಕಾಂಗ್ರೆಸ್ ಪಕ್ಷ ಏನು ಹಿಂದೆ ತಾವು ನೋಡಿದಾಗ 2010ರಿಂದ ನನ್ನ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ, ಅವತ್ತು ಅವ್ರಿಗಿದ್ದ ಕೇಂದ್ರ ಸರ್ಕಾರನೇ ದುರುಪಯೋಗ ಮಾಡಿಕೊಂಡು ಕೇಸ್ಗಳಾಕಿ 4 ವರ್ಷ ಜೈಲಲ್ಲಿ ಇಟ್ಟಿದ್ದರಿಂದ ಹಿಡಿದು ಈ ಕ್ಷಣದವರೆಗೆ ಒಂದಲ್ಲ ಒಂದು ದಾಳಿಯನ್ನು ಮಾಡ್ತಾನೇ ಇದ್ದಾರೆ. ಅದನ್ನು ಎದುರಿಸೋದಕ್ಕೆ ಆ ಭಗವಂತ ನನಗೆ ಶಕ್ತಿ ಕೊಟ್ಟಿದ್ದಾನೆ, ಎದುರಿಸ್ತಾನೆ ಇರ್ತೀನಿ. ಜೀವನ ಪೂರ್ತಿ ಕೂಡ ಈ ಕಾಂಗ್ರೆಸ್ ನಾಯಕರುಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ನಾನು ಈ ಜನ್ಮ ದೇವರು ನನಗೆ ಕೊಟ್ಟಿದ್ದಾನೆ ಅಂತ ನಾನು ಅನ್ಕೊಳ್ತೀನಿ. ಹೋರಾಟದ ಬದುಕೇ ನಂದು, ಹೋರಾಟ ನಿರಂತರವಾಗಿ ಮಾಡ್ತಾನೆ ಇರ್ತೀನಿ ನಾನು. BJP ಹೈಕಮಾಂಡ್ಗೆ ರೆಡ್ಡಿ ಬ್ರದರ್ಸ್ ಅಂದರೆ ತುಂಬ ಫೇವ್ರೇಟ್ ಒಂದು ಕಾಲದಲ್ಲಿ. ಆದರೆ ಈ ಘಟನೆ ನಡೆದ ನಂತರ BJP ಹೈಕಮಾಂಡ್ ಯಾರಾದರೂ ನಿಮ್ಮನ್ನು ಸಂಪರ್ಕಿಸಿದ್ರ, ಮಾಹಿತಿ ಪಡೆದ್ರ, ನಿಮಗೆ ಸಪೋರ್ಟ್ ಮಾಡಿದ್ರ? ಕೇಂದ್ರ ನಾಯಕರುಗಳು ಎಲ್ಲರೂ ಕೂಡ ಯಾರೆಲ್ಲ ಮಾಡಿದ್ರು? ಪ್ರತಿಯೊಬ್ಬರು ಕೂಡ ನನ್ನ ಜೊತೆಯಲ್ಲಿ ಎಲ್ಲ ಪ್ರಮುಖ ನಾಯಕರುಗಳು ಏನಿದ್ದಾರೆ ನಮ್ಮ ದೇಶದಲ್ಲಿ, ಕೇಂದ್ರದಲ್ಲಿ, ಎಲ್ಲರೂ ಕೂಡ ಘಟನೆ ಆದ ಮಾರನೇ ದಿನ ಬೆಳಿಗ್ಗೆಯಿಂದನೇ ನನ್ನ ಜೊತೆ ಸಂಪರ್ಕಕ್ಕೆ ಬಂದು. ಅಂದ್ರೆ ಅವ್ರ ಹೆಸರು ಹೇಳ್ಬಾರ್ದಾ? ಅದೇ ಹಾಗಂತಲ್ಲ, ಅವರಿಂದ ಇವಾಗೇನು ಇವತ್ತು ನಮ್ಮ ಕರ್ನಾಟಕದ ಉಸ್ತುವಾರಿ ಯಾರು, ರಾಜ್ಯಸಭಾ ಮೆಂಬರು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ನಮ್ಮ ಪಕ್ಷದ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಉಸ್ತುವಾರಿಗಳು. ಸೊ ಇಬ್ಬರು ಉಸ್ತುವಾರಿಗಳಿಂದ ಹಿಡಿದು ಹೈಕಮಾಂಡ್ ಕಡೆಯಿಂದ ಇವತ್ತೇನು ಎಲ್ಲ ರಾಜ್ಯ ಮಟ್ಟದ ನಾಯಕರುಗಳಿಗೆ ಹೋರಾಟದ ವಿಷಯದಲ್ಲಿ ಏನು ಬೆಂಬಲ ಕೊಟ್ಟಿದ್ದಾರೆ ಅದರದ್ದು ಫಲನೇ ನಿಮಗೆ ನಿನ್ನೆ ಮೊನ್ನೆವರೆಗೂ ಕೂಡ ಎಲ್ಲ ನಾಯಕರುಗಳು ನಿರಂತರವಾಗಿ ಬಳ್ಳಾರಿಗೆ ಬಂದು ಹೋಗಿರುವಂಥದ್ದು. ಜನಾರ್ದನ್ ರೆಡ್ಡಿ ಅವರು ನೆಕ್ಸ್ಟ್ ಚುನಾವಣೆಗೆ ಬಳ್ಳಾರಿಯಿಂದನೇ ಸ್ಪರ್ಧೆ ಮಾಡೋಕೆ ತಯಾರಿ ಮಾಡ್ಕೋತಾ ಇದ್ದಾರೆ ಅನ್ನೋ ಮಾತಿದೆ, ನಿಜನಾ? ಹಾಗೇನಿಲ್ಲಮ್ಮ, ನಾನು ವೆರಿ ಕ್ಲಿಯರ್. ನನಗೆ ಇವಾಗ ನಾನು BJP ಪಕ್ಷದಲ್ಲಿ ಇದ್ದೇನೆ. ಪಕ್ಷ ಏನು ತೀರ್ಮಾನ ಮಾಡಿದರೆ ಅದೇ ಅಂತಿಮ. ಸೊ ನನ್ನ ವೈಯಕ್ತಿಕ ನಿರ್ಧಾರ ಅನ್ನೋದು ಯಾವತ್ತಿಗೂ ಇರಲ್ಲ. ಒಂದು ಪರ್ಸ್ನಲ್ ಪ್ರಶ್ನೆ, ಈ ನಿಮ್ಮ ಮೇಲೆ ಗುಂಡಿನ ದಾಳಿ ಯತ್ನ ನಡೀತು ಅಂತ ಕೇಳಿದಾಗ ನಿಮ್ಮ ಪತ್ನಿ ಕಣ್ಣೀರು ಹಾಕ್ತಾರೆ, ನಿಮ್ಮನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ನಿಮ್ಮ ಇಡೀ ರಾಜಕೀಯ ಬದುಕಿನ 7 ಬೀಳುಗಳಲ್ಲಿ ನಿಮ್ಮ ಜೊತೆ ಆದವರು ನಿಮ್ಮ ಜೈಲು ವಾಸದಲ್ಲಿ ಎಲ್ಲ, ಅವತ್ತು ಅವರನ್ನ ಹೇಗೆ ನೀವು ಸಮಾಧಾನ ಮಾಡಿದ್ರಿ? ಹೇಗಿದ್ರು? ಯಾಕಂದ್ರೆ ಇಬ್ಬರು ಜೊತೆಯಲ್ಲೇ ಇದ್ದಿರುವಂಥದ್ದು. ಅವತ್ತು ಮಧ್ಯಾಹ್ನ 2 ಗಂಟೆಗೆ ಗಂಗಾವತಿಗೆ ಹೋಗ್ಬಿಟ್ಟು ಅಲ್ಲೊಂದು ಸಣ್ಣ ರೈತರಿಗೆ ಪಂಪ್ ಸೆಟ್ಗಳು, ಪೈಪ್ಗಳು, ಗಂಗಾ ಕಲ್ಯಾಣ ಯೋಜನೆ ಕೊಡೋದಿತ್ತು. ಅದು ಮುಗಿಸ್ಕೊಂಡು ಅಲ್ಲಿ ಚನ್ನಬಸವ ತಾತ ಭಾಳ ಮಹಿಮಾನ್ವಿತ ಪೂಜ್ಯರವರು, ಅವ್ರ ಸಮಾಧಿಗೆ
ಪೂಜೆ ಮಾಡ್ಕೊಂಡ್ಬಿಟ್ಟು ಅವತ್ತು ಅವ್ರದ್ದು ರಥೋತ್ಸವ ಇತ್ತು. ಆ ರಥಕ್ಕೆಲ್ಲ ಪೂಜೆ ಮಾಡಿ ರಥ ಸ್ವಲ್ಪ ಎಳೆದು ಅಲ್ಲಿಂದ ನಾನು ನನ್ನ ಶ್ರೀಮತಿ ಕಾರಲ್ಲಿ ಕುಂತು ಬರ್ತಾ ಇರುವಂಥದ್ದು. ಆವಾಗ ಈ ವಿಷಯ ಗೊತ್ತಾಯಿತು. ಗೊತ್ತಾದ್ಮೇಲೆ ಸಹಜವಾಗಿ ಅವರಿಗೆ ನಾವೆಷ್ಟು ಪ್ರಶಾಂತವಾಗಿ ಇದ್ರೂ ಕೂಡ ನಾನು ನೋಡಿ ನಿರಂತರವಾಗಿ MLA ಆಗಿ ಅಂಜನಾದ್ರಿ ಬೆಟ್ಟದ ಹತ್ರನೇ ನಾನು ಕುಂತಿರ್ತೀನಿ. ನಾನು ಬಳ್ಳಾರಿ ಮನೆಯಲ್ಲಿ ಕುಂತಿಲ್ಲ, ಗಂಗಾವತಿ ಮನೆಯಲ್ಲಿ ಕೂಡಲ್ಲ. ನಾನು ಅಲ್ಲಿ ಏನೇ ಆದರೂ ಕೂಡ ನನಗೆ ಆಹ್ಲಾದಕರವಾದ ವಾತಾವರಣ, ಆ ತುಂಗಭದ್ರಾ ನದಿ ತೀರ, ಆ ಹನುಮನ ಜನ್ಮಸ್ಥಳ, ಆ ಬೆಟ್ಟದ ಕೆಳಗಡೆ ನದಿ ಕಣ್ಮುಂದೆನೇ ಹೋಗ್ತಾ ಇರುತ್ತೆ. ಅಲ್ಲೇ ಬೆಟ್ಟದಲ್ಲೇ ಕೂತ್ಕೊಂಡ್ಬಿಟ್ಟು ಜನಗಳು ಯಾರೇ ಬಂದರೂ ಕೂಡ ಅಧಿಕಾರಿಗಳ ಜೊತೆ ಸಭೆನೂ ಅಲ್ಲೇ ಮಾಡ್ತೀನಿ, ಕಾರ್ಯಕರ್ತರ ಜೊತೆನೂ ಸಭೆ ಅಲ್ಲೇ ಮಾಡ್ತೀನಿ. ಅಲ್ಲೇ ಸಣ್ಣ ಪುಟ್ಟ ರೋಡ್ ಸೈಡ್ ಇರುವಂಥ ಹೋಟೆಲ್ಸು ಮನೆ ಊಟಕ್ಕಿಂತ ಅದ್ಭುತವಾಗಿ ಊಟ ಇರುತ್ತೆ. ಅಲ್ಲೇ ಬೆಳಿಗ್ಗೆ ಟಿಫಿನ್ನು ಮಧ್ಯಾಹ್ನ ಮಾಡ್ಕೊಂಡ್ಬಿಟ್ಟು ರಾತ್ರಿ ಹೊತ್ತಿಗೆ ನಾನು ಮನೆಗೆ ಬರ್ತಾ ಇರುವಂಥದ್ದು. ಮತ್ತು ಅಂಜನಾದ್ರಿ ಅಭಿವೃದ್ಧಿ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಸಾಕಷ್ಟು ಮಂದಿ ಸಿನಿಮಾ ಆ್ಯಕ್ಟರ್ಗಳನ್ನು ನಾನು ಇನ್ವೈಟ್ ಮಾಡಿದೆ. ಅವ್ರಿಗೆ ಗೊತ್ತಿತ್ತು, ಆದರೂ ಕೂಡ ಇವಾಗ ಎಲ್ಲರೂ ಬಂದು ಹೋಗ್ತಾ ಇರುವಂಥದ್ದು. ದೊಡ್ಡ ದೊಡ್ಡ ಬಿಸ್ನೆಸ್ ಕಮ್ಯುನಿಟಿಗಳು ಬಂದು ಹೋಗ್ತಾ ಇರುವಂಥದ್ದು. ಉತ್ತರ ಭಾರತದಿಂದ ಅಯೋಧ್ಯೆ ಆದಮೇಲೆ ಜನರು ಬಂದು ಹೋಗ್ತಾ ಇರುವಂಥದ್ದು. ರಿಂಗ್ ರೋಡ್ಗಳು, ರಸ್ತೆಗಳು, ಲೈಟಿಂಗು ಎಲ್ಲ ಸರ್ಕಾರದ ಕಡೆಯಿಂದ ಮತ್ತು ಖಾಸಗಿ ವ್ಯಕ್ತಿಗಳ ಕಡೆಯಿಂದ ಕೂಡ ದೇವಸ್ಥಾನದ ಅಭಿವೃದ್ಧಿಗೆ ನನ್ನ ಕೆಲಸ ನಾನು ಮಾಡಿಕೊಂಡು ಆರಾಮಾಗಿ ಭಗವಂತ ಇವಾಗ ಅವನು ಏನು ಹೇಳ್ತಾ ಇದ್ದ, ನನಗೆ ಕೇವಲ 33 ಅಂತ ಅಲ್ಲ, ಅವ್ನ ಡೇಟ್ ಆಫ್ ಬರ್ತು ನಿಮಗೆಲ್ಲ ವಿಕಿಪೀಡಿಯಾದಲ್ಲಿ ಸಿಗುತ್ತೆ. ಅವ್ರಿಗೆ 37 ವಯಸ್ಸು, ನನಗೆ 64 ಅಂತ ಹೇಳಿದೆ, ನನಗೆ 58 ಕಂಪ್ಲೀಟಾಗಿ ಇವಾಗ 59 ಇವಾಗ ಬರುತ್ತೆ ನನಗೆ, ನಾಳೆ 11ನೇ ತಾರೀಕಿಗೆ, ಇನ್ನು 2 ಡೇಸ್ಗೆ. ಅರ್ಥ ಆಯ್ತಮ್ಮ? ಸೊ ಹಾಗಾಗಿ ಇದು ವಯಸ್ಸಿನ ಪ್ರಶ್ನೆ ಅಲ್ಲ. ಇವತ್ತು ಈ ದೇಶದಲ್ಲಿ 75 ವರ್ಷಕ್ಕೆ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿರುವಂಥದ್ದು. ಇವತ್ತು ದೇಶದಲ್ಲಿ ಯಡಿಯೂರಪ್ಪ ಅವರು ಕೂಡ 67 ವರ್ಷಕ್ಕೆ ಮುಖ್ಯಮಂತ್ರಿ ಆದಂಥವ್ರು, ನಂತರ 2 ವರ್ಷ ಮುಖ್ಯಮಂತ್ರಿಗಳಾದಂಥವ್ರು. ಇಲ್ಲಿ ವಯಸ್ಸಿನ ಪ್ರಶ್ನೆ ಬರಲ್ಲ. ಭಗವಂತ ಒಳ್ಳೆಯ ಆರೋಗ್ಯ ಆಯುಷ್ಯ ಕೊಡಬೇಕೇ ವಿನಃ. ಸೊ ನಾನು ದೈವ ಕಾರ್ಯಗಳಲ್ಲಿ ನಾನು ಅಲ್ಲಿ ಹೋಗಿ ಅಂಜನಾದ್ರಿ ಬೆಟ್ಟದಲ್ಲಿ ನಾನು ಏನು ನೋಡಿ, ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಳ್ಳೋದಕ್ಕಂತೇಳಿ ಸಿಕ್ಕಾಪಟ್ಟೆ ಪ್ರೆಷರ್ ಬರುತ್ತೆ ನನಗೆ ಅಲ್ಲಿ ಲೋಕಲ್ಸ್ ಇಂದ. ನೀವು ಬಂದು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿ, KRPP ಅಲ್ಲೇ ಹೋಗ್ತೀರಿ, ಇಲ್ಲೇ ಬಂದ್ಬಿಡಿ ಅಂತ. ಇವಾಗ ನನ್ನ ಮನೆ ಕೂಡ ಅಲ್ಲೇ ಕಟ್ತಾ ಇದ್ದೀನಿ, ಏರ್ಪೋರ್ಟ್ ಹತ್ರನೇ, ನಾನು ಬೆಂಗಳೂರಲ್ಲಿ. ಅಂದ್ರೆ ನನಗೆ 14 ವರ್ಷ ಬಳ್ಳಾರಿಗೆ ಎಂಟ್ರಿನೇ ಆಗಿದ್ದಿಲ್ಲ. ಸೊ ಇನ್ನು ಮಗನು ಸಿನಿಮಾ ಫೀಲ್ಡ್ಗೆ ಅವನ ಡೆಡಿಕೇಶನ್ ಎಲ್ಲ ಸಿನಿಮಾನೇ ಇತ್ತು, ರಾಜಕೀಯ ಇಂಟ್ರೆಸ್ಟ್ ಇದ್ದಿಲ್ಲ, ಒಬ್ಬೇ ಮಗ. ಸೊ ಚಿಕ್ಕಬಳ್ಳಾಪುರದಲ್ಲಿ ಜನರು ಇಷ್ಟು ಪ್ರೀತಿ ಮಾಡೋ ಟೈಮ್ನಲ್ಲಿ ಕಂಟೆಸ್ಟ್ ಮಾಡೋಣ, ಅಥವಾ ನಮ್ಮ ಹುಟ್ಟಿ ಬೆಳೆದಿರುವಂಥ ನಮ್ಮ ಭಾಗನ ಬಿಟ್ಕೊಂಡ್ಬಿಡೋದ ಅನ್ನೋ ಧರ್ಮ ಸಂಕಟದಲ್ಲಿ ಬಿದ್ದಾಗ ಹೋಗಿ ಮನೆಯಲ್ಲಿ ಹನುಮನ ಒಂದು ಪುತ್ಥಳಿ ಇದೆ ನಮ್ಮ ಮನೆಯಲ್ಲಿ. ಯಾರೋ ನಮ್ಮ ತಂದೆ ತಾಯಂದರಿಗೆ ಭಾಳ ದೊಡ್ಡ ಸ್ವಾಮೀಜಿಗಳು 500 ವರ್ಷದ ಅಂತ ಹೇಳಿ ಹೇಳ್ತಾರೆ. ಅದರಲ್ಲಿ ನಾನಿಟ್ಟು ಪೂಜೆ ಮಾಡೋ ಟೈಮ್ನಲ್ಲಿ ಕಂಪ್ಲೀಟು ನನಗೆ ಸ್ವಾಮಿ ಮನಸ್ಸಲ್ಲಿ ಒಂದು ಕಡೆ ಇಲ್ಲಿ ನಾನು ಬಿಟ್ಕೊಂಡ್ಬಿಟ್ರೆ ಈ ಭಾಗ ಹುಟ್ಟಿ ಬೆಳೆದಿರುವಂಥ ಈ ನೆಲದಲ್ಲಿ ಇನ್ನು ನನ್ನ ಮಗ ಅವ್ರ ಮಕ್ಕಳೆಲ್ಲ ಇನ್ನು ಬೆಂಗಳೂರೇ ಸೆಟ್ಲ್ ಆಗಿಬಿಡ್ತಾರೆ. ಈ ಏರಿಯಾ ಜೊತೆ ಸಂಬಂಧನೇ ಕಳ್ಕೊಂಡ್ಬಿಡ್ತೀವಿ. ನಾವು ಹುಟ್ಟಿ ಬೆಳೆದ್ರೆ ಈ ಉತ್ತರ ಕರ್ನಾಟಕ ಭಾಗನ ಬಿಡ್ಕೋಬಾರ್ದು ಅನ್ನೋ ಕಾರಣಕ್ಕೆ ಮನಸ್ಸೆಲ್ಲ ಗಂಗಾವತಿ ಕಡೆ ಇಳಿತಾ ಇದ್ದೆ. ಮತ್ತು ಬಳ್ಳಾರಿಗೆ ನಿರ್ಬಂಧ, ಬೆಂಗಳೂರು ಗಂಗಾವತಿ ಮಧ್ಯೆ ಓಡಾಡಬೇಕು, ಸ್ಟ್ರೈನು ಎಲ್ಲ ಫೈನಲ್ ಆಗಿ ಹನುಮನ್ ಪಾದ ಇಟ್ಕೊಂಡು ತಂದೆ ನೀನೇ ನನಗೆ ಆಶೀರ್ವಾದ ಮಾಡು ಅಂತ ಹೇಳಿ ನೇರವಾಗಿ ಅಂಜನಾದ್ರಿಗೆ ನಾನು ಬಂದು ಅವತ್ತು ನಾನು ಬೇಡ್ಕೊಂಡಿದ್ದಿಷ್ಟೇ, ನನಗೆ ರಾಜಕೀಯ ಪುನರ್ಜನ್ಮ ಕೊಡು, ಇನ್ನು ವಯಸ್ಸಿದೆ, ಜನರಲ್ಲಿ ಹೋರಾಟ ಮಾಡೋದಕ್ಕೆ, ಒಳ್ಳೆ ಸೇವೆ ಮಾಡೋದಕ್ಕೆ ಇನ್ನೊಮ್ಮೆ ನನಗೆ ಅವಕಾಶ ಮಾಡಿಕೊಡು. ಈ ಸಲ ನೀನು ಕೊಡು ಅಧಿಕಾರ, ಸಂಪತ್ತು, ಐಶ್ವರ್ಯ ಏನೇ ಕೊಟ್ಟರು ಕೂಡ ನಿರ್ಗತಿಕರಿಗೆ, ನಿಸ್ಸಹಾಯಕರಿಗೆ, ದೈವ ಕಾರ್ಯಗಳಿಗೆ, ಮಠಮಾನ್ಯಗಳಿಗೆ ನನ್ನ ಲೈಫನ್ನ ಮುಡುಪಾಗಿ ಇಡ್ತೀನಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಗೆದ್ದು ಆ ಕ್ಷೇತ್ರದಲ್ಲಿ ಕಳೆದ 2.5 ವರ್ಷಗಳಿಂದ ಆ ಜನರ ನಡುವೆ ನಾನು ಓಡಾಡ್ಕೊಂತ ವಿಶೇಷವಾಗಿ ಅಂಜನಾದ್ರಿಯನ್ನು ಅಯೋಧ್ಯೆ ಮಾದರಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಸಂಕಲ್ಪ ಇಟ್ಕೊಂಡೇ ನಾನು ಓಡಾಡ್ತಾ ಇರುವಂಥದ್ದು. ಇದನ್ನೆಲ್ಲ ಯಾಕೆ ಹೇಳಿದೆ ಅಂದರೆ, ನೀವು ನಮ್ಮ ಶ್ರೀಮತಿ ಬಗ್ಗೆ ನೀವು ಕೇಳಿದ್ದು, ನನ್ನ ಮನೋಭಾವನೆಗಳನ್ನ ಇವತ್ತು ನಿಮ್ಮ ಮುಂದೆ ನಾನು ಹೇಳ್ಬೇಕಾಯ್ತು ವಿಷಯ. ನಾನು ಇದನ್ನು ಯಾರು ಕೂಡ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಮನಸ್ಸಲ್ಲಿ ಏನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಅದನ್ನು ಮಾಧ್ಯಮಗಳ ಮೂಲಕ ನಾವು ಭಾಳ ದೊಡ್ಡ ದೈವಭಕ್ತರಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಇದ್ದಿಲ್ಲ. ತಾವು ಕೇಳಿದ ಪ್ರಶ್ನೆಗೆ ಶ್ರೀಮತಿ ಒಂದೇ ಒಂದು, ಇಷ್ಟೆಲ್ಲ ದೇವರು ಯಾಕೆ ಪದೇ 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 ನಮಗೆ ಪರೀಕ್ಷೆ ಇಡ್ತಾ ಇದ್ದಾನೆ? ಎಷ್ಟು ಲೋ ಪ್ರೊಫೈಲಲ್ಲಿ ಇದ್ದು ನೀನು ಗಂಗಾವತಿ ಬಿಟ್ಟು ಬೇರೆ ಎಲ್ಲಿ ಹೆಜ್ಜೆ ಇಡ್ತಾ ಇಲ್ಲ, ನಿನ್ನ ಪಾಟಿಗೆ ನೀನು ಇದ್ರೂ ಕೂಡ ಏನು ದೇವರು ಇದ್ದಾನ, ಯಾಕೆ ನಮ್ಗೆ ಇಷ್ಟು ಪರೀಕ್ಷೆ ಇಡ್ತಾ ಇದ್ದಾನೆ, ಎದಕ್ಕಾಗಿ ಇಡ್ತಾ ಇದ್ದಾನೆ ಅಂಥೇಳಿ ಬಳ್ಳಾರಿಗೆ ರೀಚ್ ಆಗೋವರು ಕೂಡ ಅವ್ರು ಕಣ್ಣೀರು ಹಾಕ್ಕೊಂತಾನೆ ಬಂದರು. ಆಮೇಲೆ ಈ ಘಟನೆ ಆದ ತಕ್ಷಣ ಅಂತೂ
ಮಾರನೇ ದಿನ ಬೆಳಿಗ್ಗೆನೇ ಅವ್ರು ಮತ್ತೆ ಅದೇ ಅಂಜನಾದ್ರಿಗೆ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಪೂಜೆ ಮಾಡಿಕೊಂಡು, ಅವತ್ತು ನನಗೂ ಗೊತ್ತಿಲ್ಲ ಅಸಲು, ಒಬ್ಬರೇ ಒಬ್ಬರು ಸೆಕ್ಯೂರಿಟಿ ಇಲ್ಲ, ಏನೂ ಇಲ್ಲ. ಆ ಡ್ರೈವರ್ನ ಅವ್ರ ತಾಯಿನ ಕರ್ಕೊಂಡ್ಬಿಟ್ಟು ಅವ್ರ ತಂದೆ ಬಂದಿದ್ರು. ಈ ಘಟನೆ ಆದ ತಕ್ಷಣ ರಾತ್ರಿಗೆ ರಾತ್ರಿ ಅವ್ರು ಬಂದುಬಿಟ್ಟಿದ್ರು. ಅವ್ರನ್ನ ಕರ್ಕೊಂಡ್ಬಿಟ್ಟು ಬೆಳಿಗ್ಗೆನೇ ಅಲ್ಲೆಲ್ಲ ಹೋಗ್ಬಿಟ್ಟು ಅಂಜನಾದ್ರಿಯಲ್ಲಿ ಒಬ್ಬಳೇ ಪ್ರಾರ್ಥನೆ ಮಾಡಿಕೊಂಡು ಬಂದರು. ಈ ಘಟನೆ ನಂತರ ಜನಾರ್ದನ್ ರೆಡ್ಡಿಯವರು ಹೆದರಿದಾರಾ, ಗಟ್ಟಿಯಾಗಿದ್ದಾರಾ? ನೋಡಮ್ಮ, ಹನುಮನ ಒಂದು ಆಶೀರ್ವಾದ, ಬಜರಂಗ ಬಲಿ ಆಶೀರ್ವಾದ ಇರೋವರೆಗೂ ಕೂಡ ಇಂಥ ದುರ್ಮಾರ್ಗರೆಲ್ಲರೂ ಭಾಳ ಚಿಕ್ಕ ವಯಸ್ಸಲ್ಲಿ ಅವ್ನು ಹೇಳ್ತಾ ಇದ್ದ, ನಾನು 33 ಅಂತ 37 ಇಟ್ಕೊಂಡು 33 ಅಂತ ಹೇಳ್ತಾ ಇದ್ದ. ಅಲ್ಲಿ ಅವನ ವಯಸ್ಸು ಕಡಿಮೆ ಮಾಡ್ಕೊತಾನೆ, ನನ್ನ ವಯಸ್ಸು 4-5 ವರ್ಷ ಹೆಚ್ಚು ಮಾಡ್ತಾನೆ. ನಾನು ಹೇಳೋದು ಇಷ್ಟೇ, ಆ ದೇವ್ರ ಕೃಪೆ ಆಶೀರ್ವಾದ ಇರಬೇಕಷ್ಟೇ ಆಗಲಿ. ನಾವು 25-26 ವರ್ಷ ವಯಸ್ಸಿದ್ದಾಗಿಂದನೇ ಶ್ರೀರಾಮುಲು ನಾನು ಇವರಪ್ಪ ಮತ್ತು ಅವರಪ್ಪನ ಜೊತೆ ಇರೋ ಗ್ಯಾಂಗ್ಗಳ ಮೇಲೆ ಹೋರಾಟ ಮಾಡಿದ್ದಂಥವ್ರು ನಾವು. ಇನ್ನು ಇವನಾದರೂ 35, 36, 37ಕ್ಕೆ ಇವನು ಹೋರಾಟ ಮಾಡಲಿಕ್ಕೆ ಬಂದ. ಇವನಿಗಿಂತ 10 ವರ್ಷ ಸಣ್ಣವರಿದ್ದಾಗಲಿಂದನೇ ನಾವು ಹೋರಾಟ ಮಾಡಿ ಜನಪರ ಹೋರಾಟಗಳಿಂದನೇ ನಾವು ಮೇಲೆ ಬಂದಿದ್ದು. ಇಡೀ ಬಳ್ಳಾರಿ ಎಲ್ಲ ಸೀನಿಯರ್ ಮೋಸ್ಟ್ ಪತ್ರಕರ್ತರು, ಭಾಳ ಪತ್ರಿಕೆಗಳಿಂದ ರಿಟೈರ್ಡ್ ಆಗಿರೋಂಥವ್ರು ಇನ್ನೂ ಎಲ್ಲರೂ ಜೀವಂತವಾಗಿ ಆರೋಗ್ಯವಾಗಿದ್ದಾರೆ. ತಾವು ಯಾವಾಗಾದರೂ ಸೀನಿಯರ್ ರಿಪೋರ್ಟರ್ಸ್ ಒಂದು 5 ಮಂದಿನ ನೀವು ಕರೆದು ಬಳ್ಳಾರಿಯಲ್ಲಿ ಹಿಸ್ಟ್ರಿ ತಾವು ಕೇಳಿ. ನಾವೇನಿದ್ರು ಜನರನ್ನು ಹಾಕ್ಕೊಂಡು ಹೋರಾಟ ಮಾಡಿ ರಾಜಕೀಯವಾಗಿ ನಾವು ಮುಂದೆ ಬಂದಿರೋದಾಗಲಿ, ಈ ಥರ ಕ್ರಿಮಿನಲ್ ಆ್ಯಕ್ಟಿವಿಟೀಸನ್ನು ಪ್ರಚೋದನೆಗಳನ್ನ ಮಾಡಿ ನಾವೇನೋ ದೊಡ್ಡವರಾಗಬೇಕು ಅನ್ನೋಂಥ ಕ್ರಿಮಿನಲ್ ಯೋಚನೆಗಳು ಭಗವಂತ ನಮಗೆ ಇವತ್ತು ಕೊಟ್ಟಿಲ್ಲ. ಏನಿದ್ರು ಕೂಡ ಬರೀ ಹೋರಾಟನೇ ಅಷ್ಟೇ. ಧನ್ಯವಾದಗಳು ಜನಾರ್ದನ್ ರೆಡ್ಡಿ ಅವರೇ, ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಬಳ್ಳಾರಿ ಘಟನೆ ನಂತರ ನಾನು ಮಾನಸಿಕವಾಗಿ ಕುಗ್ಗಿಲ್ಲ, ಇನ್ನಷ್ಟು ಗಟ್ಟಿಯಾಗಿದ್ದೀನಿ, ನನ್ನ ಹೋರಾಟ ನಿರಂತರ ಅಂತ ಹೇಳೋ ಮೂಲಕ ತಮ್ಮ ರಾಜಕೀಯ ಪಟ್ಟುಗಳನ್ನು ಮತ್ತೆ ಬಿಚ್ಚಿಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ಅವರು. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDH